tells us that powerful people come from powerful places. History was wrong. Powerful people make places powerful. ಇವ್ರ ಕೈಲಿ ಏನ್ ಮಾಡಕ್ಕಾಗುತ್ತೆ? ನಮ್ದು ಟ್ರೈನಿಂಗ್ ತರ ಯಾರ ಕೈಲೂ ಮಾಡಕ್ಕಾಗಲ್ಲ. ಇವ್ರು ಏನ್ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ಆ ತಾಯಿ ನೀಡುವ ವರದ ನಿರೀಕ್ಷೆಯಲ್ಲಿದ್ದರೆ ಕಬ್ಬು, ಬೆಲ್ಲ, ಎಳ್ಳು, ಕಡಲೆ, ಎಲಚಿ, ಹೊಸ ಹಕ್ಕಿ ಹಾಗೂ ಸಕ್ಕರೆ ಅಚ್ಚುಗಳ ತಯಾರಿಕೆ ಒಂದೆಡೆಯಾದರೆ, ಕ್ರೈಸ್ತನ ಹುಟ್ಟುಹಬ್ಬದ ಸಂಭ್ರಮಾಚರಣೆಯ ನಿಮಿತ್ತ ಬಣ್ಣ ಬಣ್ಣವಾಗಿ ವೈವಿಧ್ಯಮಯವಾಗಿ ಅಲಂಕಾರಗೊಂಡು ಅಪೂರ್ವವಾದ ಸೌಂದರ್ಯವನ್ನು ಹೊರಸೂಸಲು ಸಜ್ಜಾಗುತ್ತಿದೆ ಬೆಂಗಳೂರು. ಇಂತಹ ಬೆಂಗಳೂರಿನ ಥಣಿಸಂದ್ರದ ತರಬೇತಿ ಶಾಲೆಯಲ್ಲಿ ಆಯೋಜನೆಗೊಂಡಿದೆ 8ನೇ ತಂಡದ ನಿರ್ಗಮನ ಪಥ ಸಂಚಲನದ ಭವ್ಯ ಕಾರ್ಯಕ್ರಮ. ಎತ್ತಣದ ಮಾಮರ, ಎತ್ತಣದ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ್ಯ. ಬೆಟ್ಟದ ಮೇಲಣ ನೆಲ್ಲಿಕಾಯಿ, ಸಮುದ್ರದೊಳಗಣ ಉಪ್ಪು, ಎತ್ತಣಿಂದೆತ್ತ ಸಂಬಂಧವಯ್ಯ. ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಿಗೂ ನೇಮಕಾತಿ ಹೊಂದಿದ ನವ ಆರಕ್ಷಕರು ಇಂದು ಪೊಲೀಸ್ ತರಬೇತಿ ಶಾಲೆ ಥಣಿಸಂದ್ರದಲ್ಲಿ ರಾಷ್ಟ್ರಧ್ವಜ ಹಾಗೂ ಪೊಲೀಸ್ ಧ್ವಜಗಳ ಅಡಿಯಲ್ಲಿ ಪ್ರತಿಜ್ಞಾವಿಧಿ ಸ್ವೀಕರಿಸುವ ಈ ಘಳಿಗೆಯನ್ನು ಒಗ್ಗೂಡಿಸಿದಂತಹ ಆ ಗುಹೇಶ್ವರ ಲಿಂಗಕ್ಕನಿಗೆ ವಂದನೆ ಸಲ್ಲಿಸುತ್ತಾ ಇದೀಗ ಅತ್ಯಂತ ಧೀರ ಶೂರತನದ ನಡಿಗೆ ಮೂಲಕ ಕವಾಯತು ಮೈದಾನಕ್ಕೆ ಪ್ರವೇಶಿಸಲಿವೆ ನಮ್ಮ ನಾಡಿನ ನವಯೋಧರ ತಂಡಗಳು. ಇದೀಗ ಈ ಐತಿಹಾಸಿಕ ದಿನಕ್ಕೆ ಸಾಕ್ಷೀಕರಿಸಲು 416 ಮಂದಿ ಪ್ರಶಿಕ್ಷಣಾರ್ಥಿಗಳನ್ನೊಳಗೊಂಡ ಬೃಹತ್ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳ ತಂಡ ಈ ಅಲಂಕೃತ ಮೈದಾನಕ್ಕೆ ಟಾಕುಟಿಕಿ ಹೆಜ್ಜೆ ಇಡುತ್ತಾ ಶಿಸ್ತಿನ ನಡಿಗೆಯೊಂದಿಗೆ ಮೈದಾನದ ಮಧ್ಯ ಭಾಗದಿಂದ ಉದ್ಭವಿಸಿ ಬರಲಿದ್ದಾರೆ. ಪ್ರಧಾನ ನಾಯಕನ ಆದೇಶದ ಮೇರೆಗೆ 416 ಮಂದಿ ನಾಗರಿಕ ಪೊಲೀಸ್ ಪ್ರಶಿಕ್ಷಣಾರ್ಥಿಗಳು ಒಟ್ಟು 14 ತಂಡಗಳಲ್ಲಿ ವಿಂಗಡಣೆಯಾಗಿ ಮೈದಾನವನ್ನು ಪ್ರವೇಶಿಸುವಂತಹ ಹೊತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ.
बोलो भारत माता की, बोलो भारत माता की। ನಿಜ ಬಂಧುಗಳೇ, ಬರಲಿ ತಮ್ಮೆಲ್ಲರಿಂದ ಶುಭಾಶಯದ ಸ್ವಾಗತದ ಶ್ರೀರಕ್ಷೆಯ ಹೊಂದಿರುವ ಜೋರಾದ ಚಪ್ಪಾಳೆಯ ಸ್ವಾಗತ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಗ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಗ ಬಂಡಿ, ವಿಧಿ ಅಲೆದೋಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಎನ್ನುತ್ತಾ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಹಾಕುತ್ತಾ ಶಿಸ್ತು, ಧೈರ್ಯ, ಗಾಂಭೀರ್ಯದ ಪ್ರತೀಕವಾಗಿ ಎಲ್ಲ 14 ತಂಡಗಳು ಕವಾಯಿತು ಮೈದಾನದ ಪ್ರಧಾನ ಗೆರೆಗೆ ಬರುವ ಈ ಸುಂದರ ರಮಣೀಯ ದೃಶ್ಯಕ್ಕೆ ಬರಲಿ ತಮ್ಮೆಲ್ಲರಿಂದ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯ ಸ್ವಾಗತ. ಡಿಸೆಂಬರ್ 20 ವಿಶ್ವವು ಪ್ರತಿ ವರ್ಷ ಡಿಸೆಂಬರ್ 20ರಂದು ಅಂತಾರಾಷ್ಟ್ರೀಯ ಮಾನವ ಏಕತಾ ದಿನವನ್ನಾಗಿ ಆಚರಿಸುತ್ತದೆ. ಇಂಟರ್ನ್ಯಾಷನಲ್ ಹ್ಯೂಮನ್ ಸಾಲಿಡಾರಿಟಿ ಡೇ ಎಂದು ವಿಶ್ವಾದ್ಯಂತ ವಿಶ್ವಸಂಸ್ಥೆಯ ವತಿಯಿಂದ ಆಯೋಜಿಸಲ್ಪಟ್ಟಿದೆ. ಈ ದಿನದಂದು ಬಡತನ, ಹಸಿವು ಮತ್ತು ರೋಗಗಳ ವಿರುದ್ಧ ಹೋರಾಡಲು ಏಕತೆ ಮತ್ತು ಸಾಮೂಹಿಕ ಜವಾಬ್ದಾರಿಯನ್ನು ಒತ್ತಿ ಹೇಳುತ್ತದೆ. ಈ ದಿನವು ವೈವಿಧ್ಯತೆಯಲ್ಲಿ ಏಕತೆ ಮತ್ತು ಸಹಾನುಭೂತಿಯನ್ನು ಉತ್ತೇಜಿಸುತ್ತದೆ. ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸಲು ಸಹಕಾರ ಅಗತ್ಯತೆಯನ್ನು ಒತ್ತಿ ಹೇಳುತ್ತದೆ. ಇಂತಹ ಐತಿಹಾಸಿಕ ದಿನದಂದು ನಮ್ಮ ತಣಿಸಂದ್ರ ತರಬೇತಿ ಶಾಲೆಯ ಆವರಣದಲ್ಲಿ ಹಲವಾರು ಇತಿಹಾಸ ಸೃಷ್ಟಿಸಲು ಸಜ್ಜಾಗಿದ್ದಾರೆ ನಮ್ಮ ನವ ಆರಕ್ಷಕರು. ಇದೇ ಮೊಟ್ಟ ಮೊದಲ ಬಾರಿಗೆ ಹೊಸ ಶಿರಗವಚ ಧರಿಸಿ ನಿರ್ಗಮನ ಪಥ ಸಂಚಲನದಲ್ಲಿ ಭಾಗವಹಿಸುತ್ತಿರುವ ಬೃಹತ್ ಪ್ರಶಿಕ್ಷಣಾರ್ಥಿಗಳ ತಂಡ 8ನೇ ನಾಗರಿಕ ಪೊಲೀಸ್ ಪ್ರಶಿಕ್ಷಣಾರ್ಥಿಗಳ ತಂಡ. ಇದು ಹೆಮ್ಮೆಯ ವಿಚಾರ. ಇದೇ ವರ್ಷದ ಅಕ್ಟೋಬರ್ 28ರಂದು ಕರ್ನಾಟಕ ರಾಜ್ಯ ಪೊಲೀಸ್ ಇತಿಹಾಸದಲ್ಲಿ ಹೊನ್ನ ಪುಟಗಳಲ್ಲಿ ವಜ್ರಾಕ್ಷರಗಳಲ್ಲಿ ಹೊಳೆವಂತೆ ನಡೆದ ಸಮಾರಂಭದಲ್ಲಿ ಸಾಂಪ್ರದಾಯಿಕ ಟೊಪ್ಪಿಗೆ ಸ್ಲೋಚ್ ಹ್ಯಾಟ್ ನೈಪಥ್ಯಕ್ಕೆ ಸರಿದು ಹೊಸ ಕಡು ನೀಲಿ ಬಣ್ಣದ ಪಿಕ್ಯಾಪ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳ ಮುಡಿಗೇರಲು ಅನಾವರಣಗೊಂಡಿದ್ದು, ಇಂದು ನಮ್ಮ ಆರಕ್ಷಕರ ಮುಡಿಗೇರಿ ಕಿರೀಟಪ್ರಾಯವಾಗಿ ಹೆಮ್ಮೆಯ ಮುಕುಟವಾಗಿ ಹೊಳೆಯುತ್ತಿದೆ. ಹೊಸ ಪಿಕ್ಯಾಪ್ ಧರಿಸಿ ನಮ್ಮ ನವ ಆರಕ್ಷಕರು ಈ ಆಕರ್ಷಕ ಪಥ ಸಂಚಲನದಲ್ಲಿ ಭಾಗವಹಿಸಿ ಹೊಸ ಇತಿಹಾಸವನ್ನು ಸೃಷ್ಟಿಸಲು ಸಜ್ಜಾಗಿದ್ದಾರೆ. ನಿಜ, ಪೊಲೀಸ್ ಇತಿಹಾಸದಲ್ಲಿ ಅಚ್ಚಳಿಯದೆ ಶಾಶ್ವತವಾಗಿ ಸುವರ್ಣಾಕ್ಷರಗಳಿಂದ ನಮೂದಾಗುತ್ತಿದೆ ಈ ಸುಂದರ ಸಮಾರಂಭ. ಅದುವೇ 8ನೇ ತಂಡದ ಪುರುಷ ಪೊಲೀಸ್ ಕಾನ್ಸ್ಟೇಬಲ್ಗಳ ನಿರ್ಗಮನ ಪಥ ಸಂಚಲನ. ನೌಕಾ ನೀಲಿ ಬಣ್ಣದ ಪಿ ಕ್ಯಾಪ್ ಧರಿಸಿ, ಕಾಕಿ ಬಣ್ಣದ ಸ್ಲೋಚ್ ಹ್ಯಾಟ್ ಬದಲಿಸಿ, ಸಿಂಹಲಾಂಛನ ನವ ಆರಕ್ಷಕರ ಶಿರದ ಮೇಲಿರಿಸಿ, ಇನ್ನು ಮುಂದೆ ಪೊಲೀಸ್ ಇಲಾಖೆಯ ಎಲ್ಲ ದರ್ಜೆಯ ಅಧಿಕಾರಿಗಳು ಧರಿಸುವ ಪಿ ಕ್ಯಾಪ್ಗಳ ಮೇಲೆ ಇರಲಿದೆ ಸಿಂಹಲಾಂಛನ. ಅದಕ್ಕೆ ನವ ಆರಕ್ಷಕರನ್ನು ಹೊಂದಾಣಿಸಿ ಪೊಲೀಸ್ ತರಬೇತಿ ಶಾಲೆ ಥಣಿಸಂದ್ರ ಇಂದಿನ ಈ ಕಾರ್ಯಕ್ರಮ 8ನೇ ತಂಡದ ನಾಗರಿಕ ಪುರುಷ ಪೊಲೀಸ್ ಕಾನ್ಸ್ಟೇಬಲ್ಗಳ ನಿರ್ಗಮನ ಪಥ ಸಂಚಲನ. ಎಲ್ಲರಿಗೂ ಶುಭಾಶಯದ ಚಪ್ಪಾಳೆಯ ಮಹಾಪುರ ಮೂಡಿಬರಲಿ ಬಂಧುಗಳೇ. 1885ರಲ್ಲಿ ಮೊದಲ IGP ನೇಮಕದ ಮೂಲಕ 1963ರಲ್ಲಿ ಪೊಲೀಸ್ ಕಾಯ್ದೆ ಜಾರಿ ನಂತರದಲ್ಲಿ 1965ರಲ್ಲಿ ಪೊಲೀಸ್ ವ್ಯವಸ್ಥೆಗಳಿಂದ ಏಕೀಕೃತ ಆಧುನಿಕ ಪಡೆ, 1892ರಲ್ಲಿ ಪೊಲೀಸರಿಗೆ ತರಬೇತಿ, ಹೀಗೆ ಬದಲಾವಣೆಯ ಕ್ರಾಂತಿ ಸೃಷ್ಟಿಸುವಂತೆ ಹಲವಾರು ಬದಲಾವಣೆಗಳ ಮೆಟ್ಟಲುಗಳನ್ನು ಏರಿದ ಪೊಲೀಸ್ ಇಲಾಖೆ ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ ದರ್ಜೆಯ ಪೊಲೀಸ್ ಅಧಿಕಾರಿಗಳಿಗೆ ಮಾನ್ಯ ಶ್ರೀ ಡಾಕ್ಟರ್ MA ಸಲೀಂ IPS ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರು ಕರ್ನಾಟಕ ರಾಜ್ಯರವರ ಅಧ್ಯಕ್ಷತೆಯಲ್ಲಿ ಅಂತಿಮವಾಗಿ ಕರ್ನಾಟಕ ರಾಜ್ಯ ಪೊಲೀಸ್
ಇಲಾಖೆಯ ನೌಕಾ ನೀಲಿ ಬಣ್ಣದ ಪಿ ಕ್ಯಾಪ್ ಜಾರಿಗೆ ತರುವಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಪಡೆಯ ಮುಖ್ಯಸ್ಥರು ಅತ್ಯಂತ ಕಾಳಜಿ ವಹಿಸಿ ಶ್ರಮ ವಹಿಸಿದ್ದಾರೆ. ಇದೇ ಮೊಟ್ಟ ಮೊದಲ ಬಾರಿಗೆ ನೌಕಾ ನೀಲಿ ಬಣ್ಣದ ಪಿ ಕ್ಯಾಪ್ ಧರಿಸಿ ನಿರ್ಗಮನ ಪಥ ಸಂಚಲನ ಕವಾಯತು ಮಾಡುತ್ತಿರುವುದಕ್ಕೆ ಕಾರಣೀಭೂತರಾಗಿದ್ದಾರೆ ಪೊಲೀಸ್ ತರಬೇತಿ ಶಾಲೆ ತಣಿಸಂದ್ರ ಬೆಂಗಳೂರಿನ ಈ 8ನೇ ತಂಡದ ನಾಗರಿಕ ಪುರುಷ ಪೊಲೀಸ್ ಕಾನ್ಸ್ಟೇಬಲ್ಗಳ 416 ನವ ಆರಕ್ಷಕರು ಹಾಗೂ ಪೊಲೀಸ್ ತರಬೇತಿ ಶಾಲೆಯ ಪ್ರಾಂಶುಪಾಲರು, ಉಪ ಪ್ರಾಂಶುಪಾಲರು ಶ್ರೀ ರವರ ತಂಡ ಹಗಲಿರುಳು ಶ್ರಮವಹಿಸಿ ಪ್ರಶಿಕ್ಷಣಾರ್ಥಿಗಳನ್ನು ತಿದ್ದಿ ತೀಡಿ ತಿಳಿ ಹೇಳಿ ಇಂದಿನ ನಿರ್ಗಮನ ಪಥ ಸಂಚಲನಕ್ಕೆ ಸಜ್ಜುಗೊಳಿಸಿರುತ್ತಾರೆ. ತಮ್ಮೆಲ್ಲರಿಂದ ಬರಲಿ ಹರ್ಷೋದ್ಗಾರದ ಚಪ್ಪಾಳೆಯ ಮಹಾಪುರ. ಇಂತಹ ಹೆಮ್ಮೆಯ ಹಿನ್ನೆಲೆಗಳುಳ್ಳ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಆರಕ್ಷಕ ಮಹಾನಿರೀಕ್ಷಕರು ಕರ್ನಾಟಕ ರಾಜ್ಯರವರು ಆದಂತಹ ಡಾಕ್ಟರ್ ಎಂ.ಎ. ಸಲೀಂ ರವರು ಕಾರ್ಯಕ್ರಮಕ್ಕೆ ಆಗಮಿಸಿ ಗೌರವ ವಂದನೆ ಸ್ವೀಕರಿಸಿ ತುಕಡಿಗಳ ಪರಿವೀಕ್ಷಣೆಗೈದು ನಿಶ್ಚಲ ದಳಗಳ ವಂದನೆಯನ್ನು ಸ್ವೀಕರಿಸಿ ವಿಜೇತರಿಗೆ ಬಹುಮಾನವನ್ನು ನೀಡಲಿದ್ದಾರೆ. ಅತಿಥಿ ಮಹೋದಯರೊಂದಿಗೆ ತರಬೇತಿ ವಿಭಾಗದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಆದಂತಹ ಸನ್ಮಾನ್ಯ ಶ್ರೀ ದಯಾನಂದ ಹಾಗೂ ಬೆಂಗಳೂರು ನಗರದ ಪೊಲೀಸ್ ಆಯುಕ್ತರಾದಂತಹ ಮಾನ್ಯ ಶ್ರೀ ಸೀಮಂತ್ ಕುಮಾರ್ ಸಿಂಗ್ ರವರನ್ನೊಳಗೊಂಡ ಹಿರಿಯ ಅಧಿಕಾರಿಗಳ ಗಣ್ಯರ ವೃಂದ ಕಾರ್ಯಕ್ರಮಕ್ಕೆ ಆಗಮಿಸಲಿವೆ. ಬಂಧುಗಳೇ, ಈ ಎಲ್ಲ ಸಂಭ್ರಮದ ಹಿನ್ನೆಲೆಯಲ್ಲಿ ಎಲ್ಲ ಹಿರಿಯ ಅಧಿಕಾರಿಗಳ ಖುದ್ದು ಮಾರ್ಗದರ್ಶನದಲ್ಲಿ ಸಜ್ಜಾಗಿದೆ ನಮ್ಮ PTS ತಣಿಸಂದ್ರ. ಈ ಕಾರ್ಯಕ್ರಮದ ಇಂದು ಆಯೋಜನೆಗೊಳ್ಳಲಿರುವ ಕಾರ್ಯಕ್ರಮದ ವಿವರಗಳು: ಮೊದಲಿಗೆ ಮುಖ್ಯ ಅತಿಥಿಗಳ ಆಗಮನ, ಪ್ರಥಮ ವಂದನೆ, ವರದಿ ಹಾಗೂ ನಿಶ್ಚಲ ದಳಗಳ ಪರಿವೀಕ್ಷಣೆಗೆ ಆಹ್ವಾನ, ಕವಾಯತು ಪರಿವೀಕ್ಷಣೆ, ಪಥಸಂಚಲನದ ಪ್ರಾರಂಭ, ಅತ್ಯುನ್ನತ ಶಸ್ತ್ರವಂದನೆ, ರಾಷ್ಟ್ರ ಹಾಗೂ ಪೊಲೀಸ್ ಧ್ವಜಗಳ ಆಗಮನ. ಮತ್ತೊಮ್ಮೆ ತಮ್ಮೆಲ್ಲರ ಗಮನಕ್ಕೆ, ರಾಷ್ಟ್ರ ಹಾಗೂ ಪೊಲೀಸ್ ಧ್ವಜಗಳ ಆಗಮನ ಹಾಗೂ ನಿರ್ಗಮನದ ವೇಳೆಯಲ್ಲಿ ರಾಷ್ಟ್ರಗೀತ ಗಾಯನದೊಂದಿಗೆ ಅತ್ಯುನ್ನತ ಶಸ್ತ್ರವಂದನೆಯನ್ನು ಸಲ್ಲಿಸಲಾಗುವುದು. ಆ ಸಮಯದಲ್ಲಿ ಸಮಸ್ತರು ಎದ್ದು ನಿಂತು ಗೌರವ ಸಲ್ಲಿಸಲು ಕೋರಿದೆ. ಧ್ವಜಗಳ ಆಗಮನ ಹಾಗೂ ಧ್ವಜಗಳ ಸಾನ್ನಿಧ್ಯದಲ್ಲಿ ಪ್ರತಿಜ್ಞಾವಿಧಿ ಸ್ವೀಕಾರ, ಧ್ವಜಗಳ ನಿರ್ಗಮನ, ನಂತರ ವೇದಿಕೆ ಕಾರ್ಯಕ್ರಮ, ಸ್ವಾಗತ ಭಾಷಣ, ವರದಿ ವಾಚನ, ಬಹುಮಾನ ವಿತರಣೆ, ಅತಿಥಿ ಗಣ್ಯರ ಭಾಷಣ, ವಂದನಾರ್ಪಣೆ, ನಂತರ ಆಕರ್ಷಕ ವಿದಳನ ಪ್ರಕ್ರಿಯೆ ಪ್ರಾರಂಭವಾಗಲಿದೆ. ಇದಕ್ಕೆ ಇವರು ಪ್ರಧಾನ ಪೊಲೀಸ್ ತರಬೇತಿ ಶಾಲೆ ತಣಿಸಂದ್ರ ಬೆಂಗಳೂರಿನ ಈ ಸುಂದರ ಸಮಾರಂಭವೇ 8ನೇ ತಂಡದ ನಾಗರಿಕ ಪುರುಷ ಪೊಲೀಸ್ ಕಾನ್ಸ್ಟೇಬಲ್ಗಳ ನಿರ್ಗಮನ ಪಥಸಂಚಲನದಲ್ಲಿ ಆಕರ್ಷಕವಾಗಿ ಶೃಂಗಾರಗೊಂಡು ವೇದಿಕೆಯ ಮುಂಭಾಗದಲ್ಲಿ ತಮ್ಮೆದುರು ನಿಂತಿದ್ದಾರೆ ಹಿಮಶಿಖರಗಳಂತೆ ನಾಡಿನ ನವ ಆರಕ್ಷಕರ 14 ತಂಡಗಳು. ಖಡ್ಗಧಾರಿ ಪ್ರಥಮ ದಂಡನಾಯಕರಾಗಿ ಶ್ರೀಯುತ ಕಿಶೋರ್ ದ್ಯಾವಪ್ಪ ನಾಯಕ್, ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್, ಶಿವಮೊಗ್ಗ ಜಿಲ್ಲೆ ರವರ ನೇತೃತ್ವದಲ್ಲಿ ಇಂದಿನ ಈ ಸಮಾರಂಭಕ್ಕೆ ಮುಂಚೂಣಿಯಲ್ಲಿದ್ದಾರೆ. ತಂದೆ ದ್ಯಾವಪ್ಪ ನಾಯಕ್, ತಾಯಿ ಶ್ರೀಮತಿ ಪದ್ಮಾವತಿ ದಂಪತಿಗಳ ಸುಪುತ್ರರಾಗಿದ್ದು BCom ಪದವೀಧರರು. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಕೋಲಸಿರ್ಸಿ ಗ್ರಾಮದಲ್ಲಿ ಜನಿಸಿರುವ ಶ್ರೀಯುತರು ಪ್ರಸ್ತುತ ನಿರ್ಗಮನ ಪಥ ಸಂಚಲನದ ನಾಯಕತ್ವ ವಹಿಸಿರುವ ಶ್ರೀಯುತ ಕಿಶೋರ್ ದ್ಯಾವಪ್ಪ ನಾಯಕ್, ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್, ಶಿವಮೊಗ್ಗ ಜಿಲ್ಲೆಯವರಿಗೆ ಬರಲಿ ತಮ್ಮೆಲ್ಲರಿಂದ ಶುಭಾಶಯದ ಜೋರಾದ ಚಪ್ಪಾಳೆ. NCC ಇಂದ ಹೊರಮೂಡಿದ ಕಿಶೋರ್ ದ್ಯಾವಪ್ಪ ನಾಯಕ ತಮ್ಮ ತಾಲೂಕು ಸಿದ್ದಾಪುರ ಜಿಲ್ಲೆಯ ಭುವನೇಶ್ವರಿ ದೇವಸ್ಥಾನದ ಹೆಮ್ಮೆಯ ಆಶೀರ್ವಾದದಿಂದ ಬಂದವರಾಗಿದ್ದಾರೆ. ಕದಂಬರ ರಾಜಧಾನಿ ಬನವಾಸಿಯ ಈ ಸುಪುತ್ರ ಇಂದು 8ನೇ ತಂಡದ ನಿರ್ಗಮನ ಪಥ ಸಂಚಲನದ ಭವ್ಯ ಕಾರ್ಯಕ್ರಮದ ಪರೇಡ್ ಕಮಾಂಡರ್. ದ್ವಿತೀಯ ದಂಡನಾಯಕರಾಗಿ ಶ್ರೀ ಅಕ್ಷಯ್ ನಾಯಕ್ ರವರು. ಇವರ ತಂದೆ ಶ್ರೀಧರ್ ಕುಪ್ಪಯ್ಯ ನಾಯಕ್ ಹಾಗೂ ತಾಯಿ ಶ್ರೀಮತಿ ಲಲಿತಾ. BSc ಪದವೀಧರರಾದ ಇವರು ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕು ಉರುಳಿಸಾಲು ಗ್ರಾಮದಲ್ಲಿ ಜನಿಸಿದ್ದು ಇವರು ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಬೆಂಗಳೂರು ನಗರಕ್ಕೆ ಆಯ್ಕೆಗೊಂಡಿದ್ದಾರೆ. ಇವರಿಗೂ ಸಹ ಜೋರಾದ ಚಪ್ಪಾಳೆಯ ಮುಖಾಂತರ ಶುಭ ಹಾರೈಸೋಣ ಬಂಧುಗಳೇ.
ಖಡ್ಗಧಾರಿ ಸಹಾಯಕ ಪರೇಡ್ ಕಮಾಂಡರ್ ರವರು 2018ರಲ್ಲಿ INS ಕದಂಬ ಕಾರವಾರದಲ್ಲಿ ನಡೆದ ಆಲ್ ಇಂಡಿಯಾ ನಾವಾಸೈನಿಕ್ ಕ್ಯಾಂಪ್ನಲ್ಲಿ ಚಾಂಪಿಯನ್ ಆದ ತಂಡದ ಸದಸ್ಯರು ಕರ್ನಾಟಕ ಗೋವಾ ಡೈರೆಕ್ಟರ್ನ ತಂಡದ ಸದಸ್ಯರಾದಂತಹ ಸಹಾಯಕ ಪರೇಡ್ ಕಮಾಂಡರ್ ಅಕ್ಷಯ್ ಶ್ರೀಧರ್ ನಾಯ್ಕರವರು ಇಂದಿನ ಕವಾಯತಿನ ನೇತೃತ್ವದಲ್ಲಿ ದ್ವಿತೀಯ ಪರೇಡ್ ಕಮಾಂಡರ್ ಆಗಿ ಹೊರಹೊಮ್ಮಿದ್ದಾರೆ. ಈ ಹಿಂದೆ ನಮ್ಮ ಪೊಲೀಸ್ ಕವಾಯತುಗಳಲ್ಲಿ ಆಂಗ್ಲ ಭಾಷೆಯ ಕವಾಯತಿನ ಆದೇಶದ ಪದಗಳು ಬಳಕೆಯಾಗುತ್ತಿತ್ತು. ಬದಲಾವಣೆಯ ಕ್ರಾಂತಿಯ ಪ್ರತೀಕವಾಗಿ ಕನ್ನಡದ ಇಂಪು ತಂಪು ಕಂಪಿನ ಸ್ವಾದಿಷ್ಟಕರ ಕನ್ನಡದ ಆದೇಶಗಳು ಇಂದಿನ ಕವಾಯತಿನಲ್ಲಿ ಜಗಮಗಿಸಲಿವೆ. ಬಂಧುಗಳೇ, 1ನೇ ತಂಡದ ನೇತೃತ್ವ ಶ್ರೀಯುತ ಅರುಣ್ SR, ತಂದೆ ಶ್ರೀ ರವಿ, ತಾಯಿ ಶ್ರೀಮತಿ ಲಲಿತಾ ದಂಪತಿಗಳ ಸುಪುತ್ರರಾಗಿದ್ದು ಮೂಲತಃ ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಪೊಲೀಸ್ ಇಲಾಖೆ ಸೇರಿದವರಾಗಿರುತ್ತಾರೆ. BBM ಪದವೀಧರರಾದ ಇವರು ಮಲೆನಾಡಿನ ಹೆಬ್ಬಾಗಿಲೆಂದೇ ಖ್ಯಾತಿ ಪಡೆದಿರುವ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕಿನ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಜನಿಸಿರುತ್ತಾರೆ. ಪ್ರಸ್ತುತ ಶಿವಮೊಗ್ಗ ಜಿಲ್ಲೆಗೆ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ನೇಮಕಗೊಂಡಿರುವ ಶ್ರೀಯುತ ಅರುಣ್ SR ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಶ್ರೀ ಶಿವಮೊಗ್ಗ ಜಿಲ್ಲೆಯವರೆಗೆ ಬರಲಿ. ಬಂಧುಗಳೇ, ತಮ್ಮೆಲ್ಲರಿಂದ ಶುಭಾಶಯದ ಚಪ್ಪಾಳೆಗಳು. ಹಾಗೂ ಈ ತಂಡಕ್ಕೆ ತರಬೇತಿ ನೀಡುವಲ್ಲಿ ಹಗಲಿರುಳು ಶ್ರಮ ವಹಿಸಿರುತ್ತಾರೆ ಶ್ರೀ ರಾಜಕುಮಾರ್, ಅಸಿಸ್ಟೆಂಟ್ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ PTS ತಣಿಸಂದ್ರರವರು. ಬಂಧುಗಳೇ, 2ನೇ ತುಕಡಿಯ ನಾಯಕರಾಗಿ ಶ್ರೀ ಸತೀಶ್ ರವರು. ಇವರು ಮೂಲತಃ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಯರಗಂಡಿ ಗ್ರಾಮದಲ್ಲಿ ಜನಿಸಿರುತ್ತಾರೆ. ಇವರ ತಂದೆ ಶ್ರೀ ದತ್ತು, ತಾಯಿ ಸುನೀತಾರವರು. ಇವರು ಕಲಬುರಗಿ ಜಿಲ್ಲೆಯ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಆಯ್ಕೆಗೊಂಡಿದ್ದಾರೆ. ಇವರ ತರಬೇತುದಾರರು ಶ್ರೀ ಜಗದೀಶ್ GC ಅವರು. ಇವರಿಗೂ ಸಹ ಜೋರಾದ ಚಪ್ಪಾಳೆಯ ಮುಖಾಂತರ ಶುಭ ಹಾರೈಸೋಣ. ಕವಾಯತು ಮೈದಾನದ ಬೃಹತ್ ಹೆಬ್ಬಾಗಿಲಿನಂತೆ ನಿಂತಿರುವ ನಮ್ಮ ಆರಕ್ಷಕರ ತಂಡಗಳ 3ನೇ ತಂಡದ ನೇತೃತ್ವ ಶ್ರೀ ಅಭಿಷೇಕ್ ಕಾಂಬಳೆ, ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್, ಬೆಂಗಳೂರು ನಗರ. ತಂದೆ ಶ್ರೀ ಅಣ್ಣಪ್ಪ ಕಾಂಬಳೆ, ತಾಯಿ ಮಾಲಾ ಕೆ. ದಂಪತಿಗಳ ಸುಪುತ್ರರಾದ ಶ್ರೀತರು ಮೂಲತಃ ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಪೊಲೀಸ್ ಇಲಾಖೆ ಸೇರಿದವರಾಗಿರುತ್ತಾರೆ. BCom ಪದವೀಧರರಾದ ಶ್ರೀತರು ಉದ್ಯಾನ ನಗರಿ, ಬೆಂಗಳೂರು ನಗರದ ಪರಿಮಳ ನಗರ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಹೊರಾಂಗಣ ಬೋಧಕರಾಗಿ ಶ್ರೀ ಬಸವರಾಜ್ ಎಂರವರು ತಂಡಕ್ಕೆ ತಯಾರು ಮಾಡುವಲ್ಲಿ ಶ್ರಮಿಸಿರುತ್ತಾರೆ. ಬರಲಿ ತಮ್ಮೆಲ್ಲರಿಂದ 3ನೇ ತಂಡದ ಶ್ರೀ ಅಭಿಷೇಕ್ ಕಾಂಬ್ಳೆರವರಿಗೆ ಶುಭಾಶಯದ ಚಪ್ಪಾಳೆಗಳ ಮಹಾಪುರ. ಇನ್ನು 4ನೇ ತಂಡದ ನಾಯಕ. 4ನೇ ತಂಡದಲ್ಲಿ ಶ್ರೀ ಬಸವರಾಜ್ ಚಿಪ್ಪಲಕಟ್ಟಿ ನೇತೃತ್ವದಲ್ಲಿ ಪಳಗಿದ ತಂಡ ಸಜ್ಜಾಗಿದೆ ಶ್ರೀ ಸಚಿನ್ MR ರವರ ನಾಯಕತ್ವದಲ್ಲಿ. ಮೂಲತಃ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ತವನಂದಿ ಗ್ರಾಮದ ಶ್ರೀ ರುದ್ರಪ್ಪ ಶ್ರೀಮತಿ ರೇಣುಕಾ ದಂಪತಿಯ ಸುಪುತ್ರ ಶ್ರೀ ಸಚಿನ್ MR. BSc ಪದವೀಧರರಾದ ಶ್ರೀಯುತ ಶ್ರೀ ಸಚಿನ್ MR ನೇಮಕಗೊಂಡಿದ್ದಾರೆ ತೀರ್ಥಹಳ್ಳಿ ಪೊಲೀಸ್ ಠಾಣೆಗೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಗೆ ನೇಮಕಗೊಂಡಿರುವ ಸಚಿನ್ MR 4ನೇ ತಂಡದ ನಾಯಕ. ಈ ತುಕಡಿಗಾಗಿ ಬರಲಿ ನಿಮ್ಮೆಲ್ಲರಿಂದ ಶುಭಾಶಯದ ಚಪ್ಪಾಳೆ. ಕವಾಯತು ಮೈದಾನದ ಆಕರ್ಷಕ 5ನೇ ತಂಡದ ನೇತೃತ್ವ ಶ್ರೀ ಮಲ್ಲಿಕಾರ್ಜುನ ಪಡಶೆಟ್ಟಿ, ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್, ಬೆಂಗಳೂರು ನಗರ. ತಂದೆ ಶ್ರೀ ಹನುಮಂತ, ತಾಯಿ ಶ್ರೀಮತಿ ಕಸ್ತೂರಿ ದಂಪತಿಗಳ ಸುಪುತ್ರರಾಗಿದ್ದು ಮೂಲತಃ ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಪೊಲೀಸ್ ಇಲಾಖೆ ಸೇರಿದವರಾಗಿರುತ್ತಾರೆ. BA ಪದವೀಧರರಾದ ಶ್ರೀಯತರು ಬಾದಾಮಿ ಚಾಲುಕ್ಯರ ನಲೆಬೀಡು, ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ನಾವಲ್ಗಿ ಗ್ರಾಮದಲ್ಲಿ ಜನಿಸಿದ್ದು ಬೆಂಗಳೂರು ನಗರಕ್ಕೆ ನೇಮಕಾತಿ ಹೊಂದಿರುತ್ತಾರೆ. ಹೊರಾಂಗಣ ಬೋಧಕರಾಗಿ ಶ್ರೀ ಉಮೇಶ್ ARSI ರವರು ತರಬೇತಿ ನೀಡಿರುತ್ತಾರೆ. ಬರಲಿ ಬಂಧುಗಳೇ, 5ನೇ ತಂಡದ ಶ್ರೀ ಮಲ್ಲಿಕಾರ್ಜುನ್ ಪಡಶೆಟ್ಟಿ, ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್, ಬೆಂಗಳೂರು ನಗರವರಿಗೆ ಶುಭಾಶಯದ ಚಪ್ಪಾಳೆ. ಬಂಧುಗಳೇ, ಇದೀಗ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಕಾರ್ಯಕ್ರಮದ ಸಂಕೀರ್ಣಕ್ಕೆ ಆಗಮಿಸಿದ್ದಾರೆ. ಆಗಮಿಸಿರುವ ಅತಿಥಿ ಮಹೋದಯರನ್ನ ಆಯೋಜಕ ವೃಂದದ ಹಿರಿಯ ಗಣ್ಯರು ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಿದ್ದಾರೆ. ಕಹಳಿಗರ ನಿನಾದ. ಅತಿಥಿ ಗಣ್ಯರು ಕಾರ್ಯಕ್ರಮದ ಸಂಕೀರ್ಣಕ್ಕೆ ಆಗಮಿಸಿದ ಸಂಕೇತ. ಆಗಮಿಸಿರುವ ಅತಿಥಿ ಗಣ್ಯರೇ, ಕಹಳಿಗರು ವಿಶಿಷ್ಟ ಧ್ವನಿಯನ್ನು ಪ್ರತಿಧ್ವನಿಸಿ
ತುಂಬು ಹೃದಯದ ಸ್ವಾಗತವನ್ನು ಕೋರಿದ್ದಾರೆ. ಆಹ್ವಾನಿತ ಅತಿಥಿ ಬಾಂಧವರೇ, ಇದೀಗ ಕಾರ್ಯಕ್ರಮದ ಅತಿಥಿ ಮಹೋದಯರು ಅಶ್ವರೋಹಿ ಗೌರವ ಬೆಂಗಾವಲಿನಲ್ಲಿ ಕಾರ್ಯಕ್ರಮದ ಮೋಟಾರ್ ಬ್ಯಾಕ್ ರೈಡರ್ ಬೆಂಗಾವಲಿನಲ್ಲಿ ಇದೀಗ ಆಗಮಿಸುತ್ತಿದ್ದು ಕವಾಯತಿನ ಪ್ರಥಮ ವಂದನೆ ಶಸ್ತ್ರ ವಂದನೆಯ ಮುಖೇನ ಇಂದಿನ ಕಾರ್ಯಕ್ರಮವು ಚಾಲನೆಯನ್ನ ಪಡೆದುಕೊಳ್ಳಲಿದೆ. ಇದೀಗ ಅತಿಥಿ ಮಹೋದಯರು ವೇದಿಕೆಯತ್ತ ಆಗಮಿಸುತ್ತಿರುವ ಅತಿಥಿ ಮಹೋದಯರಿಗೆ ಶುಭಾಶಯದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕಾಗಿ ಕೋರ್ತಾ ಇದ್ದಾವೆ. ಅತಿಥಿ ಮಹೋದಯರು ವೇದಿಕೆಯನ್ನು ಅಲಂಕರಿಸುತ್ತಿದ್ದಂತೆಯೇ 8ನೇ ತಂಡದ ನಿರ್ಗಮನ ಪಥ ಸಂಚಲನದ ಕವಾಯತು ಸ್ವಯಂ ಚಾಲನೆ ಪಡೆದುಕೊಳ್ಳಲಿದೆ. ಸಾಧಿಸಲು ಸಹಕಾರ ಅಗತ್ಯತೆಯನ್ನು ಒತ್ತಿ ಹೇಳುತ್ತದೆ. ಇಂತಹ ಐತಿಹಾಸಿಕ ದಿನದಂದು ನಮ್ಮ ತಣಿಸಂದ್ರ ತರಬೇತಿ ಶಾಲೆಯ ಆವರಣದಲ್ಲಿ ಹಲವಾರು ಇತಿಹಾಸ ಸೃಷ್ಟಿಸಲು ಸಜ್ಜಾಗಿದ್ದಾರೆ ನಮ್ಮ ನವ ಆರಕ್ಷಕರು. ಇದೇ ಮೊಟ್ಟ ಮೊದಲ ಬಾರಿಗೆ ಹೊಸ ಶಿರಗವಚ ಧರಿಸಿ ನಿರ್ಗಮನ ಪಥ ಸಂಚಲನದಲ್ಲಿ ಭಾಗವಹಿಸುತ್ತಿರುವ ಬೃಹತ್ ಪ್ರಶಿಕ್ಷಣಾರ್ಥಿಗಳ ತಂಡ 8ನೇ ನಾಗರಿಕ ಪೊಲೀಸ್ ಪ್ರಶಿಕ್ಷಣಾರ್ಥಿಗಳ ತಂಡ. ಇದು ಹೆಮ್ಮೆಯ ವಿಚಾರ. ಇದೇ ವರ್ಷದ ಅಕ್ಟೋಬರ್ 28ರಂದು ಕರ್ನಾಟಕ ರಾಜ್ಯ ಪೊಲೀಸ್ ಇತಿಹಾಸದಲ್ಲಿ ಹೊನ್ನ ಪುಟಗಳಲ್ಲಿ ವಜ್ರಾಕ್ಷರಗಳಲ್ಲಿ ಹೊಳೆವಂತೆ ನಡೆದ ಸಮಾರಂಭದಲ್ಲಿ ಸಾಂಪ್ರದಾಯಿಕ ಟೊಪ್ಪಿಗೆ ಸ್ಲೋಚ್ ಹ್ಯಾಟ್ ನೈಪಥ್ಯಕ್ಕೆ ಸರಿದು ಹೊಸ ಕಡು ನೀಲಿ ಬಣ್ಣದ ಪಿಕ್ಯಾಪ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳ ಮುಡಿಗೇರಲು ಅನಾವರಣಗೊಂಡಿದ್ದು, ಇಂದು ನಮ್ಮ ಆರಕ್ಷಕರ ಮುಡಿಗೇರಿ ಕಿರೀಟಪ್ರಾಯವಾಗಿ ಹೆಮ್ಮೆಯ ಮುಕುಟವಾಗಿ ಎಲ್ಲ ದರ್ಜೆಯ ಅಧಿಕಾರಿಗಳು ಧರಿಸುವ ಪೀಕ್ ಕ್ಯಾಪ್ಗಳ ಮೇಲೆ ಇರಲಿದೆ ಸಿಂಹಲಾಂಛನ. ಅದಕ್ಕೆ ನವ ಆರಕ್ಷಕ WR ಕಿಟ್ ವಿರಚಿತ ಪ್ರಥಮ ವಂದನೆಯನ್ನು ಸಲ್ಲಿಸಿದ ಪರೇಡ್ ಕಮಾಂಡರ್ ಶ್ರೀ ಕಿಶೋರ್ ದ್ಯಾವಪ್ಪ ನಾಯ್ಕ ಇದೀಗ ಗಣ್ಯರಿಗೆ ಕವಾಯತಿನ ವರದಿಯನ್ನು ಒಪ್ಪಿಸಿ ಮಿಶ್ರ ದಳಗಳ ಇನ್ನು ಮುಂದೆ ಆಹ್ವಾನ ನೀಡಲಿದ್ದಾರೆ. ಜೈ ಕರ್ನಾಟಕ ಮಾನ್ಯರೇ, ನಿರ್ಗಮನ ಪಥ ಸಂಚಲನ ಕವಾಯತಿನಲ್ಲಿ ಒಬ್ಬರು ಅಧಿಕಾರಿ 416 ಪ್ರಶಿಕ್ಷಣಾರ್ಥಿಗಳು ಹಾಜರಿದ್ದು ಕವಾಯತ್ತು ಮಾನ್ಯರ ಪರಿವೀಕ್ಷಣೆಗೆ ಸನ್ನದ್ಧವಾಗಿದೆ. ಪ್ರಧಾನ ದಂಡನಾಯಕರ ಪೂರ್ವ ವಲಯದ ಪೊಲೀಸ್ ಮಹಾನಿರೀಕ್ಷಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಸ್ಪಂದನ, ಮಕ್ಕಳ ಸಹಾಯವಾಣಿ, ಆಸರೆ ಮತ್ತು ಅಭಯ ಸಹಾಯವಾಣಿ, ಗರುಡ ಪೆಟ್ರೋಲಿಂಗ್ ಪಡೆ, ವಿಶೇಷ ಕಾರ್ಯಪಡೆ ವಿಭಿನ್ನ ಯೋಜನೆಗಳನ್ನು ಪ್ರಾರಂಭಿಸಿದ ಹೆಗ್ಗಳಿಕೆ ಶ್ರೀಯತರಿಗೆ ಸಲ್ಲುತ್ತದೆ. ಸೇಫ್ ರೂಟ್ಸ್ ಟು ಸ್ಕೂಲ್, ಆಟೋಮೆಟಿಕ್ ಟ್ರಾಫಿಕ್ ಚಾಲನಿಂಗ್ ಸಿಸ್ಟಮ್, ಲೋಕಲ್ ಏರಿಯಾ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಪ್ಲಾನ್ಸ್, ಪಬ್ಲಿಕ್ ಐ ಯೋಜನೆ ಮುಂತಾದ ಇನ್ನು ಗೌರವಿಸಿದೆ. CPO ಎಂಬ ಸುಶ್ರಾವ್ಯ ಸಂಗೀತದ ಹಿನ್ನೆಲೆಯಲ್ಲಿ ಇದೀಗ 1ನೇ ತಂಡದ ನೇತೃತ್ವ ಸಹಾಯವಾಣಿ, ಗರುಡ ಪೆಟ್ರೋಲಿಂಗ್ ಪಡೆ, ವಿಶೇಷ ಕಾರ್ಯಪಡೆ ವಿಭಿನ್ನ ಯೋಜನೆಗಳನ್ನು ಪ್ರಾರಂಭಿಸಿದ ಹೆಗ್ಗಳಿಕೆ ಶ್ರೀಯತರಿಗೆ ಸಲ್ಲುತ್ತದೆ.
ಸೇಫ್ ರೂಟ್ಸ್ ಟು ಸ್ಕೂಲ್ ಆಟೋಮೆಟಿಕ್ ಟ್ರಾಫಿಕ್ ಚಲನಿಂಗ್ ಆಲ್ ಇಂಡಿಯಾ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಆಯ್ಕೆಯಾಗುವ ಮೂಲಕ ಪ್ರಾರಂಭವಾಯಿತು. ಬಹುಮುಖ ಸಾಮರ್ಥ್ಯ ಮತ್ತು ಉತ್ಕೃಷ್ಟತೆಯ ಅನುಭವದೊಂದಿಗೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ 26 ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿರುತ್ತದೆ. ಉಡುಪಿ, ಹಾಸನ ಜಿಲ್ಲೆಗಳಲ್ಲಿ ಪೊಲೀಸ್ ಅಧೀಕ್ಷಕರಾಗಿ, ಮೈಸೂರು ನಗರದ ಪೊಲೀಸ್ ಆಯುಕ್ತರಾಗಿ, ಬೆಂಗಳೂರು ನಗರದ ವಿಶೇಷ ಪೊಲೀಸ್ ಆಯುಕ್ತರಾಗಿ, ಪೂರ್ವ ವಲಯದ ಪೊಲೀಸ್ ಮಹಾನಿರೀಕ್ಷಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಸ್ಪಂದನ, ಮಕ್ಕಳ ಸಹಾಯವಾಣಿ, ಆಸರೆ ಮತ್ತು ಅಭಯ ಸಹಾಯವಾಣಿ, ಗರುಡ ಪೆಟ್ರೋಲಿಂಗ್ ಪಡೆ, ವಿಶೇಷ ಕಾರ್ಯಪಡೆ ವಿಭಿನ್ನ ಯೋಜನೆಗಳನ್ನು ಪ್ರಾರಂಭಿಸಿದ ಹೆಗ್ಗಳಿಕೆ ಶ್ರೀಯತರಿಗೆ ಸಲ್ಲುತ್ತದೆ. ಸೇಫ್ ರೂಟ್ ಟು ಸ್ಕೂಲ್ ಆಟೋಮೆಟಿಕ್ ಟ್ರಾಫಿಕ್ ಚಲನಿಂಗ್ ಸಿಸ್ಟಮ್, ಲೋಕಲ್ ಏರಿಯಾ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಪ್ಲಾನ್ಸ್, ಪಬ್ಲಿಕ್ ಐ ಯೋಜನೆ ಮುಂತಾದ ಇನ್ನು ಹಲವಾರು ಪ್ರತಿಷ್ಠಿತ ಸಂಚಾರ ಯೋಜನೆಗಳನ್ನು ಅನುಷ್ಠಾನಗೊಳಿಸಿರುವ ಗರಿಮೆ ಶ್ರೀಮಾನ್ಯರಿಗೆ ಸಲ್ಲುತ್ತದೆ. ಇಂತಹ ಅತ್ಯುನ್ನತ ಸೇವೆ ಪರಿಗಣಿಸಿದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಪ್ರತಿಷ್ಠಿತ ಪುರಸ್ಕಾರಗಳನ್ನು ನೀಡಿ ಶಿವಮೊಗ್ಗ ಜಿಲ್ಲೆಯವರಿಂದ ಅತಿಥಿ ಮಾನ್ಯರಿಗೆ ವಂದನೆ ಸಲ್ಲಿಕೆ. ಎರಡನೇ ತಂಡದ ನೇತೃತ್ವ ಶ್ರೀ ಸತೀಶ್ ರವರು ಅತಿಥಿ ಮಾನ್ಯರಿಗೆ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ. ಮೂರನೇ ತಂಡದ ನಾಯಕತ್ವ ಶ್ರೀ ಅಭಿಷೇಕ್ ಕಾಂಬಳೆ ನೇತೃತ್ವದಲ್ಲಿ ತಂಡವು ಗೌರವ ಅರ್ಪಣೆಯನ್ನು ಸಲ್ಲಿಸಿದೆ. ಸನ್ಮಾನ್ಯರೇ, 4 ಮತ್ತು 5ನೇ ತಂಡದ ಪರವಾಗಿ ಶ್ರೀ ಸಚಿನ್ ಎಂಆರ್ ಹಾಗೂ ಮಲ್ಲಿಕಾರ್ಜುನ್ ಪಡಿಶೆಟ್ಟಿ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ರವರಿಂದ ತಂಡದ ಪರವಾಗಿ ಅತಿಥಿ ಮಾನ್ಯರಿಗೆ ವಂದನೆ ಸಲ್ಲಿಕೆ. ಆರು ಮತ್ತು 7ನೇ ತಂಡದ ಪರವಾಗಿ ಶ್ರೀ ಸಚಿನ್ ಸಾಗರ್ ಕಟ್ಟಿಮನಿ ಮತ್ತು ಅಜಿತ್ ವಿ ಸೈದಾಪುರ್ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಬೆಳಗಾವಿ ಜಿಲ್ಲೆಯವರಿಂದ ತಂಡದ ಪರವಾಗಿ ಅತಿಥಿ ಮಾನ್ಯರಿಗೆ ವಂದನೆ ಸಲ್ಲಿಕೆ. ಕರ್ನಾಟಕ ರಾಜ್ಯದ ಕುಟುಂಬದ ಪರವಾಗಿ ಅತಿಥಿ ಮಾನ್ಯರಿಗೆ ವಂದನೆ ಸಲ್ಲಿಕೆ. ನಿರ್ಗಮನ ಪಥ ಸಂಚಲನದ 8 ಮತ್ತು 9ನೇ ತಂಡದ ಪರವಾಗಿ ಶ್ರೀ ಅಲ್ಲಪ್ಪ ಮದಿಹಳ್ಳಿ ಹಾಗೂ ಯಲ್ಲಾಲಿಂಗ್ ಪಡೆದಲ್ಲಿ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಬೆಂಗಳೂರು ನಗರವರಿಂದ ತಂಡದ ಪರವಾಗಿ ಅತಿಥಿ ಮಾನ್ಯರಿಗೆ ವಂದನೆ ಸಲ್ಲಿಕೆ. 10 ಮತ್ತು 11ನೇ ತಂಡದ ಪರವಾಗಿ ಶ್ರೀ ಶ್ರೀಕಾಂತ್ ಸಿಂಗಾಡಿ ಹಾಗೂ ಶ್ರೀ ನಿತೀಶ್ ಜೆಸಿ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಬೆಂಗಳೂರು ನಗರವರಿಂದ ಅತಿಥಿ ಮಾನ್ಯರಿಗೆ ವಂದನೆ ಸಲ್ಲಿಕೆ. 12ನೇ ತಂಡದ ಪರವಾಗಿ ಶ್ರೀ ವೆಂಕಟೇಶ್ ಇ ಅವರು ಅತಿಥಿ ಮಾನ್ಯರಿಗೆ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ. 13ನೇ ತಂಡದ ನೇತೃತ್ವ ಶ್ರೀ ಸಚಿನ್ ಇ ರವರು ಅತಿಥಿ ಮಾನ್ಯರಿಗೆ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ. 14ನೇ ತಂಡದ ನೇತೃತ್ವ ಶ್ರೀ ಶಶಸ್ ಕುಮಾರ್ ರವರು ಅತಿಥಿ ಗಣ್ಯರಿಗೆ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ. ಬಂಧುಗಳೇ, ಇದೇ ಮೊಟ್ಟ ಮೊದಲ ಬಾರಿಗೆ ಹಲವಾರು ಇತಿಹಾಸ ಸೃಷ್ಟಿಸಲು ಸಜ್ಜಾಗಿದೆ ನಮ್ಮ PTS ತಣಿಸಂದ್ರ. ಕಾರಣ ಹಚ್ಚ ಹೊಸ ಶಿರಗವಚ ಧರಿಸಿ ನಿರ್ಗಮನ ಪಥ ಸಂಚಲನದಲ್ಲಿ ಭಾಗವಹಿಸುತ್ತಿರುವ ಬೃಹತ್ ಪ್ರಶಿಕ್ಷಣಾರ್ಥಿಗಳ ತಂಡ ಈ ಇತಿಹಾಸವನ್ನ ನಿರ್ಮಿಸಿದೆ. ಇದೇ ಅಕ್ಟೋಬರ್ 28ರಂದು ಕರ್ನಾಟಕ ರಾಜ್ಯ ಪೊಲೀಸ್ ಇತಿಹಾಸದಲ್ಲಿ ಹೊನ್ನ ಪುಟಗಳಲ್ಲಿ ವಜ್ರಾಕ್ಷರಗಳಲ್ಲಿ ಹೊಳೆಯುವಂತೆ ನಡೆದ ಸಮಾರಂಭದಲ್ಲಿ ಸಾಂಪ್ರದಾಯಿಕ ಟೊಪ್ಪಿಗೆ ಅಂದರೆ ಸ್ಲೋ ಚಾಟ್ ನೈಪಥ್ಯಕ್ಕೆ ಸರಿದು ಹೊಸ ಕಡು ನೀಲಿ ಬಣ್ಣದ ಪಿ ಕ್ಯಾಪ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಹೆಡ್ ಕಾನ್ಸ್ಟೇಬಲ್ಗಳ ಮುಡಿಗೇರಿತು. ಅದನ್ನು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಪಡೆಯ ಮುಖ್ಯಸ್ಥರ ಆಸ್ಥೆಯಿಂದ ನಡೆದ ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಗೊಂಡಿತು. ಬದಲಾವಣೆ ಅಂತ್ಯವಲ್ಲ, ಆರಂಭ. ಹೊಸ ಹ್ಯಾಟ್, ಹೊಸ ಪ್ರೇರಣೆ, ಹೊಸ ಮನ್ನಣೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಬಿಡುಗಡೆಗೊಂಡ ಹೊಸ ಪಿ ಕ್ಯಾಪ್ ನಮ್ಮ ನವ ಆರಕ್ಷಕರ ಮುಡಿಯಲ್ಲಿ ರಾರಾಜಿಸಿದೆ. ನಿಶ್ಚಲ ದಳಗಳ ಪರಿವೀಕ್ಷೆಯನ್ನು ನೆರವೇರಿಸಿದ ಅತಿಥಿ ಮಾನ್ಯರು ಈಗ ವೇದಿಕೆಯನ್ನು ಅಲಂಕರಿಸಿ ಮುಂದಿನ ಕಾರ್ಯಗಳಿಗೆ ಹಸಿರು ನಿಶಾನೆ ತೋರಲಿದ್ದಾರೆ. ಮಾನ್ಯರೇ, ಕವಾಯತು ಪರಿವೀಕ್ಷಣೆಯು ಮುಕ್ತಾಯವಾಗಿದ್ದು ನಿರ್ಗಮನ ಪಥ ಸಂಚಲನ ಕವಾಯತನ್ನು ಪ್ರಾರಂಭಿಸಲು ಮಾನ್ಯರ ಅನುಮತಿಯನ್ನು ಕೋರುತ್ತಿದ್ದೇನೆ. ಅನುಮತಿ ನೀಡಲಾಗಿದೆ.
ವೇದಿಕೆ ಅಲಂಕೃತ ಶ್ರೀಮಾನ್ಯರಿಂದ ಅನುಮತಿ ಪಡೆದು ಕನ್ನಡದ ಇಂಪು ತಂಪು ಕಂಪಿನ ಸ್ವಾದಿಷ್ಟಕರ ಹವಳದಂತೆ ಕನ್ನಡದ ಭಾಷೆಯ ಆದೇಶಗಳ ಮೂಲಕ ಕವಾಯತಿಗೆ ಚಾಲನೆ ನೀಡಲಿದ್ದಾರೆ ಖಡ್ಗಧಾರಿ ಪ್ರಥಮ ಸಮಾದೇಶಕರು ಶ್ರೀಯುತ ಕಿಶೋರ್ ದೇವಪ್ಪ ನಾಯ್ಕ್, ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್, ಶಿವಮೊಗ್ಗ ಜಿಲ್ಲೆಯವರು. ವೈವಿಧ್ಯಮಯ ವಾದ್ಯ ಪರಿಕರಗಳೊಂದಿಗೆ ಕಾರ್ಯಕ್ರಮದುದ್ದಕ್ಕೂ ಅತ್ಯಂತ ಸುಶ್ರಾವ್ಯವಾದ ವಾದ್ಯದ ಹಿನ್ನೆಲೆಯನ್ನ ಒದಗಿಸಲಿದ್ದಾರೆ. ಕದಂ ಕದಂ ಬಡಾಯಿಜ ಎಂಬ ಸುಶ್ರಾವ್ಯ ಸಂಗೀತದ ಹಿನ್ನೆಲೆಯಲ್ಲಿ ಕವಾಯತಿನಲ್ಲಿ ಭಾಗವಹಿಸಿದ ಎಲ್ಲ 14 ತಂಡಗಳು ಸಂಚಲನ ಭರಿತವಾದ ಕವಾಯತು ಪ್ರಾರಂಭಿಸಿದ್ದು, ಬರಲಿ ಬಂಧುಗಳೇ ತಮ್ಮೆಲ್ಲರಿಂದ ಶುಭಾಶಯದ ಹುರುಪಿನ ಚಪ್ಪಾಳೆಗಳು. ಕನ್ನಡ ನಾಡು ಚಂದ ನಮ್ಮ ಕನ್ನಡ ಭಾಷೆ ಅಂದ, ಕನ್ನಡ ನಾಡು ಚಂದ ನಮ್ಮ ಕನ್ನಡ ಭಾಷೆ ಅಂದ, ಬಾಳೆಯ ಗೊನೆ ನೋಡ ನಮ್ಮ ಬೆಂಗಳೂರು ನಗರ ನೋಡ. ಬೆಂಗಳೂರು ನಗರದ ಪೊಲೀಸ್ ತರಬೇತಿ ಶಾಲೆ ಥಣಿಸಂದ್ರದಲ್ಲಿ ನಡೆಯುತ್ತಿರುವ 8ನೇ ತಂಡದ ನಾಗರಿಕ ಪುರುಷ ಕಾನ್ಸ್ಟೇಬಲ್ಗಳ ನಿರ್ಗಮನ ಪಥ ಸಂಚಲನವನ್ನು ನೀನೊಮ್ಮೆ ಬಂದು ನೋಡ ಎನ್ನುವಂತೆ ಸೂರ್ಯ ರಶ್ಮಿಯ ಪ್ರಕಾಶಮಾನತೆಯ ಅಭಿಮುಖವಾಗಿ ಮೈಯಲ್ಲಿ ತೊಟ್ಟಿರುವ ಪವಿತ್ರ ಕಾಕಿ ಸಮವಸ್ತ್ರಕ್ಕೆ ತಕ್ಕ ಹಾಗೆ ಕೈಯಲ್ಲಿ ಶಸ್ತ್ರ ಹಿಡಿದು ನಿಮಿಷಕ್ಕೆ 120 ಹೆಜ್ಜೆಗಳನ್ನು ಕ್ರಮಿಸಿ ವೇದಿಕೆ ಎಡಪಾರ್ಶ್ವದಲ್ಲಿ ಬಂದು ಸೇರುತ್ತೇವೆ. ನಮ್ಮ ನಾಡಿನ ನವಯೋಧರ ಈ ಸಿಪಾಯಿಗಳ ತಂಡಕ್ಕೆ ಬರಲಿ ತಮ್ಮೆಲ್ಲರಿಂದ ಶುಭಾಶಯದ ಚಪ್ಪಾಳೆಗಳ ಮಹಾಪುರ. ನಮ್ಮ ಊರು ಬೆಂಗಳೂರು ಕೋಟಿ ಕೋಟಿ ಜೀವರಾಶ್ರಯಗಳಿಗೆ ಆಶ್ರಯವಾಯಿತು. ಅವರು ಕಾನೂನು ಸೇವೆ ಸಲ್ಲಿಸುವವರು ನಮ್ಮ ಆರಕ್ಷಕರು ಇಡೀ ವಿಶ್ವಕ್ಕೆ ಮಾದರಿಯಾಗುತ್ತಿದೆ. ಇಲ್ಲಿರುವ ನಾಗರಿಕರಿಗೆ ಸದಾ ರಕ್ಷಣೆ, ಸಮ್ಮೇಳನೆ, ಶೌರ್ಯದ ಪ್ರತೀಕವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ನಮ್ಮ ಪೊಲೀಸರು. ಮತ್ತೊಮ್ಮೆ ಬಲಕ್ಕೆ ಅಚ್ಚುಕಟ್ಟಾಗಿ ಸಜ್ಜುಗೊಳಿಸಿ 20 ಹೆಜ್ಜೆಗಳ ಅಂತರದಲ್ಲಿ ನಿಧಾನ ನಡೆಯುವ ಮೂಲಕ ವೇದಿಕೆಯ ಮುಂಭಾಗದಿಂದ ಅತಿಥಿ ಮಾನ್ಯರಿಗೆ ವಂದನೆ ಸಲ್ಲಿಸಲು ಸಜ್ಜಾಗುವುದು. ಬರಲಿ ಬಂಧುಗಳೇ ತಮ್ಮೆಲ್ಲರಿಂದ ಮತ್ತೊಮ್ಮೆ ಶುಭಾಶಯದ ಚಪ್ಪಾಳೆಗಳ ಮಹಾಪುರ. ಇದೀಗ ಆರಂಭವಾಗಿದೆ ಆಕರ್ಷಕ ನಿರ್ಗಮನ ಪಥ ಸಂಚಲನ. ಇದು 8ನೇ ತಂಡದ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳ ಪಥ
ನಾಯಕ ನೇತೃತ್ವದಲ್ಲಿ ಅತ್ಯಂತ ಹೆಮ್ಮೆಯಿಂದ ಮೂಡಿ ಬರುತ್ತಿದೆ. ಇವರಿಗೆ ಸಹಾಯಕರಾಗಿ ಖಡ್ಗಧಾರಿ ಶ್ರೀ ಅಕ್ಷಯ್ ನಾಯ್ಕ ಸಾಥ್ ನೀಡುತ್ತಿದ್ದು, ಮೊಟ್ಟ ಮೊದಲ ತುಕಡಿಯ ನಾಯಕರಾಗಿದ್ದಾರೆ ಶ್ರೀ ಅರುಣ್ ಎಸ್. ಮೂಲತಃ ಶಿವಮೊಗ್ಗ ಜಿಲ್ಲೆ ಚಂದಲಿ ಗ್ರಾಮದ ಪದವೀಧರ ಶ್ರೀ ರವಿ ಹಾಗೂ ಶ್ರೀಮತಿ ಲಲಿತಾ ದಂಪತಿಯ ಸುಪುತ್ರ ಅರುಣ್ ನೇತೃತ್ವದ ಮೊದಲ ತುಕಡಿ ರವಿ ಪ್ರಧಾನ ನೇತೃತ್ವದ ತುಕಡಿ ಅವರೊಂದಿಗೆ ಇದೀಗ ವಚನ ಸಲ್ಲಿಸಿ ಮುಂದೆ ಸಾಗುತ್ತಾರೆ. ಈಗ ಎರಡನೇ ತುಕಡಿಯ ನಾಯಕರಾಗಿ ಶ್ರೀ ಸತೀಶ್ ರವರು. ಇವರು ಮೂಲತಃ ಬೀದರ್ ಜಿಲ್ಲೆಯವರಾಗಿದ್ದು, ತಂದೆ ಶ್ರೀ ದತ್ತು, ತಾಯಿ ಸುನಿತಾ ಅವರ ಸುಪುತ್ರರಾಗಿದ್ದು, ಈ ತುಕಡಿಯ ಬೋಧಕರು ಶ್ರೀ ಜಗದೀಶ್ ಡಿಎಸ್ ರವರು ಆಗಿದ್ದು, ಕಲಬುರಗಿ ಜಿಲ್ಲೆಯ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ನೇಮಕಗೊಂಡಿದ್ದಾರೆ. ಬಂಧುಗಳೇ, ಮೂರನೇ ತಂಡದ ನೇತೃತ್ವ ಶ್ರೀಯುತ ಅಭಿಷೇಕ್ ಕಾಂಬಳೆ, ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್, ಬೆಂಗಳೂರು ನಗರದಿಂದ ಅತಿಥಿ ಮಹೋದಯರವರಿಗೆ ತಂಡದ ಪರವಾಗಿ ಶಿಸ್ತು ಗಾಂಭೀರ್ಯದ ಪ್ರತೀಕವಾಗಿ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿರುವ ಈ ರಮಣೀಯ ದೃಶ್ಯಕ್ಕೆ ಬರಲಿ ಶುಭಾಶಯದ ಚಪ್ಪಾಳೆಗಳು. ಹೊರಾಂಗಣ ಬೋಧಕರಾಗಿ ಶ್ರೀ ಬಸವರಾಜ್ ಹೆಡ್ ಕಾನ್ಸ್ಟೇಬಲ್ ಅವರು ತರಬೇತಿ ನೀಡಿರುತ್ತಾರೆ. ಬಂಧುಗಳು, ಈ ಆಕರ್ಷಕ ಕವಾಯತನ್ನು ಪ್ರದರ್ಶಿಸಲು ಹಲವಾರು ತಿಂಗಳು ಮೈದಾನಕ್ಕೆ ತಮ್ಮನ್ನು ಒಗ್ಗೂಡಿಸಿಕೊಂಡಿರುವ ನಮ್ಮ ನವ ಆರಕ್ಷಕರು ನುರಿತ ಬೋಧಕ ವೃಂದದವರಿಂದ ಹಾಗೂ ಹಿರಿಯ ಅಧಿಕಾರಿಗಳ ಖುದ್ದು ಮೇಲ್ವಿಚಾರಣೆಯಲ್ಲಿ ಸಾಕಷ್ಟು ತಾಲೀಮು ನಡೆಸಿ ತಾವು ಯಶಸ್ವಿ ತರಬೇತಿ ಪಡೆದ ಶ್ರಮವನ್ನು ಬಹು ಸುಂದರವಾಗಿ ಅನಾವರಣಗೊಳಿಸುತ್ತಿದ್ದಾರೆ. ಇವರಿಗಾಗಿ ಬರಲಿ ಜೋರಾದ ಚಪ್ಪಾಳೆ. ಇದೀಗ ಗಣ್ಯರನ್ನು ವಂದಿಸಿ ಮುಂದೆ ಸಾಗುತ್ತಿರುವ ತಂಡ ಐದನೆಯದು ಶ್ರೀ ಮಲ್ಲಿಕಾರ್ಜುನ ಪಡಶೆಟ್ಟಿ ನೇತೃತ್ವದಲ್ಲಿ. ಐದನೇ ತಂಡದ ನೇತೃತ್ವ ಶ್ರೀಯುತ ಮಲ್ಲಿಕಾರ್ಜುನ್ ಪಡಶೆಟ್ಟಿ, ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್, ಬೆಂಗಳೂರು ನಗರದಿಂದ ತಂಡದ ಪರವಾಗಿ ಹೆಮ್ಮೆಯಿಂದ ವಂದನೆ ಸಲ್ಲಿಸಿ ನಿಧಾನ ನಡಿಗೆ ಮೂಲಕ ಮುಂದೆ ಸಾಗುತ್ತಿರುವ ಈ ಸುಂದರ ಕ್ಷಣ. ಆರನೇ ತುಕಡಿಯ ನೇತೃತ್ವ ಶ್ರೀ ಸಚಿನ್ ಸಾಗರ್ ರವರು. ಮೂಲತಃ ಶಕ್ತಿನಗರದ ರಾಯಚೂರಿನಲ್ಲಿ ಜನಿಸಿದ್ದು, ಇವರು ತಂದೆ ಮೂಕಪ್ಪ, ತಾಯಿ ಶ್ರೀಮತಿ ಶಿವಲಿಂಗಮ್ಮ ಅವರ ಸುಪುತ್ರರಾಗಿದ್ದು ಬಿಇ ಪದವೀಧರರಾಗಿರುತ್ತಾರೆ. ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಬೆಳಗಾವಿ ಜಿಲ್ಲೆಗೆ ಆಯ್ಕೆಗೊಂಡಿದ್ದಾರೆ. ಹಾಗೂ ಇವರ ಹೊರಾಂಗಣ ಬೋಧಕರು ಶ್ರೀ ಸಂಜಯ್ ಮಾನ್ ರವರು. ನಿರ್ಗಮನ ಪಥ ಸಂಚಲನದ ಏಳನೇ ತಂಡದ ನೇತೃತ್ವ ಶ್ರೀಯುತ ಅಜಿತ್ ಬಿ ಸೈದಾಪುರ್, ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್, ಬೆಳಗಾವಿ ಜಿಲ್ಲೆ. ತಮ್ಮ ತಂಡದ ಪರವಾಗಿ ನಿಧಾನ ನಡಿಗೆ ಮೂಲಕ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿರುವ ಈ ರಮಣೀಯ ದೃಶ್ಯ. ಹೊರಾಂಗಣ ಬೋಧಕರಾಗಿ ಶ್ರೀ ಮಲ್ಲಪ್ಪ ಜಿಗಿ ಹೆಡ್ ಕಾನ್ಸ್ಟೇಬಲ್ ಅವರು ತಂಡವನ್ನ ಹಗಲಿರುಳು ಶ್ರಮ ವಹಿಸಿ ತೀಡಿ ತಯಾರು ಮಾಡಿರುತ್ತಾರೆ. ಬರಲಿ ಬಂಧುಗಳೇ, ಏಳನೇ ತಂಡದ ಶ್ರೀ ಅಜಿತ್ ಬಿ ಸೈದಾಪುರ್ ತಂಡಕ್ಕೆ ಅಭಿನಂದನೆಯ ಚಪ್ಪಾಳೆ. ತಂಡದ ನೇತೃತ್ವ ಶ್ರೀ ಅಲ್ಲಪ್ಪ ಮದಿಹಳ್ಳಿ. ಇವರು ಮೂಲತಃ ಬೆಳಗಾವಿ ಜಿಲ್ಲೆಯವರಾಗಿದ್ದು, ನಾಗರಿಕ ಪೊಲೀಸ್ ಪದವೀಧರರಾದ ಇವರು ಶ್ರೀ ಕೆಂಪಣ್ಣ ಅವರ ಸಹೋದರರಾಗಿ ಶ್ರೀ ಎಲ್ಲ ಲಿಂಗ ನೇತೃತ್ವದಲ್ಲಿ ಅತಿಥಿ ಮಹೋದಯರಿಗೆ ವಂದಿಸುತ್ತದೆ. ಮೂಲತಃ ಬೆಳಗಾವಿ ಜಿಲ್ಲೆ ತಾಲೂಕು ನಾಗನೂರು ಗ್ರಾಮದ ಆರೋಗ್ಯ ಶಾಸ್ತ್ರದಲ್ಲಿ ಶ್ರೀಮತಿ ಲಕ್ಕಮ್ಮ ಹಾಗೂ ಶ್ರೀಮತಿ ಗೌರವದ ಸುಪುತ್ರ. ಮತ್ತೊಂದು ತಂಡದ ನೇತೃತ್ವ ಶ್ರೀಯುತ ದೀಪಕ್ ಸಿಂಗ್, ಬೆಂಗಳೂರು ನಗರದಿಂದ ಹೆಜ್ಜೆಯ ಸಮಾನಾಂತರಕ್ಕೆ ನೆಲದಲ್ಲಿ ಒತ್ತಿ ಹೀಗಿರುವ ಸ್ಥಿತಿಯೊಂದಿಗೆ ಲಯಬದ್ಧ
ಪ್ರತೀಕ ನಾವು ಕರ್ನಾಟಕ ರಾಜ್ಯ ಪೊಲೀಸ್ ಎಂದು ಅಭಿಮಾನದಿಂದ ಸಾಗುತ್ತಿದ್ದಾರೆ ನವ ಆರಕ್ಷಕರ ತಂಡಗಳು ಹದಿಮೂರನೇ ತಂಡದ ನೇತೃತ್ವ ಶ್ರೀ ಸಚಿನ್ ಪಿ. ಮಣಿಪುರವರು. ಇವರು ಮೂಲತಃ ಬೆಳಗಾವಿ ಜಿಲ್ಲೆಯ ರಾಜ್ಯದ ನಿಯತ ಪರಿಣಾಮರಾಗಿರುತ್ತಾರೆ. ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳಾಗಿ ಬೆಳಗಾವಿ ಜಿಲ್ಲೆಯ ಆಯ್ಕೆಗೊಂಡಿದ್ದು ಅಧಿಕಾರಿಗಳಿಗೆ ಗಮನವನ್ನು ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಅವರಿಗೆ ಶುಭಾಶಯದ ಗೌರವ ಚಪ್ಪಾಳೆ. ಪೊಲೀಸ್ ತರಬೇತಿ ಐತಿಹಾಸಿಕ ಶುಭಾಶಯದ ಚಪ್ಪಾಳೆ. ಈ ಆಕರ್ಷಕ ಸಮಾರಂಭದ ವೇದಿಕೆಯಲ್ಲಿ ಅತಿಥಿ ಮಹೋದಯರಾದ ಸನ್ಮಾನ್ಯ ಡಾಕ್ಟರ್ ಎಂ ಎಸ್ ಸಲೀಂ, ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಆರಕ್ಷಕ ಮಹಾನಿರ್ದೇಶಕರು, ಕರ್ನಾಟಕ ರಾಜ್ಯ ಪೊಲೀಸ್ ಪಡೆಯ ಮುಖ್ಯಸ್ಥರವರೊಂದಿಗೆ ಬೆಂಗಳೂರು ನಗರದ ಎಐಜಿಪಿ ಜಂಟಿ ಪೊಲೀಸ್ ಆಯುಕ್ತರಾದಂತಹ ಸನ್ಮಾನ್ಯ ಶ್ರೀ ರಮೇಶ್ ಬಾನು, ನಾಗೇನಹಳ್ಳಿ ಕಲಬುರಗಿ ತರಬೇತಿ ಶಾಲೆಯ ಪ್ರಾಂಶುಪಾಲರಾದ ಮಾನ್ಯ ಶ್ರೀ ರೇಖಾ ಕಿಶೋರ್ ಬಾಬು ಹಾಗೂ ಡಿಸಿಪಿ ಸಂಚಾರ ಉತ್ತರ ವಿಭಾಗರಾದ ಮಾನ್ಯ ಶ್ರೀ ಜಯಪ್ರಕಾಶ್ ಅವರು ಅಲಂಕರಿಸಿದ್ದಾರೆ. ಗಣ್ಯರ ಅಲಂಕಾರದೊಂದಿಗೆ ಈ ಕಾರ್ಯಕ್ರಮ ಆಸೆಯಿಂದ ಮೂಡಿಬರುತ್ತಿದೆ. ಶೀಘ್ರಗತಿಯ ನಡಿಗೆ
ಏಳನೇ ತಂಡದ ನೇತೃತ್ವದಿಂದ ನಿತೀಶ್ ಜೋಶಿ ಅವರಿಗೆ ಪರವಾಗಿ ಮನೆಗೆ ನೇತೃತ್ವ ಶ್ರೀ ವೆಂಕಟೇಶ್ ಅವರು. ಇವರು ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಬೆಂಗಳೂರು ನಗರಕ್ಕೆ ಆಯ್ಕೆಗೊಂಡಿದ್ದಾರೆ. ಇವರು ಸಹ ಅತಿಥಿ ಗಣ್ಯರಿಗೆ ವಂದನೆಯನ್ನು ಸಲ್ಲಿಸುತ್ತಾ ಸಾಗುತ್ತಿದ್ದಾರೆ. ಉದ್ಭವನ ಪಥಸಂಚಲನ 13 ತಂಡದ ನೇತೃತ್ವ ಗೀತಾ ಪ್ರದೀಪ್ ಮೆಂಡಿಗೆ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಬೆಳಗಾವಿ ಜಿಲ್ಲೆಯ ವನಿತಾ ತಂಡದ ಪರವಾಗಿ ಹದಿನಾಲ್ಕನೇ ತಂಡದ ನೇತೃತ್ವ ಗೀತಾ ಶಿವಕುಮಾರ್ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಬೆಂಗಳೂರು ನಗರ ಅತಿಥಿ ಗಣ್ಯರಿಗೆ ನಾಡಿನ ನಮ್ಮ ಯುವಕರ ಎಲ್ಲ ಮತ್ತೊಮ್ಮೆ ಮಲ್ಲಿಗೆಯ ಕಲ್ಲಾಗು ತಪ್ಪುಗಳ ಮನೆಯ ಬಿಸಿಲೆ ಎಲ್ಲ ಸಕ್ಕರೆ ಹಾಗೂ ನೀರ ದುರ್ಬಲತೆಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂಬಂತೆ ಕರ್ನಾಟಕದ ಶ್ರೇಯಭಿವೃದ್ಧಿಯೊಂದಿಗೆ ಸುರಕ್ಷೆಗಾಗಿ ಸದಾ ಆ ದೇವರಲ್ಲಿ ಪ್ರಾರ್ಥಿಸುವವರು ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯ ಪೊಲೀಸರು. ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯ ಪೊಲೀಸರು ಗೋಲಾಯ್ ಒಬಿಡಿಯನ್ಸ್ ಲೋಯಲಿಟಿ ಇಂಟಿಗ್ರಿಟಿ ಎಫಿಷಿಯನ್ಸಿ ಸಭ್ಯತೆ ವಿಧೇಯತೆ ನಿಷ್ಠೆ ಸಮಗ್ರತೆ ಧೈರ್ಯ ದಕ್ಷತೆ ಅದುವೇ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್. ಬರಲಿ ಮತ್ತೊಮ್ಮೆ ತಮ್ಮೆಲ್ಲರಿಂದ ರೋಮಾಂಚನಗೊಳಿಸುವಂತಹ ಹುರುಪಿನ ಜೋರದ ಚಪ್ಪಾಳೆಗಳ ಶ್ರೀರಕ್ಷೆಯ ಮಹಾಪುರ. ಹೊಸ ಹ್ಯಾಟ್ ಹೊಸ ಬಂಧನೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಇದೀಗ ಇತಿಹಾಸ ಸೃಷ್ಟಿಸುವ ನಿಟ್ಟಿನಲ್ಲಿ ಎಲ್ಲ 14 ತಂಡಗಳು ಮೂಳಗೆರೆಯಲ್ಲಿ ರಾಜ್ಯದ ಚಪ್ಪಾಳೆ. ತರಬೇತಿ ಪಡೆದ ವ್ಯಕ್ತಿ ಸದ್ದು ಮಾಡಿದರೆ ಅದು ಸಂಗೀತವಾಗುತ್ತದೆ ಎಂಬ ವಾಣಿ ನಿಜವಾಗಿದೆ. ಎರಡು ಹಂತಗಳಲ್ಲಿ ಭವ್ಯ ವೇದಿಕೆಯ ಮಾನ್ಯರಿಗೆ ವಂದನೆ ಸಲ್ಲಿಸಿದ ಎಲ್ಲ ನಿಚ್ಚಳ ತಂಡಗಳು ಮತ್ತೊಮ್ಮೆ ಅಚ್ಚುಕಟ್ಟಾಗಿ ಸಜ್ಜುಗೊಳಿಸಿ 16 ಹೆಜ್ಜೆಗಳ ಅಂತರದಲ್ಲಿ ಮುಂದೆ ಬಂದು ವಿಮರ್ಶೆಗಾಗಿ ಶಸ್ತ್ರ ಮಹಾಗೌರವವನ್ನು ಸಲ್ಲಿಸಲಿವೆ. ನಿರ್ಗಮನ ಪಥ ಸಂಚಲನದ ಅತ್ಯುನ್ನತ ಶಸ್ತ್ರವನ್ನೇ ವಿಮರ್ಶೆ ನಡೆಯಿತು. ಈಗ ರಾಷ್ಟ್ರ ಹಾಗೂ ಪೊಲೀಸ್ ಧ್ವಜಗಳ ಆಗಮನ. ಆಗಮನ
ಸ್ವಾಭಿಮಾನದ ಕುರುಹು, ಹೆಮ್ಮೆಯ ದ್ಯೋತಕ, ವೀರ ಶೌರ್ಯ, ಸಿರಿ ಸಮೃದ್ಧಿಯ ನಿರಂತರೆಯ ಸರ್ವಾಂಗೀಣ ಛಾಯೆ, ಪಿಂಗಾಳಿ ವೆಂಕಯ್ಯನವರ ಔದಾರ್ಯದ ಕೃತಿ ರಾಷ್ಟ್ರಧ್ವಜ ಹಾಗೂ ಗಜಸಿಂಹ, ಗಂಡು ಭೇರುಂಡಗಳಿಂದ ಆವೃತಗೊಂಡ ರಾಷ್ಟ್ರ ಲಾಂಛನ, ಸತ್ಯಮೇವ ಜಯತೆ ಘೋಷಣೆಯುಳ್ಳ ಪೊಲೀಸ್ ನೀಲಧ್ವಜಗಳು ಶಸ್ತ್ರಧಾರಿಗಳ ಅಭಿರಕ್ಷೆಯಲ್ಲಿ ಮೈದಾನವನ್ನ ಪ್ರವೇಶಿಸುತ್ತಿವೆ. ಧ್ವಜಗಳ ಸಾನ್ನಿಧ್ಯದಲ್ಲಿ ರಾಷ್ಟ್ರಗೀತ ಗಾಯನದೊಂದಿಗೆ ರಾಷ್ಟ್ರನಮನ ಸಲ್ಲಿಸಿ ಪೊಲೀಸ್ ವೃತ್ತಿ ಧರ್ಮದ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಲಿದ್ದಾರೆ. ಸರ್ವರಲ್ಲಿ ಒಂದು ಮನವಿ: ಧ್ವಜಗಳ ಆಗಮನ ಮತ್ತು ನಿರ್ಗಮನದ ವೇಳೆ ರಾಷ್ಟ್ರಗೀತೆಯನ್ನು ನುಡಿಸಿ ರಾಷ್ಟ್ರನಮನ ಸಲ್ಲಿಸಲಾಗುವುದು. ಆ ಸಮಯದಲ್ಲಿ ಸಮಸ್ತರು ಎದ್ದು ನಿಂತು ಗೌರವ ಸಲ್ಲಿಸಲು ಸಮವಸ್ತ್ರಧಾರಿಗಳು ಸಲ್ಯೂಟ್ ಮೂಲಕ ವಂದಿಸುವಂತೆಯೂ ಕೋರಿದೆ. ಪ್ರತಿಜ್ಞಾವಿಧಿ ಸ್ವೀಕಾರ. ಧ್ವಜಗಳ ಸಮಕ್ಷಮದಲ್ಲಿ ಪೊಲೀಸ್ ವೃತ್ತಿ ಧರ್ಮದ ಪ್ರತಿಜ್ಞಾವಿಧಿಯನ್ನು ಪ್ರಸ್ತುತಪಡಿಸಲಿದ್ದಾರೆ ತರಬೇತಿ ಶಾಲೆಯ ಪ್ರಾಂಶುಪಾಲರು ಹಾಗೂ ಪೊಲೀಸ್ ಅಧೀಕ್ಷಕರಾದಂತಹ ಮಾನ್ಯ ಶ್ರೀ ಎಂ ಬಾಬುರವರು. ನಾನು ಭಾರತದ ಸಂವಿಧಾನಕ್ಕೆ ಸದಾಕಾಲವೂ ನಿಷ್ಠೆಯಿಂದ ಇರುತ್ತಾ ಆರಕ್ಷಕನಾಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ಯಾವುದೇ ರೀತಿಯ ಭಯ ಅಥವಾ ದಾಕ್ಷಿಣ್ಯ, ದ್ವೇಷ ಅಥವಾ ದುರಾಲೋಚನೆ, ಮತೀಯ, ರಾಜಕೀಯ ಅಥವಾ ಇತರ ಪ್ರಭಾವಗಳಿಗೆ ಒಳಗಾಗದೇ ಇರುವವನಾಗಿ ನಾನು ಸಾರ್ವಜನಿಕ ಶಾಸನ, ಸಾರ್ವಜನಿಕ ರಕ್ಷಣೆ, ಪ್ರಾಣ ಹಾಗೂ ಆಸ್ತಿಪಾಸ್ತಿಗಳ ಸುಭದ್ರತೆಗಾಗಿ ಶಕ್ತಿ ಮೀರಿ ಪ್ರಯತ್ನಿಸುವ ಮೂಲಕ ನ್ಯಾಯಸಮ್ಮತ, ಹಿತಕರ ಮತ್ತು ಶಾಂತಿಯುತವಾದ ಸಾಮಾಜಿಕ ವ್ಯವಸ್ಥೆಯ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆಂದು ಪ್ರತಿಜ್ಞೆ ಮಾಡುತ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಇದೀಗ ಮತ್ತೊಮ್ಮೆ ರಾಷ್ಟ್ರಗೀತ ಗಾಯನವಾಗುವುದರ ಮೂಲಕ ಎಲ್ಲರೂ ಎದ್ದು ನಿಂತು ಗೌರವ ಸಲ್ಲಿಸುವ ಜೊತೆಗೆ
ಸಮಸ್ತ ಅಧಿಕಾರಿ ಸಿಬ್ಬಂದಿಗಳು ಸೆಲ್ಯೂಟ್ ಮೂಲಕ ವಂದನಿಸಲು ಕೋರುತ್ತೇವೆ. ರಾಷ್ಟ್ರವನ್ನು ಸಲ್ಲಿಸಿ ಪೊಲೀಸ್ ವೃತ್ತಿ ಧರ್ಮದ ವಿಧಿಬದ್ಧತೆಗೆ ಧ್ವಜಗಳ ಸಾನ್ನಿಧ್ಯದಲ್ಲಿ ಪ್ರತಿಜ್ಞೆಗೈದ ಸಾಧಕ ಪ್ರಶಿಕ್ಷಣಾರ್ಥಿಗಳಿಗೆ ಭವಿಷ್ಯತ್ತಿನ ಸಭೆಗಳನ್ನು ಸರಿದಾರಿಯಲ್ಲಿ ಸಾಗಲು ಅನುವಾಗುವಂತೆ ಹಾರೈಸಿ ರಾಷ್ಟ್ರ ಹಾಗೂ ಪೊಲೀಸ್ ಧ್ವಜಗಳು ಮೈದಾನದ ಎಡಪಾರ್ಶ್ವದಿಂದ ಈಗ ನಿರ್ಗಮಿಸಲಿವೆ. ತರಬೇತಿ ಶಾಲೆ ಥಣಿಸಂದ್ರ ಬೆಂಗಳೂರಿನಲ್ಲಿ ನಡೆದ 8ನೇ ತಂಡದ ನಾಗರಿಕ ಪುರುಷ ಪೊಲೀಸ್ ಕಾನ್ಸ್ಟೇಬಲ್ಗಳ ನಿರ್ಗಮನ ಪಥ ಸಂಚಲನದಲ್ಲಿ ದೇಶದ ಏಕತೆ, ಭಾವೈಕ್ಯತೆ, ಸಮಗ್ರತೆ ಶ್ರೀ ಮಲಿಕ್ ಮುಲ್ತಾನ್, ಕ್ಷೇತ್ರ ಬೆಂಗಾವಲಾಧಿಕಾರಿಗಳಾಗಿ ಶಿವಾನಂದ್ ಹುಕ್ಕೇರಿ, ವಿನಯ್ ಕುಮಾರ್ ಹಿರೇಮೆಟ್ ಮತ್ತು ಸಮೀರ್ ಹೆಚ್, ಶಿವಪ್ರಸಾದ್ ಮಣಿಪುರಗಿ ಮಠ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳು ಸೇವೆ ಸಲ್ಲಿಸಿದ್ದು, ಸಿಎಆರ್ ಉತ್ತರ ಘಟಕದ ವಾದ್ಯರಿಂದ ರಾಷ್ಟ್ರಧ್ವಜ ಹಾಗೂ ಪೊಲೀಸ್ ಧ್ವಜಗಳ ನಡಿಗೆಗೆ ಶಿಷ್ಟಾಚಾರ ಸಂಗೀತಗಳ ಹಿನ್ನೆಲೆ ನೀಡುತ್ತಿದೆ. ದಯಮಾಡಿ ಎಲ್ಲರೂ ಕೂತ್ಕೊ. ಈಗ ವೇದಿಕೆ ಕಾರ್ಯಕ್ರಮ. ನಿರ್ಗಮನ ಪಥಸಂಚಲನದಲ್ಲಿ ಪಾಲ್ಗೊಂಡು ನಿರ್ಗಮಿಸುತ್ತಿರುವ ಪ್ರಶಿಕ್ಷಣಾರ್ಥಿಗಳಿಗೆ ಗೌರವ ಬೀಳ್ಕೊಡುಗೆಯನ್ನು ನೀಡಲು ಆಗಮಿಸಿರುವ ಸಮಸ್ತರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ. ತರಬೇತಿ ವಿಭಾಗದ ಉಪ ಪ್ರಾಂಶುಪಾಲರು ಡಿವೈಎಸ್ಪಿ ರವರು ಆದಂತಹ ಮಾನ್ಯ ಶ್ರೀ ಕೇದಾರನಾಥ ಜಿಎಚ್ ರವರು. ಎಲ್ಲರಿಗೂ ಶುಭ ಮುಂಜಾನೆ. ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಪೊಲೀಸ್ ತರಬೇತಿ ಶಾಲೆ ತಣಿಸಂದ್ರದಲ್ಲಿ 8ನೇ ತಂಡದ ಸಿಪಿಸಿ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮಕ್ಕೆ ನಮ್ಮ ಮನವಿಯನ್ನ ಪುರಸ್ಕರಿಸಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಗೌರವ ವಂದನೆ ಸ್ವೀಕರಿಸಿ ಪರಿವೀಕ್ಷಣೆಯನ್ನು ನಡೆಸಿದ ಸನ್ಮಾನ್ಯ ಡಾಕ್ಟರ್ ಎಂ.ಎಸ್. ಸಲೀಂ, ಭಾರತೀಯ ಪೊಲೀಸ್ ಸೇವೆ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರು, ಪೊಲೀಸ್ ಪಡೆಯ ಮುಖ್ಯಸ್ಥರು, ಕರ್ನಾಟಕ ರಾಜ್ಯ ರವರಿಗೆ ಈ ತರಬೇತಿ ಶಾಲೆಯ ಪ್ರಾಂಶುಪಾಲರ ವತಿಯಿಂದ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಮನವಿಯನ್ನ ಸ್ಪಂದಿಸಿ ಆಗಮಿಸಿ ಘನ ಉಪಸ್ಥಿತರಿರುವ ಮಾನ್ಯ ಶ್ರೀ ರಮೇಶ್ ಬಾನೋತ್, ಭಾರತೀಯ ಪೊಲೀಸ್ ಸೇವೆ ಜಂಟಿ ಪೊಲೀಸ್ ಆಯುಕ್ತರು ಪೂರ್ವ,
ರವರಿಗೂ ಸಹ ತರಬೇತಿ ಶಾಲೆಯ ವತಿಯಿಂದ ಹಾಗೂ ಎಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಮಾನ್ಯ ಶ್ರೀ ಡೆಕ್ಕಾ ಕಿಶೋರ್ ಬಾಬು, ಭಾರತೀಯ ಪೊಲೀಸ್ ಸೇವೆ, ಪ್ರಾಂಶುಪಾಲರು, ಟಿಟಿಸಿ ನಾಗೇನಹಳ್ಳಿ, ಕಲಬುರಗಿ ರವರಿಗೂ ಸಹ ಸಮಸ್ತರ ಪರವಾಗಿ ತರಬೇತಿ ಶಾಲೆಯ ಪರವಾಗಿ ಮನಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಮಾನ್ಯ ಶ್ರೀ ಸಜಿತ್ ವಿಗೆ, ಭಾರತೀಯ ಪೊಲೀಸ್ ಸೇವೆ, ಡಿಸಿಪಿ ಈಶಾನ್ಯ ವಿಭಾಗ, ಬೆಂಗಳೂರು ನಗರ ರವರಿಗೂ ಸಹ ತರಬೇತಿ ಶಾಲೆಯ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಸ್ವಾಗತ ಸುಸ್ವಾಗತ. ಮಾನ್ಯ ಶ್ರೀ ಜಯಪ್ರಕಾಶ್, ಭಾರತೀಯ ಪೊಲೀಸ್ ಸೇವೆ, ಡಿಸಿಪಿ ಸಂಚಾರ, ಬೆಂಗಳೂರು ನಗರ ಅವರಿಗೂ ಸಹ ತರಬೇತಿ ಶಾಲೆಯ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಮನವಿಯನ್ನ ಪುರಸ್ಕರಿಸಿ ಆಗಮಿಸಿದ ಕರ್ನಾಟಕ ರಾಜ್ಯ ಪೊಲೀಸ್ನ ತರಬೇತಿ ಶಾಲೆಗಳ ಮುಖ್ಯಸ್ಥರಾದಂತಹ ಶ್ರೀ ಪಾಪಣ್ಣ, ಕೆಎಸ್ಪಿಎಸ್ ಎಸ್ಪಿ ಮತ್ತು ಪ್ರಾಂಶುಪಾಲರು, ಪಿಟಿಎಸ್ ಕಡೂರು, ಶ್ರೀ ನಾಗರಾಜ್, ಕೆಎಸ್ಪಿಎಸ್ ಎಸ್ಪಿ ಮತ್ತು ಪ್ರಾಂಶುಪಾಲರು, ಪಿಟಿಎಸ್ ಹಾಸನ, ಶ್ರೀ ಚಂದ್ರಸಪ್ಪ ಪಿ ಹೊಸ್ಮನಿ, ಕೆಎಸ್ಪಿಎಸ್ ಎಸ್ಪಿ ಮತ್ತು ಪ್ರಾಂಶುಪಾಲರು, ಎಪಿಟಿಎಸ್ ಯಲಹಂಕ, ಬೆಂಗಳೂರು, ಶ್ರೀ ಮಂಜುನಾಥ್ ಶುಕ್ಲಾ, ಕೆಎಸ್ಪಿಎಸ್ ಎಸ್ಪಿ ಮತ್ತು ಪ್ರಾಂಶುಪಾಲರು, ಪಿಡಿಎಂಎಸ್ ಯಲಹಂಕ, ಶ್ರೀ ಅಮಸಿದ್ದ ಗೋಂದಲೆ, ಕೆಎಸ್ಪಿಎಸ್ ಎಸ್ಪಿ ಮತ್ತು ಪ್ರಾಂಶುಪಾಲರು, ಪಿಟಿಎಸ್ ಖಾನಾಪುರ, ಶ್ರೀ ನಾಗರಾಜ್, ಕೆಎಸ್ಪಿಎಸ್ ಡಿಸಿಪಿಸಿಆರ್ ಉತ್ತರ, ಬೆಂಗಳೂರು ನಗರ, ಶ್ರೀ ಕುಮಾರ್, ಕೆಎಸ್ಪಿಎಸ್ ಡಿವೈಎಸ್ಪಿ ಮತ್ತು ಪ್ರಭಾರ ಪ್ರಾಂಶುಪಾಲರು, ಕೆಎಸ್ಪಿಟಿಎಸ್ ಚನ್ನಪಟ್ಟಣ ಸರ್ವರಿಗೂ ವೈಯಕ್ತಿಕವಾಗಿ ಮತ್ತು ತರಬೇತಿ ಶಾಲೆಯ ಪರವಾಗಿ ಹೃದಯಪೂರ್ವಕ ಮನಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಈ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಅಧಿಕಾರಿಗಳಿಗೂ, ಎಲ್ಲ ಆಹ್ವಾನಿತರಿಗೂ, ತರಬೇತಿಗೆ ಸಹಕಾರ ನೀಡಿದ ಅತಿಥಿ ಉಪನ್ಯಾಸಕರಿಗೂ, ಪಿಟಿಎಸ್ ತನಿಸಂದ್ರದ ಎಲ್ಲ ಬೋಧಕ ವೃಂದದವರಿಗೂ ಹಾಗೂ ಸಹಾಯಕ ಸಿಬ್ಬಂದಿಯವರಿಗೂ, ಪ್ರಶಿಕ್ಷಣಾರ್ಥಿಗಳ ಪೋಷಕರಿಗೂ ಮತ್ತು ಕುಟುಂಬ ವರ್ಗದವರಿಗೂ, ಈ ಕಾರ್ಯಕ್ರಮ ಸುಂದರವಾಗಿ ಮೂಡಿ ಬರಲು ಕಾರಣವಾದಂತಹ ವಾದ್ಯವೃಂದ ತಂಡದವರಿಗೂ, ಪತ್ರಿಕಾ ಮಾಧ್ಯಮ ಮಿತ್ರರವರಿಗೂ, ಇಲ್ಲಿ ನೆರೆದಿರುವ ಎಲ್ಲ ನಾಗರಿಕ ಬಂಧುಗಳಿಗೂ ಇಲಾಖೆಯ ಪರವಾಗಿ ಮತ್ತು ಈ ತರಬೇತಿ ಶಾಲೆಯ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ತರಬೇತಿ ಶಾಲೆಯ ಪ್ರಾಂಶುಪಾಲರಾದ ಮಾನ್ಯ ಶ್ರೀ ಎಂ ಬಾಬು, ಕೆಎಸ್ಪಿಎಸ್ ರವರಿಗೂ ಸಹ ಸರ್ವರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರುತ್ತೇನೆ. ಈ ಸುಂದರ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಲು ಬಂದಂತಹ ಸರ್ವರಿಗೂ ಮತ್ತೊಮ್ಮೆ ಮನಪೂರ್ವಕವಾಗಿ ಸ್ವಾಗತವನ್ನ ಕೋರಿ ನನ್ನ ಸ್ವಾಗತ ಭಾಷಣವನ್ನ ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ ರಾಜ್ಯ ಪೊಲೀಸ್. ಧನ್ಯವಾದಗಳು. ಸರ್ವರಿಗೂ ಸ್ವಾಗತವನ್ನು ಕೋರಿದಂತಹ ಶ್ರೀ ಕೇದಾರ್ನಾಥ್ ಜಿಎಚ್ ಡಿವೈಎಸ್ಪಿ ಮತ್ತು ಉಪಪ್ರಾಂಶುಪಾಲರು, ಪೊಲೀಸ್ ತರಬೇತಿ ಶಾಲೆ ತಣಿಸಂದ್ರ ಇವರಿಗೆ ಧನ್ಯವಾದಗಳು. ಸರ್ವರನ್ನು ಸ್ವಾಗತಿಸಿದ ಉಪಪ್ರಾಂಶುಪಾಲರಿಗೂ ಸಹ ತರಬೇತಿ ವಿಭಾಗದಿಂದ ತುಂಬ ಹೃದಯದ ಸ್ವಾಗತ. ಈಗ ತರಬೇತಿ ಕುರಿತ ಸಂಕ್ಷಿಪ್ತ ವ್ಯಾಖ್ಯಾನ ವರದಿ ವಾಚನ ಈ ಕಾರ್ಯವನ್ನು ನೆರವೇರಿಸಿಕೊಡಲಿದ್ದಾರೆ ತರಬೇತಿ ಶಾಲೆಯ ಪ್ರಾಂಶುಪಾಲರು ಹಾಗೂ ಪೊಲೀಸ್ ಅಧೀಕ್ಷಕರು ಆದಂತಹ ಮಾನ್ಯ ಶ್ರೀ ಪ್ರಭು. ಪೊಲೀಸ್ ತರಬೇತಿ ಶಾಲೆ ತಣಿಸಂದ್ರ ಘಟಕವು
ದಿನಾಂಕ 26/3/2016 ಪ್ರಾರಂಭವರೆಗೆ ಇಲ್ಲಿಯವರೆಗೆ 7 ತಂಡಗಳಲ್ಲಿ ಒಟ್ಟು 2744 ಪ್ರಶಿಕ್ಷಣಾರ್ಥಿಗಳಿಗೆ ಬುನಾದಿ ತರಬೇತಿಯನ್ನು ಹಾಗೂ ವಿವಿಧ ಶ್ರೇಣಿಯ ಅಧಿಕಾರಿಗಳಿಗೆ 47 ತಂಡಗಳಲ್ಲಿ 6,000ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಬುನಾದಿಯೇತರ ತರಬೇತಿಯನ್ನು ನೀಡಲಾಗಿರುತ್ತದೆ. ಪ್ರಸಕ್ತ 8ನೇ ತಂಡದಲ್ಲಿ 23 ಜಿಲ್ಲೆಗಳಿಂದ ಒಟ್ಟು 416 ಪ್ರಶಿಕ್ಷಣಾರ್ಥಿಗಳಿದ್ದು ಬುನಾದಿ ತರಬೇತಿಯು 1/2/2025 ಪ್ರಾರಂಭಗೊಂಡು ಇಂದಿಗೆ 10 ತಿಂಗಳ ತರಬೇತಿಯನ್ನು ಪೂರ್ಣಗೊಳಿಸಿ ಸುಸಜ್ಜಿತ ಸುಶಿಕ್ಷಿತ ಆರಕ್ಷಕರಾಗಿ ಇಂದು ತಮ್ಮ ಮಾತೃ ಘಟಕಕ್ಕೆ ಹಿಂದಿರುಗುತ್ತಿದ್ದಾರೆ. ಈ ತಂಡದ ವಿದ್ಯಾ ಅರ್ಹತೆ ಈ ರೀತಿ ಇರುತ್ತದೆ: ಎಂಟೆಕ್ 1, ಸ್ನಾತಕೋತ್ತರ ಪದವೀಧರರು 28, ಬಿಇ 90, ಪದವೀಧರರು 268, ಡಿಪ್ಲೊಮಾ 9, ಪಿಯುಸಿ 20. ಈ ತಂಡಕ್ಕೆ ಮಾನ್ಯ ಎಡಿಜಿಪಿ ತರಬೇತಿರವರ ನೇತೃತ್ವದಲ್ಲಿ ಸಿದ್ಧಪಡಿಸಲಾದ ಪರಿಷ್ಕೃತ ಬುನಾದಿ ತರಬೇತಿ ಪಠ್ಯಕ್ರಮದ ಪ್ರಕಾರ ಲೆಸನ್ ಪ್ಲಾನ್, ಕಾಂಪಿಟೆನ್ಸಿ ಮ್ಯಾಪಿಂಗ್, ಸ್ಕಿಲ್ ಡೆವಲಪ್ಮೆಂಟ್, ಆಟಿಟ್ಯೂಡನಲ್ ಫೋಕಸ್, ಟ್ರೈನಿಂಗ್ ಮೆಥಡಾಲಜಿಗಳನ್ನು ಅಳವಡಿಸಿಕೊಂಡು ಹಾಗೂ ಅವರ ಮಾರ್ಗದರ್ಶನದಂತೆ ತರಬೇತಿಯನ್ನು ನೀಡಲಾಗಿರುತ್ತದೆ. ಒಳಾಂಗಣ ತರಬೇತಿಯಲ್ಲಿ ಒಟ್ಟು 9 ತರಬೇತಿಯನ್ನು ಪೂರೈಸಿ ಈ ದಿನ ತಾಯಿನಾಡಿನ ಸೇವೆಗೆ ತಾವು ಸಮರ್ಪಿಸಿಕೊಳ್ಳುತ್ತಿರುವ ತಮ್ಮೆಲ್ಲರ ಮುಂದಿನ ವೃತ್ತಿ ಬದುಕು ಶುಭಕರವಾಗಲಿ ಎಂದು ಹಾರೈಸುತ್ತಾ ನನ್ನ ವರದಿ ವಾಚನವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶಾಲೆ ಥಣಿಸಂದ್ರ ಹಾಗೂ 8ನೇ ತಂಡದ ನಾಗರಿಕ ಪುರುಷ ಪೊಲೀಸ್ ಕಾಂತ 10 ತಿಂಗಳ ತರಬೇತಿಯ ವರದಿ ವಾಚನ ಸಲ್ಲಿಸಿರುವಂತಹ ಎಂ ಬಾಬು, ಕರ್ನಾಟಕ ರಾಜ್ಯ ಪೊಲೀಸ್ ಸೇವೆಗಳು, ಎಸ್ಪಿ ಮತ್ತು ಪ್ರಾಂಶುಪಾಲ, ಪೊಲೀಸ್ ತರಬೇತಿ ಶಾಲೆ ಥಣಿಸಂದ್ರ ಅವರಿಗೆ ಧನ್ಯವಾದಗಳು ಸರ್. ಈಗ ನಿರೀಕ್ಷಿತ ಕ್ಷಣ, ಅದುವೇ ಬಹುಮಾನ ವಿತರಣೆ ಕಾರ್ಯಕ್ರಮ. ತರಬೇತಿ ಅವಧಿಯ ಅವಿಸ್ಮರಣೀಯ ಘಟನೆಗಳ ಬತ್ತಳಿಕೆಗೆ ಯಶಸ್ವಿ ಎಂಬ ಹೊಸ ಅಸ್ತ್ರ ಸೇರ್ಪಡೆ, ಅದುವೇ ಬಹುಮಾನ ವಿತರಣೆ ಕಾರ್ಯಕ್ರಮ. ಪೊಲೀಸ್ ತರಬೇತಿ ಶಾಲೆ ಥಣಿಸಂದ್ರ ಬೆಂಗಳೂರು 8ನೇ ತಂಡದ ಪುರುಷ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳ ನಿರ್ಗಮನ ಪಥ ಸಂಚಲನದ ಕಾರ್ಯಕ್ರಮದ ಎಲ್ಲರ ಬಹುನಿರೀಕ್ಷಿತ ಘಟ್ಟ ಬಹುಮಾನ ವಿತರಣೆ. ಒಳಾಂಗಣ, ಹೊರಾಂಗಣ ಹಾಗೂ ಫೈರಿಂಗ್ ವಿಭಾಗಗಳಲ್ಲಿ ನಿರ್ಗಮನ ಪಥ ಸಂಚಲನದಲ್ಲಿ ಭಾಗವಹಿಸಿರುವ ಎಲ್ಲ 416 ಪ್ರಶಿಕ್ಷಣಾರ್ಥಿಗಳು ಸಹ ವಿಜಯಶಾಲಿಗಳೇ. ಅತ್ಯುತ್ತಮ ಪ್ರದರ್ಶನ ತೋರಿ ಮೊದಲಿಗರಾಗಿ ಹೊರಹೊಮ್ಮಿದ ಬಹುಮಾನ ವಿಜೇತರಿಗೆ ವೇದಿಕೆಯ ಅಲಂಕೃತ ಮಾನ್ಯರು ಈಗ ಬಹುಮಾನ ವಿತರಿಸುವ ಈ ಶುಭ ಗಳಿಗೆಗೆ ಈ ಸಾಧನೆ ತೋರಿದ ಸಾಧಕರಿಗೆ ಬರಲಿ ಬಂದೇ ತಮ್ಮೆಲ್ಲರಿಂದ ಶುಭಾಶಯದ ಜೋರಾದ ಚಪ್ಪಾಳೆಯ ಸ್ವಾಗತ. ಕಳೆದ 10 ತಿಂಗಳಿಂದ ಬುನಾದಿ ತರಬೇತಿ ಪಡೆದು ನಡೆಸಿದ ಪರೀಕ್ಷೆಗಳಲ್ಲಿ ಅತ್ಯಂತ ಹೆಚ್ಚಿನ ಅಂಕ ಗಳಿಸಿ ಅತ್ಯುತ್ತಮರಾಗಿ ಹೊರಹೊಮ್ಮಿದ ಪ್ರಶಿಕ್ಷಣಾರ್ಥಿಗಳು ನಮ್ಮ ಮುಂದೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹಾಗೂ ಕರ್ನಾಟಕ ರಾಜ್ಯ ಪೊಲೀಸ್ ಪಡೆಯ ಮುಖ್ಯಸ್ಥರಾದಂತಹ ಸನ್ಮಾನ್ಯ ಡಾಕ್ಟರ್ ಎಂ.ಎ. ಸಲೀಂ, ಪೊಲೀಸ್ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರು ಇದೀಗ ವಿಜೇತರಿಗೆ ಬಹುಮಾನವನ್ನು ವಿತರಿಸಲಿದ್ದಾರೆ. ಮೊದಲಿಗೆ ಫೈರಿಂಗ್ ವಿಭಾಗದಲ್ಲಿ ಶ್ರೀ ಸತೀಶ್ ಜಮದಾರ್ ರವರು ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಇವರು ಮೂಲತಃ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಯರಗಂಡಿ ಗ್ರಾಮದವರಾಗಿದ್ದು, ಇವರ ತಂದೆ ಶ್ರೀ ದತ್ತು, ತಾಯಿ ಶ್ರೀಮತಿ ಸುನೀತಾರವರು ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕಲಬುರಗಿ ಜಿಲ್ಲೆಗೆ ಆಯ್ಕೆಗೊಂಡಿರುತ್ತಾರೆ. ಅತಿಥಿ ಗಣ್ಯರಿಂದ ಬಹುಮಾನವನ್ನು ಸ್ವೀಕರಿಸುತ್ತಿರುವ ಸುಮಧುರ ಕ್ಷಣ. ಇವರಿಗಾಗಿ ಬರಲಿ ನಿಮ್ಮೆಲ್ಲರಿಂದ ನಿರಂತರವಾದ ಚಪ್ಪಾಳೆ. ಫೈರಿಂಗ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ ಶ್ರೀ ಕಾರ್ತಿಕ್ ರವರು. ಇವರ ತಂದೆ ಭೀಮಶಪ್ಪ, ತಾಯಿ ಇಂದಿರಮ್ಮ, ಬಿಎಸ್ಸಿ ಪದವೀಧರರಾದ ಇವರು ಮೋರಗಂಡ ಗ್ರಾಮದಲ್ಲಿ ಜನಿಸಿದ್ದು ಬಳ್ಳಾರಿ ಜಿಲ್ಲೆಗೆ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಆಯ್ಕೆಗೊಂಡಿರುತ್ತಾರೆ.
ಅತಿಥಿ ಗಣ್ಯರಿಂದ ಬಹುಮಾನವನ್ನು ಸ್ವೀಕರಿಸುತ್ತಿದ್ದಾರೆ. ಇವರಿಗೂ ಸಹ ಜೋರಾದ ಚಪ್ಪಾಳೆ ಮುಖಾಂತರ ಶುಭಾಶಯ. ಜೋರಾದ ಚಪ್ಪಾಳೆ. 8ನೇ ತಂಡದ ಸಿಪಿಸಿ ಪ್ರಶಿಕ್ಷಣಾರ್ಥಿಗಳ ಪೈಕಿ ಅತ್ಯುತ್ತಮ ಫೈರರ್ ಗುರಿಕಾರಕ ಪ್ರಶಸ್ತಿಯನ್ನ ಅತಿಥಿ ಮಹೋದಯರಿಂದ ಸ್ವೀಕರಿಸಿದ್ದಾರೆ ಶ್ರೀ ಕಾರ್ತಿಕ್. ಸನ್ಮಾನ್ಯರೇ, ಹೊರಾಂಗಣ ವಿಭಾಗದಲ್ಲಿ ದ್ವಿತೀಯ ಬಹುಮಾನ ಶ್ರೀ ಅಕ್ಷಯ್ ನಾಯಕ್, ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್, ಬೆಂಗಳೂರು ನಗರ. ತಂದೆ ಶ್ರೀಧರ ಉಪ್ಪಯ್ಯ, ತಾಯಿ ಶ್ರೀಮತಿ ಲಲಿತಾ ದಂಪತಿಗಳ ಸುಪುತ್ರರಾಗಿದ್ದು BSc ಪದವೀಧರರು. ಕರ್ನಾಟಕದ ಕಡಲ್ ತೀರದ ಪಕ್ಷಿ ಎಂದೇ ಖ್ಯಾತಿ ಪಡೆದಿರುವ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಹುರುಳಿಸಾಲ್ ಗ್ರಾಮದಲ್ಲಿ ಜನಿಸಿದ್ದು ಶಸ್ತ್ರರಹಿತ ಕವಾಯಿತು, ಶಸ್ತ್ರ ಸಹಿತ ಕವಾಯಿತು, ಲಾಠಿಯೊಂದಿಗೆ ಕವಾಯಿತು, ಯುದ್ಧ ಕೌಶಲ್ಯ, ಆಧುನಿಕ ಆಯುಧಗಳ ತರಬೇತಿ, ಹೆಚ್ಚಿನ ತೀವ್ರತೆಯ ವ್ಯಾಯಾಮಗಳು, ಬಂದೋಬಸ್ತ್, ಕಾವಲು ದಳ, ಪಹರೆ ಪಡೆ ಹೀಗೆ ಹಲವಾರು ಹೊರಾಂಗಣ ವಿಷಯಗಳಲ್ಲಿ ಪ್ರದರ್ಶನ ತೋರಿ ದ್ವಿತೀಯ ಬಹುಮಾನವನ್ನು ಮುಖ್ಯ ಅತಿಥಿಗಳಿಂದ ಸ್ವೀಕರಿಸುತ್ತಿರುವ ಈ ಕ್ಷಣ ಬರಲಿ ಬಂಧುಗಳೇ, ತಮ್ಮೆಲ್ಲರಿಂದ ಶುಭಾಶಯದ ಚಪ್ಪಾಳೆ. ಹೊರಾಂಗಣ ವಿಭಾಗದಲ್ಲಿ ಪ್ರಥಮ ಬಹುಮಾನ ಶ್ರೀಯುತ ಕಿಶೋರ್ ದ್ಯಾವಪ್ಪ ನಾಯಕ್, ಪಥ ಸಂಚಲನದ ಖಡ್ಗಧಾರಿ ಪ್ರಥಮ ದಂಡನಾಯಕರಾಗಿ ಸೇವೆ ಸಲ್ಲಿಸುತ್ತಾ ತಂದೆ ಶ್ರೀ ದ್ಯಾವಪ್ಪ ನಾಯಕ್, ತಾಯಿ ಶ್ರೀಮತಿ ಪದ್ಮಾವತಿ ದಂಪತಿಗಳ ಸುಪುತ್ರರಾಗಿದ್ದು ಮೂಲತಃ ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಪೊಲೀಸ್ ಇಲಾಖೆ ಸೇರಿದವರಾಗಿರುತ್ತಾರೆ. ಬಿಕಾಂ ಪದವೀಧರರಾದ ಶ್ರೀಯುತರು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಕೋಲಸಿರಿಸಿ ಗ್ರಾಮದಲ್ಲಿ ಜನಿಸಿದ್ದು ಶಿವಮೊಗ್ಗ ಜಿಲ್ಲೆಗೆ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ನೇಮಕಾತಿ ಹೊಂದಿದ್ದು ಹೊರಾಂಗಣ ವಿಭಾಗದಲ್ಲಿ ಅತ್ಯುತ್ತಮ ಪ್ರಥಮ ಬಹುಮಾನವನ್ನ ಮಾನ್ಯ ಮುಖ್ಯ ಅತಿಥಿಗಳ ಅಮೃತ ಹಸ್ತದಿಂದ ಸ್ವೀಕರಿಸುವಗಳಿಗೆ ಬರಲಿ ತಮ್ಮೆಲ್ಲರಿಂದ ಶುಭಾಶಯದ ಜೋರಾದ ಚಪ್ಪಾಳೆಗಳ ಮಹಾಪುರ. ಇನ್ನು 8ನೇ ತಂಡದ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳ ಒಳಾಂಗಣ ವಿಭಾಗದ ಪ್ರಶಸ್ತಿ ವಿಜೇತರು ದ್ವಿತೀಯ ಬಹುಮಾನಕ್ಕೆ ಭಾಜನರಾಗಿದ್ದಾರೆ ಶ್ರೀ ಮಹಂತೇಶ್ ನಾಯ್ಕ, ಮೂಲತಃ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಕೆಂಪಟ್ಟಿ ಗ್ರಾಮದ ಶ್ರೀಮತಿ ರತ್ನವ ಹಾಗೂ ಶ್ರೀ ಗಂಗಾಧರ ದಂಪತಿಯ ಸುಪುತ್ರ, BE ಪದವೀಧರ, ಬೆಂಗಳೂರು ನಗರಕ್ಕೆ ನೇಮಕಗೊಂಡಿರುವ ಶ್ರೀ ಮಹಂತೇಶ್ ನಾಯ್ಕ ಇದೀಗ ಅತಿಥಿ ಮಹೋದಯರಿಂದ ಒಳಾಂಗಣ ವಿಷಯದಲ್ಲಿ ದ್ವಿತೀಯರಾಗಿ ಹೊರಹೊಮ್ಮಿದ್ದ ಪ್ರಯುಕ್ತ ಗಣ್ಯರಿಂದ ಬಹುಮಾನವನ್ನ ಸ್ವೀಕಾರ ಮಾಡುತ್ತಿದ್ದಾರೆ. 21ನೇ ಶತಮಾನದಲ್ಲಿ ಪೊಲೀಸ್ ವ್ಯವಸ್ಥೆ, ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಭಾರತೀಯ ಸಾಕ್ಷ್ಯ ಅಧೀನಗೊಂಡ ಒಳಾಂಗಣ ವಿಷಯದಲ್ಲಿ ಇವರು ದ್ವಿತೀಯರು. ಇನ್ನು ಒಳಾಂಗಣ ವಿಚಾರದಲ್ಲಿ ಅದ್ವಿತೀಯರಾಗಿ ಹೊರಹೊಮ್ಮಿ ಪ್ರಥಮ ಸ್ಥಾನಕ್ಕೆ ಭಾಜನರಾಗಿದ್ದಾರೆ ಶ್ರೀ ಮಲ್ಲಿಕಾರ್ಜುನ ಪಡಶೆಟ್ಟಿ, ಮೂಲತಃ ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿಯ ನಾವಲಗಿ ಗ್ರಾಮದ ಶ್ರೀ ಹನುಮಂತ ಹಾಗೂ ಶ್ರೀಮತಿ ಕಸ್ತೂರಿ ದಂಪತಿಯ ಸುಪುತ್ರ, BA ಪದವೀಧರ, ಬೆಂಗಳೂರು ನಗರಕ್ಕೆ ನೇಮಕಗೊಂಡಿರುವ ಶ್ರೀಯುತರು ಇದೀಗ 8ನೇ ತಂಡದ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳ ಒಳಾಂಗಣ ವಿಷಯಗಳಲ್ಲಿ ಅತ್ಯುತ್ತಮರಾಗಿ ಹೊರಹೊಮ್ಮಿ ಅತಿಥಿ ಮಹೋದಯರಿಂದ ಬಹುಮಾನವನ್ನ ಸ್ವೀಕರಿಸುತ್ತಿದ್ದಾರೆ. ಪೊಲೀಸ್ ಕೈಪಿಡಿ, ಕರ್ತವ್ಯಗಳು, ಕಾರ್ಯವಿಧಾನಗಳು, ICT, ಸೈಬರ್ ಕ್ರೈಮ್, ವೈರ್ಲೆಸ್, ಸ್ಥಳೀಯ ಹಾಗೂ ವಿಶೇಷ ಕಾನೂನುಗಳು, ಮನೋವಿಜ್ಞಾನ ಇತ್ಯಾದಿ ವಿಷಯಗಳಲ್ಲಿ ಅತ್ಯಂತ ಹೆಚ್ಚಿನ ಅಂಕ ಗಳಿಸಿ ಪ್ರಥಮ ಬಹುಮಾನವನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ಸರ್ವೋತ್ತಮ ಪ್ರಶಿಕ್ಷಣಾರ್ಥಿ ಈ ವಿಭಾಗದಲ್ಲಿ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಶ್ರೀ ಯಲ್ಲಾಲಿಂಗ ಪಡದಲ್ಲಿ. ಜೋರಾದ ಚಪ್ಪಾಳೆ. 8ನೇ ತಂಡದ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳ ಪೈಕಿ ಒಳಾಂಗಣ, ಹೊರಾಂಗಣ ಹಾಗೂ ಫೈರ್ ವಿಭಾಗದಲ್ಲಿ ವಿಭಿನ್ನ ಛಾಪು ಮೂಡಿಸಿ ಅತ್ಯಂತ ಹೆಚ್ಚಿನ ಅಂಕ ಗಳಿಸಿ ಅತ್ಯುತ್ತಮರಾಗಿ ಹೊರಹೊಮ್ಮಿ ಸರ್ವೋತ್ತಮ ಪ್ರಶಿಕ್ಷಣಾರ್ಥಿಯನ್ನ ಅತಿಥಿ ಮಹೋದಯದಿಂದ ಪಡೆಯುತ್ತಿದ್ದಾರೆ ಶ್ರೀ ಯಲ್ಲಾಲಿಂಗ ಪಡದಲ್ಲಿ, ಮೂಲತಃ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕು ನಾಗನೂರು ಗ್ರಾಮದ ಲಕ್ಕಪ್ಪ ಶ್ರೀಮತಿ ಗೌರವ ದಂಪತಿಯ ಸುಪುತ್ರ, BSc ಪದವೀಧರ, ಬೆಂಗಳೂರು ನಗರಕ್ಕೆ ನೇಮಕಗೊಂಡಿರುವ ಯಲ್ಲಾಲಿಂಗ ಪಡದಲ್ಲಿ ಇಂದಿನ ಆಕರ್ಷಕ ಕವಾಯತಿನ ಸರ್ವೋತ್ತಮ ಪ್ರಶಿಕ್ಷಣಾರ್ಥಿ.
ಕ್ರೀಡಾದಲ್ಲಿ ಅತ್ಯುತ್ತಮರೆನಿಸಿಕೊಂಡು ಮೊದಲಿಗಾಗಿ ಗಣ್ಯರಿಂದ ಬಹುಮಾನ ಸ್ವೀಕರಿಸಿದ ಪ್ರಶಿಕ್ಷಣಾರ್ಥಿಗಳು ನಮ್ಮ ಮುಂದೆ ಸಾಕ್ತಾ ಇರೋದು ನೀವು ನೋಡ್ತಾ ಇದ್ದೀರಿ. ಅವರಿಗಾಗಿ ಬರಲಿ ನಿಮ್ಮೆಲ್ಲರ ಅಭಿಮಾನದ ಚಪ್ಪಾಳೆ. ಎಲ್ಲ ಬಹುಮಾನ ವಿಜೇತರಿಗೆ ಬಹುಮಾನ ವಿತರಿಸಿದಂತಹ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಸ್ಫೂರ್ತಿದಾಯಕ ಸೇವೆಯ ಚೇತನರು ಡಾಕ್ಟರ್ ಎಂ.ಎ. ಸಲೀಂ PS ಪೊಲೀಸ್ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರು ಕರ್ನಾಟಕ ರಾಜ್ಯ. ಬಹುಮಾನಗಳನ್ನು ಸ್ವೀಕರಿಸಿದ ಸಂಭ್ರಮದಲ್ಲಿ ಪ್ರಶಿಕ್ಷಣಾರ್ಥಿಗಳಿಗೆ ತಮ್ಮ ತುಕಡಿಗಳಿಗೆ ಸೇರ್ಪಡೆಗೊಳ್ಳುತ್ತಿದ್ದಾರೆ. ಈಗ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ಕಳೆದ 10 ತಿಂಗಳ ಬುನಾದಿ ತರಬೇತಿಯ ಅವಧಿಯಲ್ಲಿ ಅವಿಸ್ಮರಣೀಯ ಇನಿದನಿಗಳ ಸುಂದರ ಕ್ಷಣಗಳನ್ನು ಛಾಯಾಚಿತ್ರವಾಗಿ ಸೆರೆ ಹಿಡಿದು ಸ್ಮೃತಿ ಪಟಲದ ಪರಿವಿಡಿಯಲ್ಲಿ ಪರದೆಯೇ ಇಲ್ಲದಂತೆ ಮತ್ತೆ ಮತ್ತೆ ನೋಡಿ ಪುಳಕಗೊಳ್ಳುವ ಸಂತಸವಿವ ಹೊತ್ತಿಗೆ ಅದುವೇ ಹೆಜ್ಜೆ ಗುರುತು, ಸವಿ ನೆನಪುಗಳ ಬುತ್ತಿ. ವೇದಿಕೆಯಲ್ಲಿನ ಗಣ್ಯರೀಗ 8ನೇ ತಂಡದ ನಾಗರಿಕ ಪ್ರಶಿಕ್ಷಣಾರ್ಥಿಗಳ ಹೆಜ್ಜೆ ಗುರುತು ಸ್ಮರಣ ಸಂಚಿಕೆಯ ಬಿಡುಗಡೆಯನ್ನ ನೆರವೇರಿಸಿದ್ದಾರೆ, ಲೋಕಾರ್ಪಣೆ ಕಳಿಸುತ್ತಿದ್ದಾರೆ. ತಣಿಸಂತರ ಈ ಪೊಲೀಸ್ ತರಬೇತಿ ಶಾಲೆಯ ಒಳ ಆವರಣದಲ್ಲಿ ಲವಲವಿಕೆಯಿಂದ ಈಜಾಡುತ್ತಿದ್ದ ಸುಂದರ ನೆನಪುಗಳೀಗ ಹೆಜ್ಜೆ ಗುರುತಾಗಿ ಲೋಕಾರ್ಪಣೆಗೊಳ್ಳುತ್ತಿದೆ. ನೆನಪುಗಳು, ಸವಿ ನೆನಪುಗಳು, ಸಾವಿರ ಸಾವಿರ ನೆನಪುಗಳ ಹಿನ್ನೋಟ, ಮನದ ಹೂದೋಟದಲ್ಲಿ ಹೆಜ್ಜೆ ಗುರುತಾಗಿ ಹೊರಹೊಮ್ಮುತ್ತದೆ ವೇದಿಕೆಯಲ್ಲಿನ ಗಣ್ಯರಿಂದ. ಜೋರಾದ ಚಪ್ಪಾಳೆ. ಪೊಲೀಸ್ ತರಬೇತಿಯಲ್ಲಿ ಪ್ರಶಿಕ್ಷಣಾರ್ಥಿಗಳಿಗೆ ನೀಡುವ ಪಠ್ಯಕ್ರಮಗಳಿಗನುಸಾರವಾಗಿ ಹಲವಾರು ವಿಷಯಗಳನ್ನೊಳಗೊಂಡ ಈ ಹೆಜ್ಜೆ ಗುರುತು ಕೃತಿ ನಮ್ಮ ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ತುಂಬಾ ಅನುಕೂಲಕರವಾಗಿರಲಿದೆ. ಈಗ ಕಾರ್ಯಕ್ರಮದ ಕೇಂದ್ರ ಬಿಂದುವು ಹಾಗೂ ಮುಖ್ಯ ಅತಿಥಿಗಳು ಕರ್ನಾಟಕ ರಾಜ್ಯ ಪೊಲೀಸ್ ಪಡೆಯ ಮುಖ್ಯಸ್ಥರು ಆದಂತಹ ಸನ್ಮಾನ್ಯ ಡಾಕ್ಟರ್ ಎಂ.ಎ. ಸಲೀಂ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರು ಕರ್ನಾಟಕ ರಾಜ್ಯರವರು ನಮ್ಮನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ತಮ್ಮ ಅತಿಥಿ ಭಾಷಣದಲ್ಲಿ. ಎಲ್ಲರಿಗೂ ನಮಸ್ಕಾರಗಳು. ಪೊಲೀಸ್ ತರಬೇತಿ ಶಾಲೆ ತಣಿಸಂದ್ರ 8ನೇ ತಂಡದ ಪುರುಷರ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳ ನಿರ್ಗಮನ ಪಥಸಂಚಲನ ಸಮಾರಂಭಕ್ಕೆ ಆಗಮಿಸಿರುವ ನನ್ನ ಸಹೋದ್ಯೋಗಿ ಮಿತ್ರರಾದಂಥ ಶ್ರೀ ರಮೇಶ್ ಭಾನೋತ್ರವರೇ, ಶ್ರೀ ಡೇಕಾ ಕಿಶೋರ್ ಬಾಬುರವರೇ, ಶ್ರೀ ಸಜ್ಜಿತ್ ರವರೇ, ಶ್ರೀ ಜಯಪ್ರಕಾಶ್ ರವರೇ ಮತ್ತು PTS ಪ್ರಾಂಶುಪಾಲದಂತಹ ಶ್ರೀ ಎಂ ಬಾಬುರವರೇ, ಈ ಪಥಸಂಚಲನಕ್ಕೆ ವಿಶೇಷವಾಗಿ ಆಗಮಿಸಿರುವ ಕರ್ನಾಟಕ ರಾಜ್ಯದ ವಿವಿಧ ಪೊಲೀಸ್ ತರಬೇತಿ ಶಾಲೆಯ ಮುಖ್ಯಸ್ಥರೇ, ಹಿರಿಯ ಅಧಿಕಾರಿಗಳೇ, ಪೊಲೀಸ್ ತರಬೇತಿ ಶಾಲೆಯ ಹೊರಾಂಗಣ ಮತ್ತು ಒಳಾಂಗಣ ಬೋಧಕ ಮಿತ್ರರೇ, ಎಲ್ಲರಿಗಿಂತ ಮಿಗಿಲಾಗಿ ಈ ಪಥಸಂಚಲನದ ನಮ್ಮ ಪ್ರೀತಿಯ ಯುವ ಪ್ರಶಿಕ್ಷಣಾರ್ಥಿಗಳೇ ಮತ್ತು ಅವರ ಕುಟುಂಬ ವರ್ಗದವರೇ, ಮೊದಲನೇದಾಗಿ ನಾನು ಪ್ರಿನ್ಸಿಪಲ್ PTS ತಣಿಸಂದ್ರ ಮತ್ತು ಅವರ ಎಲ್ಲ ಸಹೋದ್ಯೋಗಿ ಮಿತ್ರರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಇವತ್ತು ಬಹಳ ಚೆನ್ನಾಗಿ ಒಳ್ಳೆ ಕವಾಯತ ಪ್ರದರ್ಶನವನ್ನು, ಒಳ್ಳೆ ತರಬೇತಿ ನೀಡಿ ಇವತ್ತು ಪ್ರದರ್ಶಿಸಿದ್ದಾರೆ. ನನಗೆ ಇವತ್ತು ಭಾಳ ಸಂತೋಷ ಆಗ್ತಾ ಇದೆ ನಾನು ಈ ಪರೇಡ್ನ ವೀಕ್ಷಣೆ ಮಾಡಲಿಕ್ಕೆ. ಯಾಕಂದರೆ ಪ್ರತಿಯೊಂದು ಕ್ಷಣ ಇವತ್ತು ನಾವು
ಐ ಥಿಂಕ್ ತಾವೆಲ್ಲರೂ ನೋಡಿದ್ದೀರಿ. ಒಂದು ಅದ್ಭುತ ಪರೇಡ್ ಅಂತ ಹೇಳಬಹುದು. ಒಂದು ಒಳ್ಳೆಯ ರೀತಿಯಲ್ಲಿ ಸಿಂಕ್ರೊನೈಸೇಷನ್ ಆಗಲಿ, ಟೈಮಿಂಗ್ ಆಗಲಿ, ಡಿಸ್ಟೆನ್ಸ್ ಕವರಿಂಗ್ ಎಲ್ಲನೂ ಸಹ ಬಹಳ ಚೆನ್ನಾಗಿ, ಅದ್ಭುತವಾಗಿ, ಬಹಳ ನೀಟಾಗಿ ಮಾಡಿದ್ದೀರಿ. ತಮ್ಮೆಲ್ಲರಿಗೂ ಹಾಗೂ ಈ ಪರಿಶಿಷ್ಟಾರ್ಥಿಗಳು ಏನು ಕಷ್ಟ ಬಿದ್ದಿದ್ದಾರೆ ಕಳೆದ 10 ತಿಂಗಳಿಂದ ಇಲ್ಲಿ ಆ ತರಬೇತಿ ಪಡಲಿಕ್ಕೆ, ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾವುದೇ ಸಮಾಜ ಬೆಳವಣಿಗೆ ಹೊಂದಬೇಕಾದ್ರೆ, ಅಭಿವೃದ್ಧಿ ಪಡಿಬೇಕಾದ್ರೆ ಸುರಕ್ಷತೆಯ ವಾತಾವರಣ ಅಲ್ಲಿ ಬೇಕಾಗುತ್ತದೆ. ಎಲ್ಲಿ ಸುರಕ್ಷತೆ ಇರುವುದಿಲ್ಲ ಅಲ್ಲಿ ಬೆಳವಣಿಗೆ ಆಗೋದಿಲ್ಲ. ತಮ್ಮೆಲ್ಲರಿಗೂ ಗೊತ್ತಿದೆ, ಪಾಶ್ಚಿಮಾತ್ಯ ದೇಶಗಳು ಬಹಳ ಒಳ್ಳೆ ಸುರಕ್ಷಿತ ವಾತಾವರಣ ಅಂದರೆ ಸೇಫ್ ಎನ್ವಿರಾನ್ಮೆಂಟ್ ಇರೋದರಿಂದ ಅವರು ಬಹಳಷ್ಟು ಮುಂದೆ ಬರೆದಿರುವಂತಹ ದೇಶಗಳಾಗಿದ್ದಾರೆ. ಅವರು ಬಹಳ ಮುಖ್ಯವಾದ ಅವರ ಬೆಳವಣಿಗೆಗೆ ಕಾರಣ ಏನಂದರೆ ಅಲ್ಲಿ ಸುರಕ್ಷಿತ ಇರುವಂತಹ ವಾತಾವರಣ. ಆದರೆ ಕೆಲವೊಂದು ದೇಶಗಳು ತಾವು ನೋಡಬಹುದು, ಸುಡಾನ್ ಆಗಲಿ, ಅಫ್ಘಾನಿಸ್ತಾನ ಆಗಲಿ, ಸೊಮಾಲಿಯಾ ಆಗಲಿ, ಅಂಥ ದೇಶಗಳಲ್ಲಿ ಯಾವುದೂ ಭದ್ರತೆ, ಯಾವುದೇ ಸುರಕ್ಷತೆ ಇಲ್ಲ. ಅದರಿಂದ ಅಂಥ ದೇಶಗಳು ಅಷ್ಟು ಬೆಳೀಲಿಲ್ಲ. ಅದಕ್ಕಾಗಿ ಯಾವುದೇ ಒಂದು ಸಮಾಜದಲ್ಲಿ ಬೆಳವಣಿಗೆ ಆಗಬೇಕಾದ್ರೆ ಸುರಕ್ಷತೆ ವಾತಾವರಣ ಬಹಳ ಮುಖ್ಯವಾಗಿರ್ತದೆ. ಅದರಲ್ಲೂ ಈ ಒಂದು ಜವಾಬ್ದಾರಿಯನ್ನು, ಅಂದರೆ ಒಂದು ಸಮಾಜದಲ್ಲಿ ಒಳ್ಳೆಯ ಒಂದು ಸುರಕ್ಷಿತ ವಾತಾವರಣ ಮತ್ತು ಭದ್ರತೆಯನ್ನು ಒದಗಿಸಿಕೊಡುವಂಥ ಜವಾಬ್ದಾರಿ ನಮ್ಮ ಪೊಲೀಸ್ ಪಡೆಗಳು ಅಥವಾ ಪೊಲೀಸ್ ಇಲಾಖೆಗಿರ್ತದೆ. ಸೊ ಅದಕ್ಕಾಗಿ ಪೊಲೀಸ್ ಇಲಾಖೆಯಲ್ಲಿ ಬಹಳ ಮುಖ್ಯವಾಗಿರುವಂತಹ ಅಂಶ ಏನಂದರೆ, ಯಾರು ಪೊಲೀಸ್ ಇಲಾಖೆಗೆ ಸೇರ್ತಾರೆ ಅವರು ಒಳ್ಳೆ ಗುಣಮಟ್ಟ ಇರುವಂಥವ್ರು ಮತ್ತು ಒಳ್ಳೆ ಎಜುಕೇಟೆಡ್ ಆಗಿರುವಂಥವ್ರು ಮತ್ತು ಅಟ್ ದ ಸೇಮ್ ಟೈಮ್ ಒಂದು ಒಳ್ಳೆ ಚಾರಿತ್ರ್ಯ ಹೊಂದವರಂಥವ್ರು ಅವ್ರಿಗೆ ನಾರ್ಮಲಿ ಸೆಲೆಕ್ಟ್ ಆಗ್ತಾರೆ. ಮತ್ತು ಅವ್ರಿಗೆ ಒಂದು ಒಳ್ಳೆ ತರಬೇತಿ, ಅಂದರೆ ಒಂದು ತರಬೇತಿ ಯಾವ ಥರ ಇದೆ ಅಂದರೆ, ಒಂದು ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ನಮ್ಮ ಡಿಟಮ್ ಏನಿದೆ ಅದರ ಪ್ರಕಾರ ನಾರ್ಮಲಿ ಅದನ್ನು ನೀಡಲಾಗುತ್ತದೆ. ಅದರಿಂದ ಸ್ವಲ್ಪ ತರಬೇತಿ ನಮ್ಮದು ಕಠಿಣವಾದ ಒಂದು ತರಬೇತಿ ಇರ್ತದೆ. ಒಳಾಂಗಣ ಆಗಲಿ, ಹೊರಾಂಗಣ ಆಗಲಿ, ತಾವು ನೋಡಿರ್ಬೋದು. ಬಹುಶಃ ಬಿಗಿನಿಂಗ್ ಅಂದರೆ ತಾವು ಯಾವಾಗ ಇಲ್ಲಿ ಬಂದು ಸೇರಿದ್ದೀರಿ ಆ ಸಮಯದಲ್ಲಿ ಸ್ವಲ್ಪ ಬಹಳಷ್ಟು ಕಷ್ಟ ಥರ ಕಾಣ್ತಾ ಇರ್ಬೋದು. ಬಟ್ ಆದರೆ ಈ ಒಂದು ಸಮಾಜದಿಂದ ಆಯ್ಕೆ ಆಗಿರುವಂತಹ ಒಂದು ಪರಿಶಿಷ್ಟಾರ್ಥಿಗಳು ಅಥವಾ ಯಾರು ಯುವಕರು ಯಾರಿದ್ದಾರೆ ಅವರಿಗೆ ಒಳ್ಳೆ ಪೊಲೀಸ್ ಅಧಿಕಾರಿಗಳನ್ನು ಪರಿವರ್ತಿಸಿ ಮತ್ತು ಅವ್ರಿಗೆ ಆ ಒಂದು ಕರ್ತವ್ಯವೇ ಹೋಗುವಂಥ ಮಾಡುವಂಥದ್ದು ಏನು ಕೆಲಸ ಇದೆ ಅದು ನಮ್ಮ ಪೊಲೀಸ್ ತರಬೇತಿ ಶಾಲೆಗಳು ಮತ್ತು ಪೊಲೀಸ್ ಅಕಾಡೆಮಿಗಳು ಬಹಳ ಒಳ್ಳೆಯ ರೀತಿಯಲ್ಲಿ ನಿಭಾಯಿಸ್ಕೊಂಡು ಬರ್ತಾ ಇದೆ. ಇವತ್ತು ನಾರ್ಮಲಿ ಯಾವುದೇ ಒಂದು ಪೊಲೀಸ್ ರೆಕ್ರೂಟ್ ಯಾರು ಪೊಲೀಸ್ ತರಬೇತಿ ಶಾಲೆಗೆ ಬರ್ತಾರೆ ಅವರು ಒಂದು ಅಂದರೆ ಕೆತ್ತನೆ ಆಗ್ತಾ ಇರುವಂತಹ ಒಂದು ಕಲ್ತರ ಇರ್ತಾರೆ. ಅದನ್ನು ಕೆತ್ತನೆ ಮಾಡಿ ಒಂದು ಒಳ್ಳೆ ಮೂರ್ತಿಯಾಗಿ ಅಥವಾ ಒಳ್ಳೆಯ ಒಂದು ಸ್ಟ್ಯಾಚ್ಯೂ ಆಗಿ ಪರಿವರ್ತನೆ ಮಾಡುವಂಥದ್ದು ಜವಾಬ್ದಾರಿ ಪೊಲೀಸ್ ತರಬೇತಿ ಶಾಲೆಗಳು ಇರ್ತದೆ. ಮತ್ತು ಅದು ನಮ್ಮ ಮೈಕಲಾಂಜಲೋ ಅವರು ಬಹಳ ಒಂದು ವಾಕ್ಯವನ್ನು ಹೇಳಿದ್ದಾರೆ, ಎವ್ರಿ ಹ್ಯೂಮನ್ ಬೀಯಿಂಗ್ ಈಸ್ ಲೈಕ್ ಎ ಅನ್ಕಾರ್ವ್ಡ್ ಸ್ಟೋನ್. ಮತ್ತು ಎಲ್ಲ ಸ್ಟೋನ್ನಲ್ಲಿ ಅಥವಾ ಎಲ್ಲ ಒಂದು ಶಿಲೆಗಳಲ್ಲಿ ಒಂದು ಮೂರ್ತಿ ಅಂತೂ ಇದ್ದೇ ಇರ್ತದೆ. ಬಟ್ ಓನ್ಲಿ ಕಷ್ಟ ಏನಿರ್ತದೆ ಅಂದರೆ ಅದು ಚಿಸಲ್ ಮಾಡುವಂಥದ್ದು, ಅದನ್ನು ತರಾಶು ಮಾಡುವಂಥದ್ದು ಮತ್ತು ಅದನ್ನು ಕೆತ್ತನೆ ಮಾಡಿ ಒಂದು ಒಳ್ಳೆಯ ಒಂದು ಸ್ವರೂಪವನ್ನು, ಮೂರ್ತಿಯ ಸ್ವರೂಪವನ್ನು ಕೊಡುವಂಥದ್ದು ಅದು ನನ್ನ ಕೆಲಸ ಅಂತ. ಸೊ ಅದೇ ರೀತಿ ಈ ಪೊಲೀಸ್ ತರಬೇತಿಯಲ್ಲಿ ಈ ಒಂದು ಕೆತ್ತನೆ ಮಾಡುವಂಥದ್ದು, ಕೆತ್ತನೆ ಮಾಡಿ ಒಂದು ಯಾರು ಯುವಕರು ಕಾಲೇಜಿಂದ ಹೊರಗಡೆ ಬಂದಿರುವಂಥ ಯುವಕರು ಯಾರಿರ್ತಾರೆ ಅವ್ರಿಗೆ ಸೆಲೆಕ್ಷನ್ ಆದಮೇಲೆ ಇಲ್ಲಿ ಒಂದು ಒಳ್ಳೆ ಅಧಿಕಾರಿಯನ್ನಾಗಿ ಒಂದು ಪರಿವರ್ತನೆಯನ್ನು ಮಾಡುವಂಥ ಅದು ಕೆಲಸ ತಾವೆಲ್ಲ 10 ತಿಂಗಳಲ್ಲಿ ತಾವು ನೋಡಿರಬಹುದು. ಇವತ್ತು ತಮಗೆ ತಾವೇ ನೋಡಿಕೊಂಡ್ರೆ ತಮ್ಗೆ ಗೊತ್ತಾಗುತ್ತೆ. ಬಹುಶಃ 10 ತಿಂಗಳ ಹಿಂದೆ ತಾವು ಒಂದು ಗಾಜಿ ಅಥವಾ ಒಂದು ಮಿರರ್ ಮುಂದೆ ನಿಂತ್ಕೊಂಡಿರುವಾಗ ನಿಮ್ಮ ಪರ್ಸನಾಲಿಟಿ ಹೇಗಿತ್ತು ಮತ್ತು ಈಗ ನಿಮ್ಮ ಪರ್ಸನಾಲಿಟಿ ಹೇಗಿದೆ ಅಂತ ನೀವು ಸ್ವಲ್ಪ ಭಾವಿಸಬಹುದು. ಅದರಲ್ಲಿ ಬಹಳಷ್ಟು ಈಗ ತಮ್ಮ ಬದಲಾವಣೆಗಳು ಆಗಿದೆ. ಯಾಕಂದರೆ ಬಹಳ ಮುಖ್ಯವಾಗಿ, ಯಾಕಂದರೆ ನಾವು ಸಮಾಜದಲ್ಲಿ ಒಂದು ಸಾರ್ವಜನಿಕರ ಆಸ್ತಿ ಪಾಸ್ತಿ ರಕ್ಷಣೆ ಮಾಡುವಂಥದ್ದು ಮತ್ತು ಅವರ ಜೀವ ಮತ್ತು ಅವರ ರಕ್ಷಣೆ ಮಾಡುವಾಗ ನಮ್ಮ ನಡವಳಿಕೆ ಅಥವಾ ನಮ್ಮ
ಏನು ಕರ್ತವ್ಯ ಏನಿದೆ ಅದು ಬಹಳಷ್ಟು ಸೆನ್ಸಿಟಿವ್ ಅಂತ ಹೇಳ್ಬೋದು ಅದು ಇರ್ತದೆ. ಯಾಕಂದರೆ ಸಾಮಾನ್ಯವಾಗಿ ಪೊಲೀಸವರು ಸಮಾಜದಲ್ಲಿ ಜನರ ಮಧ್ಯೆ ಕೆಲಸ ಮಾಡುವಂಥದ್ದು. ಸೊ ಜನರ ಮಧ್ಯೆ ಕೆಲಸ ಮಾಡಬೇಕಾದ್ರೆ ನಾವು ಸ್ವಲ್ಪ ಒಂದು ರೀತಿಯಲ್ಲಿ ಸೆನ್ಸಿಟಿವ್ ಆಗಿ ಮತ್ತು ಜನಸ್ನೇಹಿಯಾಗಿ ಮತ್ತು ವಿದ್ಯಂಬರತೆಯಿಂದ ನಾವು ಕೆಲಸ ಮಾಡಬೇಕಾಗುತ್ತದೆ. ಮತ್ತು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಬೇಕಾದ್ರೆ ಅದಕ್ಕೂ ಸಹ ಸ್ವಲ್ಪ ವಿಶೇಷವಾದ ಒಂದು ತರಬೇತಿ ಹೊಂದಬೇಕಾಗುತ್ತದೆ. ಯಾಕಂದರೆ ಸಾಮಾನ್ಯವಾಗಿ ಪೊಲೀಸವ್ರ ಹತ್ರ ಜನ ಬರೋದು ಕಷ್ಟ ಇರುವಾಗ ಮತ್ತು ಸಮಸ್ಯೆ ಇರುವಾಗ ಮತ್ತು ಸಮಸ್ಯೆ ಇರುವಾಗ ಯಾರು ಸಾರ್ವಜನಿಕರು ಬರ್ತಾರೆ ಅವರ ಸಮಸ್ಯೆಗಳನ್ನು ಒಳ್ಳೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅದನ್ನು ಪರಿಹಾರ ನೀಡುವಂಥದ್ದು ಮತ್ತು ಅವ್ರಿಗೆ ಅವ್ರ ಕಣ್ಣೀರು ಒರೆಸುವಂಥದ್ದು ಕೆಲಸ ನಾವು ಮಾಡ್ತೀವಿ. ಸೊ ಅದರಿಂದ ನಾವು ಬಹಳಷ್ಟು ಸೂಕ್ಷ್ಮವಾಗಿ ಕೆಲಸ ಮಾಡಬೇಕಾಗುತ್ತದೆ. ಅದಕ್ಕಾಗಿ ಇವತ್ತು ನನಗೆ ಐ ಆಮ್ ವೆರಿ ಶ್ಯೂರ್ ತಾವೆಲ್ಲ ಇಷ್ಟು 10 ಮಂತ್ಸಲ್ಲಿ ನೀವೇನು ಕಲ್ತಿದ್ದೀರಿ ಅದನ್ನು ಪ್ರಾಕ್ಟಿಕಲ್ ಆಗಿ ತಾವು ಈಗ ನಮ್ಮ ಪೊಲೀಸ್ ಠಾಣೆಗಳಲ್ಲಿ ಹೋಗಿ ಈ ಸಾರ್ವಜನಿಕರ ರಕ್ಷಣೆ ಮತ್ತು ಸಾರ್ವಜನಿಕರ ಸೇವೆಯಲ್ಲಿ ತಮಗಾಗಿ ತಾವು ತೊಡಗಿಸ್ಕೊಳ್ತೀರಾ ಅಂತ ನನಗೆ ಭರವಸೆ ಇದೆ. ಯಾಕಂದರೆ ಇವತ್ತು ಪೊಲೀಸ್ ಇಲಾಖೆ ಮೇಲೆ ಬಹಳಷ್ಟು ನಿರ್ಭರ ಅಂತ ಹೇಳ್ಬೋದು. ಸರ್ಕಾರ ಅಂದರೆ ಸಾಮಾನ್ಯವಾಗಿ ಪೊಲೀಸ್ ಇಲಾಖೆನೇ ಬಿಂಬಿಸುವಂಥದ್ದು. ಯಾಕಂದರೆ ಸರ್ಕಾರ ಅಂತ ಯಾವುದೇ ಒಂದು ದಂತದ ಗೋಪುರ ಇರೋದಿಲ್ಲ. ರೋಡಲ್ಲಿ ಅಥವಾ ನಾವು ಬೇರೆ ಕಡೆ ಖಾಕಿ ಬಟ್ಟೆ ಅಥವಾ ಯೂನಿಫಾರ್ಮ್ ಆಫೀಸರ್ ಯಾರು ನೋಡ್ತೀವಿ ಜನಗಳಿಗೆ ಅದು ಸರ್ಕಾರ ಥರ ಕಾಣುತ್ತೆ. ಸೊ ಅದರಿಂದ ನಮ್ಮ ಜವಾಬ್ದಾರಿಗಳೇನಿರ್ತದೆ ಅದು ಬಹಳ ಅಪಾರವಾಗಿರ್ತದೆ. ಯಾಕಂದರೆ ಸಾರ್ವಜನಿಕರು ನಮಗೆ ನೋಡಿದ್ರೆ ಒಂದು ಸರ್ಕಾರಕ್ಕೆ ನೋಡಿದಂಗೆ ಅವ್ರಿಗೆ ಆ ಭಾವನೆಗಳು ಬರ್ತವೆ. ಸೊ ಅದರಿಂದ ನಮ್ಮ ಪ್ರಯತ್ನಗಳೇನಿರಬೇಕು ಅಂದರೆ ಆದಷ್ಟು ನಾವು ಜನರ ಸೇವೆ ಮಾಡುವಾಗ ಮತ್ತು ಅವರ ಸಮಸ್ಯೆಗಳನ್ನು ಬಗೆಹರಿಸುವಾಗ ಅತ್ಯಂತ ಕ್ರಿಯಾಶೀಲತೆಯಿಂದ ಮತ್ತು ಅತ್ಯಂತ ಪ್ರಾಮಾಣಿಕತೆಯಿಂದ ನಾವು ಕೆಲಸ ಮಾಡಬೇಕು. ಅತ್ಯಂತ ಒಂದು ರೀತಿಯಲ್ಲಿ ಸೂಕ್ಷ್ಮತೆಯಿಂದ ನಾವು ಕೆಲಸ ಮಾಡಿ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಒಂದು ಪೊಲೀಸ್ ಇಲಾಖೆಯ ಬಗ್ಗೆ ಒಳ್ಳೆ ಭಾವನೆ ಬರುವಂಗೆ ಮಾಡಬೇಕು. ಯಾಕಂದರೆ ನಾನು ಅಷ್ಟು ದೇಶಗಳು ನಾನು ಹೋಗಿದ್ದೀನಿ, ಬೇರೆ ಬೇರೆ ದೇಶಗಳ ಬೇರೆ ಬೇರೆ ಪೊಲೀಸ್ ವ್ಯವಸ್ಥೆಯನ್ನು ಸಹ ನಾನು ಅಧ್ಯಯನ ಮಾಡಿದ್ದೀನಿ. ಅದು ಬಹಳ ಮುಖ್ಯವಾಗಿ ಅದರಲ್ಲಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಪೊಲೀಸ್ ಅವರಿಗೆ ಮೊದಲನೇ ಸ್ನೇಹಿತ ಅಂತ ಕರೀತಾರೆ, ಫಸ್ಟ್ ಫ್ರೆಂಡ್ ಅಂತ. ಯಾವುದೇ ಒಂದು ಸಮಸ್ಯೆ ಬಂದಾಗ ಅಥವಾ ಯಾವುದೇ ಒಂದು ಕಷ್ಟ ಬಂದಾಗ ಜನ ಸಾಮಾನ್ಯವಾಗಿ ಅವರ ಮನೆಯವ್ರಿಗೂ ಹೇಳೋದಿಲ್ಲ, ಬಟ್ ಆದರೆ ಪೊಲೀಸ್ ಅವ್ರಿಗೆ ಹೇಳ್ತಾರೆ. ಯಾಕಂದ್ರೆ ಪೊಲೀಸ್ ಅವರು ಅಷ್ಟು ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾರೆ ಅಂತ ಅವ್ರಿಗೆ ಗೊತ್ತಿದೆ ಮತ್ತು ಅವ್ರ ಮೇಲೆ ನಂಬಿಕೆ ಇದೆ. ಸೊ ಆ ನಂಬಿಕೆ ಇರೋದ್ರಿಂದ ಸಾಮಾನ್ಯವಾಗಿ ಯಾವುದೇ ಸಮಸ್ಯೆಯಲ್ಲಿ ಅವರು ಪೊಲೀಸ್ ಹತ್ರ ಹೋಗ್ತಾರೆ ಮತ್ತೆ ಒಂದು ಸೇವೆಯನ್ನ ಪಡಿತಾರೆ. ನಾನು ಸ್ವತಃ ನಂದೇ ಒಂದು ಎಕ್ಸ್ಪೀರಿಯನ್ಸ್ ಸಹ ಆಗಿದೆ, ಪೊಲೀಸ್ ಅವರು ಎಷ್ಟು ಒಳ್ಳೆ ರೀತಿಯಲ್ಲಿ ನನಗೆ ಸ್ಪಂದಿಸಿದ್ದಾರೆ ಅಂತ. ಸೊ ಅದೇ ರೀತಿ ನಾನು ಸಹ ಒಂದು ಸಾರ್ವಜನಿಕರಲ್ಲಿ ಒಂದು ಭಾವನೆ ಬರಬೇಕು. ಯಾವುದೇ ಸಮಸ್ಯೆ ಇರಲಿ ಅಥವಾ ಯಾವುದೇ ಪ್ರಾಬ್ಲಮ್ ಇರಲಿ, ನಾವು ಪೊಲೀಸ್ ಅವ್ರ ಹತ್ರ ಹೋದ್ರೆ ನಮ್ಮ ಪ್ರಾಬ್ಲಮ್ ಅಥವಾ ನಮ್ಮ ಸಮಸ್ಯೆಗಳೇನಿದೆ ಅದನ್ನ ನಿವಾರಣೆ ಆಗ್ಲಿಕ್ಕೆ ಅಥವಾ ನಮ್ಗೆ ಅಟ್ಲೀಸ್ಟ್ ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾರೆ ಅಂತ ಒಂದು ಭಾವನೆ ಬರಬೇಕು. ಆ ಒಂದು ಕೆಲಸ ನಾವು ಮಾಡಬೇಕಾಗಿದೆ. ಯಾಕಂದ್ರೆ ಈಗ ಕಾಲ ಬದಲಾವಣೆ ಆಗಿದೆ, ಬಹಳಷ್ಟು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಮತ್ತು ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಇದೆ ಮತ್ತು ಬಹಳಷ್ಟು ಬದಲಾವಣೆ ಆಗಿದೆ. ಹಿಂದೆ ನಾವು ನೋಡ್ತಿರೋದು ಫಿಸಿಕಲ್ ಕ್ರೈಮ್ಸ್ ಅಂದ್ರೆ ದೈಹಿಕವಾಗಿ ಇರುವಂತಹ ಅಪರಾಧಗಳು ಜಾಸ್ತಿ ಆಗ್ತಾ ಇತ್ತು. ಅಂದ್ರೆ ದರೋಡೆಗಳು, ಸುಲಿಗೆಗಳು, ಕನ್ನ ಕಳುವುಗಳು, ಸಾಮಾನ್ಯ ಕಳುವು ಇದು ಬಹಳ ಜಾಸ್ತಿ ಇರ್ತಾ ಇತ್ತು. ಈಗ ಟೆಕ್ನಾಲಜಿಕಲ್ ಇನ್ನೋವೇಷನ್ಸ್ ಇರೋದ್ರಿಂದ ಬಹಳಷ್ಟು ಅದನ್ನ ಅಪರಾಧ ಸ್ವರೂಪನೂ ಸಹ ಬಹಳಷ್ಟು ಬದಲಾವಣೆ ಆಗಿದೆ. ಈಗ ಸೈಬರ್ ಅಥವಾ ಡಿಜಿಟಲ್ ಅರೇನಾದಲ್ಲಿ ಅಪರಾಧಗಳು ಜಾಸ್ತಿ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಬೆಂಗಳೂರು ನಗರದಲ್ಲಿ, ಯಾಕಂದ್ರೆ ನನಗೆ ಹೇಳಿದ ಹಾಗೆ 416 ಪರಿಶಿಕ್ಷಣಾರ್ಥಿಗಳಲ್ಲಿ 240 ಜನ ಬೆಂಗಳೂರು ಸಿಟಿ ಪೊಲೀಸ್ ಅವರೇ ಇದ್ದಾರೆ ಅಂತ ಹೇಳಿದ್ದಾರೆ. ಅದರಲ್ಲಿ ಬೆಂಗಳೂರು ಸಿಟಿನಲ್ಲಿ ಸುಮಾರು 28% ಅಷ್ಟು ಇವತ್ತು ಅಪರಾಧಗಳು ಸೈಬರ್ ಅಪರಾಧಗಳು ಆಗ್ತಾ ಇದೆ. ಸೊ ಅದರಿಂದ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಏನಿದೆ ಮತ್ತು ಟೆಕ್ನಾಲಜಿಕಲ್ ಅಬ್ಸಾರ್ಪ್ಷನ್ ಏನಿದೆ ಅದು ಪೊಲೀಸ್ ಅವರಿಗೆ ಬಹಳಷ್ಟು ಅವಶ್ಯಕತೆ ಇರ್ತದೆ. ಈಗ ನಾವು ಹೊಸ ತರಬೇತಿ ಕೇಂದ್ರಗಳು ಪ್ರಾರಂಭ ಮಾಡಿದ್ದೀವಿ ಸೈಬರ್ ಅಪರಾಧಗಳನ್ನ ಟ್ರೈನ್ ಅಪ್ ಮಾಡೋದಕ್ಕೆ ಮತ್ತು ಕೆಪಾಸಿಟಿ ಬಿಲ್ಡಿಂಗ್ ಮಾಡೋದಕ್ಕೆ. ಬಟ್ ಓನ್ಲಿ ಥಿಂಗ್ ಇಸ್ ನೀವು ಸ್ವಲ್ಪ ಮನ್ಸು ಹಾಕಬೇಕಾಗುತ್ತದೆ ಮತ್ತೆ ಕಲಿಬೇಕು. ಮತ್ತೆ ಲೇಟೆಸ್ಟ್ ಟೆಕ್ನಾಲಜಿ ಏನಿದೆ ಆ ಲೇಟೆಸ್ಟ್ ಟೆಕ್ನಾಲಜಿಗೆ ಹೊಂದ್ಕೊಂಡು
ನಾವು ಕೆಲಸ ಮಾಡಲಿಕ್ಕೆ ಯಾವಾಗಲೂ ಸನ್ನದ್ಧಾಗಿರಬೇಕು. ಸೊ ಅದರಿಂದ ಇದರ ಬಗ್ಗೆ ಸ್ವಲ್ಪ ಜಾಸ್ತಿ ಮುಂದಿನ ದಿನಗಳಲ್ಲಿ ನೀವೀಗ ಪೊಲೀಸ್ ಸ್ಟೇಷನ್ಗಳು ಹೋಗ್ತೀರಿ, ಅಲ್ಲಿ ಪ್ರಾಕ್ಟಿಕಲ್ ಕೆಲಸ ಮಾಡ್ತೀರಿ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಟೆಕ್ನಾಲಜಿಕಲ್ ಅಬ್ಸಾರ್ಪ್ಷನ್ ಏನಿದೆ ಅದನ್ನ ಬಹಳ ಮುಖ್ಯವಾಗಿ ಬರ್ತದೆ. ಮತ್ತೆ ಸಮಾಜ ಅಂದಮೇಲೆ ಸ್ವಲ್ಪ ಕಿಡಿಗೇಡಿಗಳು ಇದ್ದೇ ಇರ್ತಾರೆ, ಸ್ವಲ್ಪ ದುಷ್ಟರು ಇರ್ತಾರೆ, ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಂತ ನಾವೇನು ಹೇಳ್ತೀವಿ ಅದು ಇದ್ದೇ ಇರ್ತಾರೆ. ಅವರನ್ನ ಗುರುತಿಸುವಂಥದ್ದು ಮತ್ತೆ ಗುರುತಿಸಿ ಅವ್ರ ಬಗ್ಗೆ ಮಾಹಿತಿ ಅಂದ್ರೆ ಕ್ರಿಮಿನಲ್ ಇಂಟೆಲಿಜೆನ್ಸ್ ಏನಿದೆ ಅದನ್ನು ಪಡೆಯುವಂಥದ್ದು ಮತ್ತೆ ಅವ್ರ ಮೇಲೆ ಕ್ರಮ ತಗೊಂಡು ಅದನ್ನು ಸದ್ಯಪಡಿಸಿ ಯಾರು ಸಜ್ಜನರು ಮತ್ತು ಒಳ್ಳೆ ಸಾರ್ವಜನಿಕರಿದ್ದಾರೆ ಮತ್ತೆ ಒಂದು ಯಾಕಂದ್ರೆ ನಾರ್ಮಲಿ 95% ಇಂದ 98% ಜನ ಸಮಾಜದಲ್ಲಿ ತುಂಬಾ ಒಳ್ಳೆ ಜನ ಇರ್ತಾರೆ. ಅವ್ರ ರಕ್ಷಣೆಗಾಗಿ ನಾವು 1-2% ಯಾರು ಈ ತರ ದುಷ್ಟರಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಶಿಕ್ಷೆಗೆ ಒಳಗಾಗಿಸುವಂಥದ್ದು ಅದು ನಮ್ಮ ಕರ್ತವ್ಯಗಳಿರ್ತದೆ. ಇದರ ಬಗ್ಗೆ ಸ್ವಲ್ಪ ಪ್ರಾಮಾಣಿಕವಾಗಿ ನಿಷ್ಪಕ್ಷವಾಗಿ ತಾವು ಕೆಲಸ ಮಾಡಬೇಕಾಗುತ್ತದೆ ಮುಂದಿನ ದಿನಗಳಲ್ಲಿ. ಸೊ ಬಹಳ ಮುಖ್ಯವಾಗಿ ನಾನು ಈಗ ಟೆಕ್ನಾಲಜಿ ಬಗ್ಗೆ ಹೇಳಿದ್ದೀನಿ. ಸಮಾಜ ಬದಲಾವಣೆ ಆಗ್ತಾ ಇದೆ, ಟೆಕ್ನಾಲಜಿ ಬದಲಾವಣೆ ಆಗ್ತಾ ಇದೆ, ಬಟ್ ಆದರೆ ನಮ್ಮ ಮೌಲ್ಯಗಳು ಬದಲಾವಣೆ ಆಗೋದಿಲ್ಲ, ನಮ್ಮ ಆದರ್ಶಗಳು ಬದಲಾವಣೆ ಆಗೋದಿಲ್ಲ. ಅದು ಮೌಲ್ಯಗಳು ಮತ್ತು ಆದರ್ಶಗಳು ಯಾವಾಗಲೂ ಸದಾ ಕಾಲದಲ್ಲಿ ಅದು ನಮ್ಮ ಮಾರ್ಗದರ್ಶಕರಾಗಬೇಕಾಗುತ್ತದೆ. ಯಾಕಂದ್ರೆ ಪೊಲೀಸ್ ಇಲಾಖೆ ಸದಾ 146 ವರ್ಷದಿಂದ ಕರ್ನಾಟಕ ರಾಜ್ಯ ಪೊಲೀಸ್, ಹಿಂದೆ ಮೈಸೂರು ಪೊಲೀಸು ಮತ್ತೆ ಮಹಾರಾಜರ ಪೊಲೀಸ್ ಎಲ್ಲ ಏನು ಇತ್ತು, ಆ ಏನು ಮೌಲ್ಯಗಳನ್ನ ನಾವು ಅಳವಡಿಸ್ಕೊಂಡಿದ್ದೀವಿ ಆ ಮೌಲ್ಯಗಳನ್ನ ಮುಂದುವರಿಸ್ಕೊಂಡು ಹೋಗೋದು ಮತ್ತೆ ಆದರ್ಶಗಳನ್ನ ನಾವು ಅದರ ಮೇಲೆ ನಂಬಿಕೆ ಇಟ್ಕೊಂಡು ಹೋಗುವಂಥದ್ದು ಅದು ಬಹಳ ಮುಖ್ಯವಾಗಿರ್ತದೆ. ಅದರಿಂದಾನೇ ನಮ್ಗೆ ಯಶಸ್ಸು ಸಿಗೋದು ಮತ್ತೆ ಅದರಿಂದಾನು ಸಹ ಅದರಿಂದಲೇ ನಾವು ಒಳ್ಳೆ ಪೊಲೀಸ್ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಆಗೋದು. ಮತ್ತೆ ಐ ಆಮ್ ವೆರಿ ಶೋರ್ ಆಲ್ ಯಂಗ್ಸ್ಟರ್ಸ್ ಟುಡೇ who are so young and after when they are passing from these portals of this police training school, when they go to their respective police stations, I am sure they will be definitely add value to the entire department and bring glory to the department. ಇಷ್ಟು ಹೇಳಿ ನಾನು ಇವತ್ತು ಏನು ಒಳ್ಳೆ ತರಬೇತಿ ನೀಡಿ ತಮ್ಮೆಲ್ಲರಿಗೂ ಒಂದು ಒಳ್ಳೆ ವ್ಯವಸ್ಥಿತವಾದ ಒಂದು ನಿರ್ಗಮನ ಪಥ ಸಂಚಲನ ಮಾಡಲಿಕ್ಕೆ ಒಂದು ಅದ್ಭುತವಾಗಿ ಏನು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅದಕ್ಕಾಗಿ ನಾನು ಎಲ್ಲ ನಮ್ಮ ಪೊಲೀಸ್ ತರಬೇತಿ ಶಾಲೆಯ ಎಲ್ಲ ಒಳಾಂಗಣ ಮತ್ತು ಹೊರಾಂಗಣ ಬೋಧಕರಿಗೆ 1 ಲಕ್ಷ ರೂಪಾಯಿ ಬಹುಮಾನವನ್ನ ಘೋಷಣೆ ಮಾಡಿ ತಮ್ಮೆಲ್ಲರಿಗೂ ಮುಂದಿನ ದಿನಗಳಲ್ಲಿ ತಮ್ಮಗೂ ಮತ್ತೆ ತಮ್ಮ ಎಲ್ಲ ಕುಟುಂಬದವರಿಗೆ ಒಳ್ಳೆ ರೀತಿ ನನ್ನ ಪರಮಾತ್ಮ ಸುಖ ಸಂತೋಷ ಆರೋಗ್ಯ ಎಲ್ಲರಿಗಿಂತ ಜಾಸ್ತಿ ಸನ್ಮಂಗಲ ಉಂಟು ಅಂತ ನಾನು ಹಾರೈಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಪಥಸಂಚಲನದ ಬಗ್ಗೆ ಮೆಚ್ಚುಗೆ ಮಾತುಗಳನ್ನಾಡಿ ತರಬೇತಿಯ ಮಹತ್ವ ಹಾಗೂ ಇಲಾಖೆಯ ಕರ್ತವ್ಯದ ಅವಧಿಯಲ್ಲಿ ಅವಶ್ಯಕವಿರುವ ಮೌಲ್ಯಯುತ ಸೂಕ್ಷ್ಮ ವಿಚಾರಗಳನ್ನ ಮನದಟ್ಟಾಗುವಂತೆ ತಮ್ಮದೇ ದಾಟಿಯಲ್ಲಿ ಅರ್ಹಿ ಶುಭ ಹಾರೈಸಿದ ಅತಿಥಿ ಮಹೋದಯರೇ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಯಶಸ್ಸಿಗೆ ಕಾರಣರಾದ ಕಾರಣೀಭೂತರನ್ನು ಬಂಧಿಸಿ ಕಾರ್ಯಕ್ರಮದ ಸವಿನೆನಪುಗಳ ಹಿನ್ನೆಲೆ ನೆನಪಿನ ಕಾಣಿಕೆಯ ಸಮರ್ಪಣೆಯೊಂದಿಗೆ ಆಭಾರವನ್ನು ವ್ಯಕ್ತಪಡಿಸುವುದು. ಈ ಕಾರ್ಯವನ್ನು ನೆರವೇರಿಸಿಕೊಡಲಿದ್ದಾರೆ ತರಬೇತಿ ಶಾಲೆಯ ಪಿಐ ರವರಾದಂತಹ ಹಾಗೂ ಮುಖ್ಯ ಒಳಾಂಗಣ ಬೋಧಕರು ಆದಂತಹ ಮಾನ್ಯ ಶ್ರೀ ಅಲ್ ಪ್ರಭು ಬಿ ಹಿರೇಗೌಡರವರು. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಗಣ್ಯಮಾನ್ಯರ ಅನುಮತಿಯನ್ನು ಕೋರ್ತಾ ಕಾರ್ಯಕ್ರಮದ ಅಂತಿಮ ಘಟ್ಟವಾದ ವಂದನಾರ್ಪಣೆಯನ್ನು ಆರಂಭಿಸ್ತಾ ಇದ್ದೇನೆ. ಪೊಲೀಸ್ ತರಬೇತಿ ಶಾಲೆ ಥಣಿಸಂದ್ರ ಬೆಂಗಳೂರಿನಲ್ಲಿ ನಡೆಯುತ್ತಿರುವಂತಹ 8ನೇ ತಂಡದ ಸಿಪಿಸಿ ರವರುಗಳ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ MA ಸಲೀಂ IPS ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರು, ಪೊಲೀಸ್ ಪಡೆಯ ಮುಖ್ಯಸ್ಥರು, ಕರ್ನಾಟಕ ರಾಜ್ಯರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಿರ್ಗಮನ ಪಥ ಸಂಚಲನದ ವೀಕ್ಷಣೆಯನ್ನ ಮಾಡಿ ಗೌರವ ವಂದನೆಯನ್ನ ಸ್ವೀಕರಿಸಿ ಪ್ರಶಿಕ್ಷಣಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಿ ಸ್ಮರಣ ಸಂಚಿಕೆಯನ್ನ ಲೋಕಾರ್ಪಣೆಗೊಳಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರುತ್ತಾರೆ. ಸನ್ಮಾನ್ಯರಿಗೆ ನಮ್ಮ ತರಬೇತಿ ಶಾಲೆಯ SP ಮತ್ತು ಪ್ರಾಂಶುಪಾಲರ ಪರವಾಗಿ, ಅಧಿಕಾರಿಗಳ ಹಾಗೂ ಸಿಬ್ಬಂದಿಗಳ ಪರವಾಗಿ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಾನ್ಯ ಪ್ರಾಂಶುಪಾಲರಲ್ಲಿ ಮುಖ್ಯ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೀಡಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ.
ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀ ರಮೇಶ್ ಬಾನೋತ್ IPS DIGP ಜಂಟಿ ಪೊಲೀಸ್ ಆಯುಕ್ತರು ಪೂರ್ವ ವಿಭಾಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿರ್ತಾರೆ. ಸನ್ಮಾನ್ಯರು ಆಗಾಗ ನಮ್ಮ ಪೊಲೀಸ್ ತರಬೇತಿ ಶಾಲೆಗೆ ಭೇಟಿಯನ್ನು ನೀಡಿ ತರಬೇತಿಯ ಬಗ್ಗೆ ನಮಗೆ ಸೂಕ್ತ ಮಾರ್ಗದರ್ಶನ ನೀಡಿದ್ದಾರೆ. ಸನ್ಮಾನರಿಗೆ ನಮ್ಮ ಪ್ರಾಂಶುಪಾಲರ ಪರವಾಗಿ ಹೃತ್ಪೂರ್ವಕ ವಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ಡೆಕ್ಕಾ ಕಿಶೋರ್ ಬಾಬು IPS ಪ್ರಾಂಶುಪಾಲರು PTC ನಾಗೇನಹಳ್ಳಿ ಕಲಬುರಗಿ ಸನ್ಮಾನ್ಯರು ಕಲಬುರಗಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆಯನ್ನು ತಂದಿದ್ದಾರೆ. ಸನ್ಮಾನ್ಯರಿಗೆ ಪ್ರಾಂಶುಪಾಲರ ಪರವಾಗಿ ಹೃತ್ಪೂರ್ವಕ ವಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ಸಜಿತ್ ವಿಜೆ IPS DCP ಈಶಾನ್ಯ ವಿಭಾಗ ಸನ್ಮಾನ್ಯರು ಕಾರ್ಯಕ್ರಮಕ್ಕೆ ಸೂಕ್ತ ಭದ್ರತೆ ವ್ಯವಸ್ಥೆಯನ್ನು ನೀಡಿ ಸಹಕಾರವನ್ನು ನೀಡಿದ್ದಾರೆ. ಸನ್ಮಾನ್ಯರಿಗೆ ಪ್ರಾಂಶುಪಾಲರ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಯನ್ನ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ಜಯಪ್ರಕಾಶ್ IPS DCP ಸಂಚಾರ ಉತ್ತರ ವಿಭಾಗ ಕಾರ್ಯಕ್ರಮಕ್ಕೆ ಸೂಕ್ತ ಸಂಚಾರ ಹಾಗೂ ವಾಹನ ಬೆಂಗಾಲು ವ್ಯವಸ್ಥೆಯನ್ನು ನೀಡಿದ್ದಾರೆ. ಸನ್ಮಾನ್ಯರಿಗೆ ಪ್ರಾಂಶುಪಾಲರ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಪಾಪಣ್ಣ SP ಮತ್ತು ಪ್ರಾಂಶುಪಾಲರು PTS ಕಡೂರು, ಶ್ರೀ ನಾಗರಾಜ್ SP ಮತ್ತು ಪ್ರಾಂಶುಪಾಲರು PTS ಹಾಸನ್, ಶ್ರೀ ಚನ್ನಬಸಪ್ಪ P ಹೊಸಮನಿ SP ಮತ್ತು ಪ್ರಾಂಶುಪಾಲರು APTS ಯಲಹಂಕ, ಶ್ರೀ ಮಂಜುನಾಥ್ ಶುಕ್ಲಾ SP ಮತ್ತು ಪ್ರಾಂಶುಪಾಲರು PDMS ಯಲಹಂಕ, ಶ್ರೀ ಅಂಸಿದ್ ಗೋಂದಲೆ SP ಮತ್ತು ಪ್ರಾಂಶುಪಾಲರು KS PTS ಖಾನಾಪುರ, ಶ್ರೀ ನಾಗರಾಜ್ DCP CAR ಉತ್ತರ, ಶ್ರೀ ಕುಮಾರ್ KSPS DYSP ಮತ್ತು ಪ್ರಭಾರ ಪ್ರಾಂಶುಪಾಲರು KSPTS ಚನ್ನಪಟ್ಟಣ. ಎಲ್ಲ ಸನ್ಮಾನ್ಯರಿಗೂ ಪ್ರಾಂಶುಪಾಲರ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕ ವಂದನೆಗಳನ್ನ ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಆಹ್ವಾನಿತರಿಗೂ 8ನೇ CPC ತಂಡಕ್ಕೆ ತರಬೇತಿಯನ್ನು ನೀಡಿದಂತಹ ಒಳಾಂಗಣ ಮತ್ತು ಹೊರಾಂಗಣ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ, ಅತಿಥಿ ಉಪನ್ಯಾಸಕರಿಗೆ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರಿಗೆ, ದ್ವಿಚಕ್ರ ಬೆಂಗಾವಲು ಪಡೆ, ವೈರ್ಲೆಸ್ ವಿಭಾಗ ಮತ್ತು ಅವರ ತಂಡದವರಿಗೆ, ಚಿಕ್ಕಜಾಲ ಸಂಚಾರ ವಿಭಾಗದ PI ಮಂಜೇಗೌಡ ಹಾಗೂ ಅವರ ತಂಡದವರಿಗೆ, ಎಲ್ಲ ಪೊಲೀಸ್ ವಾದ್ಯ ವೃಂದದವರಿಗೆ, ಪ್ರಶಿಕ್ಷಣಾರ್ಥಿಗಳ ಕುಟುಂಬ ವರ್ಗದವರಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ತಮ್ಮ ವಿಶೇಷ ಶೈಲಿಯ ನಿರೂಪಣೆಯಿಂದ ಮೆರುಗುಗೊಂಡಂತಹ ಶ್ರೀಮತಿ ಮಧುಮಿತಾ GV ಕೇದಾರ್ನಾಥ್, ಶ್ರೀಮತಿ ಲಕ್ಷ್ಮಿ R PSI CID ಮೈಸೂರು, ಶ್ರೀ ಇಮ್ತಿಯಾಜ್ ರಟ್ಟಿಹಳ್ಳಿ AHC APTS ಯಲಹಂಕ ತಮ್ಮೆಲ್ಲರಿಗೂ ಮಾನ್ಯ ಪ್ರಾಂಶುಪಾಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕ ವಂದನೆಗಳನ್ನ ಕೋರ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕವಾಗಿ ವಂದಿಸ್ತಾ ಅಂತಿಮವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೂ ನಮ್ಮ ತರಬೇತಿ ಶಾಲೆಯ ಪ್ರಾಂಶುಪಾಲರ ಪರವಾಗಿ, ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಪರವಾಗಿ ವಂದನೆಗಳನ್ನು ಕೋರ್ತಾ ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಿರ್ಗಮನ ಪಥಸಂಚಲನಕ್ಕೆ ಆಗಮಿಸಿದಂತಹ ಸರ್ವರಿಗೂ ವಂದನೆಯನ್ನು ಸಲ್ಲಿಸಿದಂತಹ ಶ್ರೀ ಅಲ್ಲಮ ಪ್ರಭು ಬಾ ಹಿರೇಗೌಡರ್, ಮುಖ್ಯ ಕಾನೂನು ಬೋಧಕರು, ಪೊಲೀಸ್ ತರಬೇತಿ ಶಾಲೆ ತಣಿಸಂದ್ರ ಇವರಿಗೆ ಧನ್ಯವಾದಗಳು ಸರ್. ಈಗ ನಿರ್ಗಮನ ಪಥಸಂಚಲನದ ಅಂತಿಮ ಪ್ರಕ್ರಿಯೆ ಪೀಲ್ ಆಫ್ ಪರೇಡ್. ವಿಧಾನ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಪರೇಡ್ ಕಮಾಂಡರ್ ಶ್ರೀ ಕಿಶೋರ್ ದ್ಯಾವಪ್ಪ ನಾಯ್ಕರ್ ಅವರು ವೇದಿಕೆಯಲ್ಲಿನ ಗಣ್ಯರಲ್ಲಿ ಈಗ ಅನುಮತಿಯನ್ನು ಕೋರಲಿದ್ದಾರೆ. ಪೊಲೀಸ್ ತರಬೇತಿ ಶಾಲೆ ತಣಿಸಂದ್ರದಲ್ಲಿ ನಡೆದಿರುವ 8ನೇ ತಂಡದ ಪುರುಷ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮದ ಅಂತಿಮ ಘಟ್ಟ ನಿರ್ಗಮನ ನಡೆಗಾಗಿ ಮಾನ್ಯರಲ್ಲಿ ಅನುಮತಿ. ವಿತರಣಾ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಅತಿಥಿ ಮಹೋದಯರಿಂದ ಅನುಮತಿ ನೀಡಿದ ಪರೇಡ್ ಕಮಾಂಡರ್ ಈಗ ತುಕಡಿಗಳಿಗೆ ನಿರ್ಗಮನ ಪಥ ಸಂಚಲನದ ಪೀಲ್ ಆಫ್ ಪರೇಡ್ಗೆ ಮುಂದಿನ ಆದೇಶಗಳನ್ನು ನೀಡಲಿದ್ದಾರೆ.
ಪೀಲ್ ಆಫ್ ಪೆರೆಡ್. ತಾವು ಕಲಿತ ವಿದ್ಯಾದೇಗುಲಕ್ಕೆ, ಕಲಿಸಿದ ಬೋಧಕ ವೃಂದಕ್ಕೆ ವೈಯಕ್ತಿಕ ಶಸ್ತ್ರ ವಂದನೆಯನ್ನು ಭಾವನಾತ್ಮಕವಾಗಿ ಸಲ್ಲಿಸಿ ಗೌರವ ವಿದಾಯ ಕೊಡುವ ಪ್ರಕ್ರಿಯೆಯೇ ವಿದಳನ ಪ್ರಕ್ರಿಯೆ. ಕಲಿಕೆ ನಿರಂತರ, ಗುರುವಂದನೆ ಅಜರಾಮರ. ಅಂತಹ ಉನ್ನತ ಗುರುವಂದನಾ ಸಮಾರಂಭದಂತೆಯೂ ಕಾಣುವ ಈ ಪೀಲ್ ಆಫ್ ಪೆರೆಡ್ನ ಹಿನ್ನೆಲೆಯಲ್ಲಿ WR ವಾನ್ಸ್ ವಿರಚಿತ ಭಾವನಾತ್ಮಕವಾಗಿ ಬೆಸೆದ ಚಿರನೂತನ ಗೀತೆ ದಿ ಹಾಲ್ ಲ್ಯಾಂಡ್ ಸೈನ್ ನೇಪಥ್ಯದಲ್ಲಿ ಮೂಡಿಬರುತ್ತದೆ. ವಿವಿಧತೆಯಲ್ಲಿ ಏಕತೆ, ಏಕತೆಯಲ್ಲಿ ಸಮಗ್ರತೆ, ಅನನ್ಯತೆಯಲ್ಲಿ ಐಕ್ಯತೆಯನ್ನು ಕಾಪಾಡಲು ಪಣತೊಟ್ಟ ಪೊಲೀಸ್ ಯೋಧರು ತಾವೆಂದು ಗಂಭೀರ ವದನಾಲಂಕೃತರಾಗಿ ಶಸ್ತ್ರವಂದನೆಯನ್ನು ಗಣ್ಯರಿಗೆ ಅರ್ಪಿಸುತ್ತಾ ಸಾಗುತ್ತಿದ್ದಾರೆ ನಮ್ಮ ನವ ಆರಕ್ಷಕರು. ಬಂಧುಗಳೇ, ಸರ್ವರಲ್ಲೂ ಸವಿನೆನಪಾಗಿ ಉಳಿಯಬಲ್ಲ ಅತ್ಯಂತ ಅವಿಸ್ಮರಣೀಯ ಕ್ಷಣವಿದು. ಪೊಲೀಸ್ ತರಬೇತಿ ಶಾಲೆ ಥಣಿಸಂದ್ರ ಸಂಪಿಗೆಹಳ್ಳಿ ಬೆಂಗಳೂರಿನಲ್ಲಿ ನಡೆದಿರುವ 8ನೇ ತಂಡದ ನಾಗರಿಕ ಪುರುಷ ಪೊಲೀಸ್ ಕಾನ್ಸ್ಟೇಬಲ್ಗಳ ನಿರ್ಗಮನ ಪಥ ಸಂಚಲನದ ಕಾರ್ಯಕ್ರಮದ ಅಂತಿಮ ಘಟ್ಟ ನಿರ್ಗಮನ ನಡೆ. ಸ್ನೇಹ, ಸ್ಮರಣೆ, ಬೀಳ್ಕೊಡುಗೆ, ಅಭಿನಂದನೆಯ ಭಾವ ಹೊಂದಿರುವ ಸುಶ್ರಾವ್ಯದ ಸಂಗೀತದ ಹಿನ್ನೆಲೆಯಲ್ಲಿ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಇಂದು ನವ ಆರಕ್ಷಕರಾಗಿ ನಾಡಿನ ಸೇವೆಗಾಗಿ ತೆರಳಲು ಹೆಜ್ಜೆಯ ಜೊತೆಗೆ ಹೆಜ್ಜೆಯನ್ನ ನಿಧಾನವಾಗಿ ಮುಂದೆ ಸಾಗಿ ಬರುತ್ತಾ ಭವ್ಯ ವೇದಿಕೆ ಅಲಂಕೃತ ಸನ್ಮಾನ್ಯರಿಗೆ ಶಸ್ತ್ರ ಗೌರವ ವಂದನೆಯನ್ನು ಸಲ್ಲಿಸಿ ಆಶೀರ್ವಾದ ಪಡೆದು ಮಾನ್ಯರ ಸಲಹೆ, ಸೂಚನೆ, ಮಾರ್ಗದರ್ಶನ ಸ್ಫೂರ್ತಿಯಾಗಿ ಪಡೆದು ಕಾನೂನು ರಕ್ಷಣೆಯ ಸಿಪಾಯಿಗಳಾಗಿ ಸಿದ್ಧರಾಗಿ ಶಾಂತಿ ಸುವ್ಯವಸ್ಥೆಯ ಶಾಂತಿಯ ತೋಟ ನಿರ್ಮಾಣ ಕಾಯಕದಲ್ಲಿ ಕಾಯಕ ಯೋಗಿಗಳಾಗಿ ಸತ್ಯ, ನಿಷ್ಠೆ, ದಕ್ಷತೆ, ಪ್ರಾಮಾಣಿಕತೆಯ ಪ್ರತೀಕವಾಗಿ ದೇಶದ ಆಂತರಿಕ ಭದ್ರತೆಯಲ್ಲಿ ಆರಕ್ಷಕರ ಪಾತ್ರ ಬಹುಮುಖ್ಯ ಎಂದು ಅರಿತು ಕರ್ನಾಟಕ ರಾಜ್ಯ ಪೊಲೀಸ್ ಎಂಬ ದೇವರ ಕೆಲಸ ನಿರ್ವಹಿಸಲು ಪೊಲೀಸ್ ತರಬೇತಿ ಶಾಲೆ ಥಣಿಸಂದ್ರ ಕವಾಯಿತು ಮೈದಾನದಿಂದ ಎಡ ಮತ್ತು ಬಲ ಪಾರ್ಶ್ವಗಳ ಮೂಲಕ ನಿರ್ಗಮಿಸುತ್ತಿದ್ದಾರೆ ನಮ್ಮ ನವ ಆರಕ್ಷಕರಿಗೆ ಬರಲಿ ತಮ್ಮೆಲ್ಲರಿಂದ ಶುಭ ಆಶೀರ್ವಾದದ ಜೋರಾದ ಚಪ್ಪಾಳೆಗಳು. ಕರ್ನಾಟಕ ರಾಜ್ಯ ಪೊಲೀಸ್ ನೌಕೆಯ ನಾವಿಕರು, ನಮ್ಮ ನೆಚ್ಚಿನ ಡಿಜಿ ಅಂಡ್ ಐಜಿ ಸಾಹೇಬರು, ಮಾನ್ಯರ ಮಾರ್ಗದರ್ಶನ ಸ್ಫೂರ್ತಿಯೊಂದಿಗೆ ಕರ್ತವ್ಯ ಪಾಲಕರಾಗಿರುತ್ತಾರೆ ನಮ್ಮ ಕರ್ನಾಟಕದ ಪೊಲೀಸರು. ಕಳ್ಳತನ, ವಂಚನೆ, ಮೋಸಗಾರರಿಗೆ ಸದಾ ದುಸ್ವಪ್ನವಾಗಿರುತ್ತಾರೆ ನಮ್ಮ ಕರ್ನಾಟಕದ ಆರಕ್ಷಕರು. ಡ್ರಿಲ್, ಡಿಸಿಪ್ಲಿನ್, ಟರ್ನ್ಔಟ್ ಎಂದೆಂದಿಗೂ ಮರೆಯದೆ ಕರ್ತವ್ಯದಲ್ಲಿ ಅಳವಡಿಸಿಕೊಂಡು ಸೇವೆ ಸಲ್ಲಿಸುವವರು ನಮ್ಮ ನವ ಆರಕ್ಷಕರು. ಕಾಕಿಯ ತೊಟ್ಟು ಲಾಠಿಯ ಹಿಡಿದು ಸೇವೆಗೆ ಹೊರಡುವ ರಕ್ಷಕರು, ನೆಮ್ಮದಿ ಬಯಸದೆ ಸೇವೆಯ ಪೂಜೆಯು ನ್ಯಾಯ ದೇವತೆಯ ಪಾಲನೆಯು, ಸತ್ಯ ಧರ್ಮವ ನ್ಯಾಯವೇ ಕಾಕಿ ಜಗದ ನಿಯಮದೊಳಗವನೇ ಯೋಧ. ಕರ್ನಾಟಕ ರಾಜ್ಯ ಪೊಲೀಸ್ ನೋಡಲ್ಲಿ ಪೊಲೀಸ್ ತರಬೇತಿ ಶಾಲೆ ಥಣಿಸಂದ್ರದ ನಿರ್ಗಮನ ಪಥ ಸಂಚಲನದ ಈ ನಿರ್ಗಮನ ನಡೆ ನೋಡಿಲಿ. ಹಗಲಿರುಳೆನ್ನದೆ ಕಾಯುತ್ತಲಿರಲಿ ನ್ಯಾಯದ ಕಾರ್ಯವ ಬಿಡರೆಂದು. ಬಂದೋಬಸ್ತ್ ಬರಲಿ, ತುರ್ತು ಪರಿಸ್ಥಿತಿ ಬರಲಿ, ಖಾಕಿಯ ಧರಿಸುವ ಸಿಂಹಗಳು. ಮೋಸ, ವಂಚನೆ, ದೇಶ ವಿರೋಧಿ ಚಟುವಟಿಕೆಗಳನ್ನ ಮಟ್ಟ ಹಾಕುವ ವೀರ ಸಿಂಹಗಳು. ಕರ್ನಾಟಕ ರಾಜ್ಯ ಪೊಲೀಸ್ ನೋಡಿಲಿ ಪೊಲೀಸ್ ತರಬೇತಿ ಶಾಲೆ ನಿರ್ಗಮನ ಪಥ ಸಂಚಲನದ ಈ ನಿರ್ಗಮನ ನಡೆ ನೋಡಿಲಿ ಎನ್ನುವಂತೆ ನಿಧಾನ ನಡೆಯ ಮೂಲಕ ಮುಂದೆ ಸಾಗುತ್ತಿದ್ದಾರೆ ನಿರ್ಗಮನದ ಕಡೆಗೆ. ಬರಲಿ ಬಂಧುಗಳೇ, ನಮ್ಮ ನವ ಯೋಧರಿಗೆ ತಮ್ಮೆಲ್ಲರಿಂದ ಮತ್ತೊಮ್ಮೆ ಆಶೀರ್ವಾದದ ಜೋರಾದ ಚಪ್ಪಾಳೆಗಳ ಮಹಾಪುರ. ಹೊಸ ಹ್ಯಾಟ್ ತೊಟ್ಟು ಗುರುವೃಂದಕ್ಕೆ ನಮಿಸುತ್ತಾ ಭಾರವಾದ ಹೆಜ್ಜೆಗಳನ್ನಿಟ್ಟು ಸಾಗುತ್ತಿದ್ದಾರೆ ನಮ್ಮ ನವ ಆರಕ್ಷಕರು. ಸವಿ ನೆನಪುಗಳ ಸುಳಿಯಲ್ಲಿ ಸಿಕ್ಕ ಹೃದಯನ್ನು ನಿಶ್ಚಲತೆಗೆ ತರುವ ಹಾಟಿಯಲ್ಲಿ ತುಂಬಿದ ಹೃದಯಗಳಿಂದ ಸಂತಸದ ವಿದಾಯ ಕೋರುವಂತೆ ವಂದಿಸಿ ಸಾಗುತ್ತಿದ್ದಾರೆ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮನಸೊಬಗು, ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮನಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ, ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ, ಜಸ ಜೀವನಕ್ಕೆ ಮಂಕುತಿಮ್ಮ ಎಂಬ ಕವಿವಾಣಿಯಂತೆ
ಸಂವಿಧಾನಾತ್ಮಕ ಮೌಲ್ಯಗಳಿಗೆ ಬದ್ಧರಾಗುವ ನಿಮಿತ್ತ ಯಶಸ್ವಿ ತರಬೇತಿ ಪಡೆದು ಸಮಾಜಮುಖಿ ಕಾಂತಿಯನ್ನು ಪ್ರತಿಫಲಿಸುವ ನಿಟ್ಟಿನಲ್ಲಿ ನಮ್ಮ ನವ ಆರಕ್ಷಕರು ಇಂದು ವಿಧಿಬದ್ಧವಾಗಿ ಸಾಮಾಜಿಕ ಸೇವೆಗೆ, ಸಾಮಾಜಿಕ ಜೀವನಕ್ಕೆ ಅಡಿಯಿಡುವ ಮುನ್ನ ತಮ್ಮ ದೇಗುಲಕ್ಕೆ, ಗುರು ವೃಂದಕ್ಕೆ ಭಾರವಾದ ಸಂತಸವಾದ ವಂದನೆಯನ್ನ, ವೈಯಕ್ತಿಕ ಶಸ್ತ್ರ ವಂದನೆಯನ್ನ ಸಲ್ಲಿಸುತ್ತಾ ಪಿಸಿಲೊಡೆದು ಮುಂದೆ ಸಾಗುತ್ತಿದ್ದಾರೆ. ಸಾವಿರಾರು ಸಾಧಕರ ಸಾಧನೆಯ ಸ್ಫೂರ್ತಿ ಪಡೆದವರು ನಾವು. ಪೊಲೀಸ್ ತರಬೇತಿ ಶಾಲೆ ಥಣಿಸಂದ್ರದಲ್ಲಿ ಬುನಾದಿ ತರಬೇತಿ ಪಡೆದವರು ನಾವು. ಇಂದು ಸ್ಪರ್ಧಾತ್ಮಕ ಜಗದಲ್ಲಿ ಹಗಲಿರುಳು ಶ್ರಮ ವಹಿಸಿ ಸಾಧನೆಯ ಶಿಖರವೇರಿದವರು ನಾವು. ದರ್ಜೆ ಯಾವುದಾದರೇನು, ಸರ್ಕಾರದ ಕೆಲಸ ದೇವರ ಕೆಲಸವಲ್ಲವೇ? ಕಾಯಕವೇ ಕೈಲಾಸ ಎಂಬ ನಾಣ್ಣುಡಿಯಂತೆ ನಾಡು, ನುಡಿ, ನೆಲ, ಜಲ, ಸಂಸ್ಕೃತಿ ಸಡಗರ ಸಂಭ್ರಮಾಚರಣೆಗಳಿಗೆ ಯಾವುದೇ ರೀತಿಯ ಧಕ್ಕೆ ಬಾರದಂತೆ ನೋಡಿಕೊಳ್ಳಲು ತಯಾರಾಗಿದ್ದೇವೆ ನಾವು ಎನ್ನುತ್ತಾ 8ನೇ ತಂಡದ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳ ಯಶಸ್ಸಿನ ತಂಡ ಇಂದು ನಿಮ್ಮ ಶುಭ ಹಾರೈಕೆಯ ಆಶೀರ್ವಾದ ಪಡೆದು ಪುಣ್ಯವಂತರಾಗಿ ಮುಂದೆ ಸಾಗುತ್ತಿದ್ದಾರೆ. ಬಂಧುಗಳೇ, ಬರಲಿ ತಮ್ಮೆಲ್ಲರಿಂದ ಈ ಮಕ್ಕಳ ಸಾಧನೆಗೆ ಆಶೀರ್ವಾದವೇ ಶಿರರಕ್ಷೆಯಾಗಿರಲಿರುವ ಜೋರಾದ ಚಪ್ಪಾಳೆಗಳು. ನಿಷ್ಠೆ, ನಿಷ್ಠೂರ, ನೀತಿ, ನಿಯತ್ತು, ನಿಷ್ಪಕ್ಷಪಾತ, ನಿರಂತರತೆ ಹಾಗೂ ನಿರಾತಂಕವೆಂಬ 7 ಮಜಲುಗಳನ್ನು ದಾಟುವ ಸೇವೆಗಳಿಗಾಗಿ 7 ಗುಂಡಿಗಳನ್ನು ಧರಿಸಿ ಘಾತುಕತನವನ್ನು ಮೆಟ್ಟುವ ಬೂಟು ಧೈರ್ಯಕ್ಕೆ, ದಿಟ್ಟತನದಿ ಎದೆಯೊಡ್ಡುವ ಬೆಲ್ಟು ಶೌರ್ಯಕ್ಕೆ, ಧೀರತನದಿ ಕಾನೂನು ಎತ್ತಿ ಇಡುವ ಹ್ಯಾಟು ಕೀರ್ತಿಗೆ, ದುಷ್ಟರನ್ನು ಸದೆಬಡುವ ಲಾಠಿ ಯಶಸ್ಸಿಗೆ ಎಂಬ ಅಸ್ತ್ರಗಳನ್ನ ಮೈಗೇರಿಸಿಕೊಂಡು ನಮ್ಮ ಆರಕ್ಷಕ ಇದೀಗ ಅತಿಥಿ ಮಹೋದಯರಿಗೆ ನಿರ್ಗಮನ ಪಥ ಸಂಚಲನದ ಅಂತಿಮ ವಂದನೆಯನ್ನು ಸಲ್ಲಿಸಿ ಸಾಗುತ್ತಿದ್ದಾರೆ. 14 ತುಕಡಿಗಳನ್ನು ಮುನ್ನಡೆಸಿದ ಕವಾಯತಿನ ನಾಯಕರು ಇದೀಗ ಅತಿಥಿ ಮಹೋದಯರಿಗೆ ವಂದನೆಯನ್ನು ಸಲ್ಲಿಸಿ ಮುನ್ನಡೆದಿದ್ದು, ಕವಾಯತಿನ ಯಶಸ್ವಿ ಪ್ರದರ್ಶನದ ಖಡ್ಗಧಾರಿ ಪರೇಡ್ ಕಮಾಂಡರ್ಗಳು ಗಣ್ಯರಿಗೆ ವಂದಿಸಿ ಮುಂದೆ ಸಾಗುತ್ತಿದ್ದಾರೆ. ಕರ್ನಾಟಕ ಪೊಲೀಸ್, ನಮ್ಮ ಕರ್ನಾಟಕ ಪೊಲೀಸ್ ಸೇವೆಗಾಗಿ ಮುಡಿಪು, ಜನ ಸೇವೆಗಾಗಿ ಮುಡಿಪು ಎಂಬ ವಾಗ್ದಾನವನ್ನ ಕೊಟ್ಟು ನಮ್ಮ 8ನೇ ತಂಡದ ನಿರ್ಗಮನ ಪಥ ಸಂಚಲನದಲ್ಲಿ ಭಾಗವಹಿಸಿದ ಒಟ್ಟು 416 ಮಂದಿ ಪ್ರಶಿಕ್ಷಣಾರ್ಥಿಗಳು ಇದೀಗ ನಮಗೆ ವಿದಾಯವನ್ನು ಕೋರಿದ್ದಾರೆ. ತರಬೇತಿಯ ಅವಧಿಯಲ್ಲಿ ತಾವು ಪಡೆದ ತರಬೇತಿಯನ್ನು ನಮ್ಮ ಸೇವಾವಧಿ ಉದ್ದಕ್ಕೂ ಅತ್ಯುತ್ತಮವಾಗಿ ಬಳಸಿಕೊಳ್ಳುತ್ತಾ ಪ್ರತಿದಿನ ಕ್ಷಣ ಘಳಿಗೆಯ ಪರಿಶ್ರಮದ ಪ್ರತಿಫಲವೇ ನಮ್ಮ ನಿರ್ಗಮನ ಪಥ ಸಂಚಲನ ಎಂದು ನಿರ್ಗಮಿಸಿರುವ ಎಲ್ಲ ಪ್ರಶಿಕ್ಷಣಾರ್ಥಿಗಳ ಈ ಅದ್ಭುತ ಕಾರ್ಯಕ್ರಮ ನಿರ್ಗಮನ ಪಥ ಸಂಚಲನ ಇದೀಗ ಪೊಲೀಸ್ ತರಬೇತಿ ಶಾಲೆ ಥಣಿಸಂದ್ರದಲ್ಲಿ ನಡೆದಿರುವ ಈ ಐತಿಹಾಸಿಕ ಕ್ಷಣ 8ನೇ ತರಗತಿಯ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳ ನಿರ್ಗಮನ ಪಥ ಸಂಚಲನ. ಈ ಒಂದು ಕಾರ್ಯಕ್ರಮ ಅತ್ಯುನ್ನತ ಮಟ್ಟದಲ್ಲಿ ಲೋಕಪ್ರಿಯವಾಗಲು ಮೂಲ ಕಾರಣೀಭೂತರಾಗಿರುತ್ತಾರೆ ನಮ್ಮ ಕರ್ನಾಟಕ ರಾಜ್ಯದ ವಾದ್ಯವೃಂದ. KSRP 3ನೇ ಪಡೆ ಶ್ರೀ ನಾರಾಯಣ ಸ್ವಾಮಿ, KSRP 4ನೇ ಪಡೆ ಶ್ರೀ ನರಸೇಗೌಡ ಹೆಡ್ ಕಾನ್ಸ್ಟೇಬಲ್, KSISF ನ 1ನೇ ಪಡೆ ಶ್ರೀ ಗಂಗಾಧರ ARSI, CAR ದಕ್ಷಿಣ ಘಟಕದ ಶ್ರೀ ಶೈಲೇಶ್ KM ಕಡ್ಕೊಳ್, ARSI ರವರ ಸಾರಥ್ಯದಲ್ಲಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು CPO ಕದಂ ಕದಂ ಬಡಾಯೇಜ ಅಮ್ರಾಜ್ ನಗರವಾಲ್ ವಿಜಯ ಭಾರತಿ ಭಾರತ್ ಕಿ ಜವಾನ್ ಇಂತಹ ಸುಶ್ರಾವ್ಯ ಸಂಗೀತಗಳ ಮೂಲಕ ನಿರ್ಗಮನ ಪಥ ಸಂಚಲನವನ್ನ ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ಮೂಡಿ ಬರಲು ಕಾರಣೀಭೂತರಾಗಿರುತ್ತಾರೆ ನಮ್ಮ ಕರ್ನಾಟಕ ರಾಜ್ಯದ ವಾದ್ಯ ಕುಟುಂಬದ ವೀರ ಸಿಪಾಯಿಗಳ ತಂಡ. ಬರಲಿ ಬಂಧುಗಳೇ, ತಮ್ಮೆಲ್ಲರಿಂದ ನಮ್ಮ ಹೆಮ್ಮೆ ನಮ್ಮ ಕರ್ನಾಟಕ ರಾಜ್ಯದ ವಾದ್ಯ ಕುಟುಂಬಕ್ಕೆ ಶುಭಾಶಯದ ಜೋರಾದ ಚಪ್ಪಾಳೆಗಳ ಸ್ವಾಗತ. ಸರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ ಎಂಬ ಸುಶ್ರಾವ್ಯ ಸಂಗೀತದ ಹಿನ್ನೆಲೆಯಲ್ಲಿ ಇದೀಗ ಭವ್ಯ ವೇದಿಕೆ ಅಲಂಕೃತ ಸನ್ಮಾನ್ಯ ಶ್ರೀ ಡಾಕ್ಟರ್ MA ಸಲೀಂ IPS ಪೊಲೀಸ್ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರು ಕರ್ನಾಟಕ ರಾಜ್ಯ ಬೆಂಗಳೂರಿನವರೆಗೆ
ನಮ್ಮ ವಾದ್ಯ ಕುಟುಂಬದ ಪರವಾಗಿ ಅತಿಥಿ ಮಾನ್ಯರಿಗೆ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿರುವ ಈ ರಮಣೀಯ ದೃಶ್ಯಕ್ಕೆ ನಿಮ್ಮೆಲ್ಲರಿಂದ ಬರಲಿ ಅಭಿನಂದನಾ ಪೂರ್ವಕವಾಗಿ ಶುಭಾಶಯದ ಜೋರಾದ ಚಪ್ಪಾಳೆಗಳು. ಗ್ರ್ಯಾಂಡ್ ಮಾಸ್ಟರ್ ಶ್ರೀ ನಾರಾಯಣ ಸ್ವಾಮಿ ARSI, ಶ್ರೀ ನರಸೇಗೌಡ ಹೆಡ್ ಕಾನ್ಸ್ಟೇಬಲ್, ಶ್ರೀ ಗಂಗಾಧರ ARSI, ಶ್ರೀ ಶೈಲೇಶ್ KM, ಕುಟುಂಬದ ವಾದ್ಯ ಮಾಂತ್ರಿಕರು, ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯದ ವಾದ್ಯ ಕುಟುಂಬದ ಸಿಪಾಯಿಗಳಿಗೆ ತಮ್ಮೆಲ್ಲರಿಂದ ಬರಲಿ ಮತ್ತೊಮ್ಮೆ ಶುಭಾಶಯದ ಚಪ್ಪಾಳೆಗಳು. ಪೊಲೀಸ್ ತರಬೇತಿ ಶಾಲೆ ಥಣಿಸಂದ್ರ ಬೆಂಗಳೂರಿನಲ್ಲಿ ನಡೆದಿರುವ 8ನೇ ತಂಡದ ಪುರುಷ ನಾಗ ಪೊಲೀಸ್ ಕಾನ್ಸ್ಟೇಬಲ್ಗಳ ನಿರ್ಗಮನ ಪಥ ಸಂಚಲನಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಹೃದಯಪೂರ್ವಕವಾದ ಅಭಿನಂದನೆಗಳು. ಬಂಧುಗಳು, ಅವಿಸ್ಮರಣೀಯ ಕ್ಷಣಗಳನ್ನ ಛಾಯಾಚಿತ್ರದಲ್ಲಿ ಸೆರೆ ಹಿಡಿಯುವ ಕಾರ್ಯ ವೇದಿಕೆಯಲ್ಲಿ ಚಾಲನೆಯಲ್ಲಿದೆ. ಕಾರ್ಯಕ್ರಮದ ಅತಿಥಿ ಮಹೋದಯರು ಹಾಗೂ ಆಹ್ವಾನಿತ ಅತಿಥಿ ಗಣ್ಯರೊಂದಿಗೆ ವಿಜೇತ ಪ್ರಶಿಕ್ಷಣಾರ್ಥಿಗಳು ಛಾಯಾಚಿತ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಯಶಸ್ಸಿನ ಸಂಭ್ರಮ ಈಗ ಸ್ಮರಣೆಯಲ್ಲಿ ನಿಲ್ಲುವಂತಹ ಅವಿನಾಭಾವ ಸಂಬಂಧದ ಅಂತಿಮ ವಿದಾಯವನ್ನ ಹಾಗೂ ಆ ಸ್ಮರಣಿಕೆಯನ್ನ ಛಾಯಾಚಿತ್ರದಲ್ಲಿ ಕಂಡುಕೊಳ್ಳುವ ನಿಮಿತ್ತದಲ್ಲಿ ಎಲ್ಲ ವಿಜೇತ ಪ್ರಶಿಕ್ಷಣಾರ್ಥಿಗಳು ಗಣ್ಯರೊಂದಿಗಿದ್ದಾರೆ. ಅವರಿಗಾಗಿ ಬರಲಿ ನಿಮ್ಮಲ್ಲಿಂದ ಜೋರ ಚಪ್ಪಾಳೆ. ಬಂಧುಗಳೇ, ವಿಧಾನ ಪ್ರಕ್ರಿಯೆ ಮೂಲಕ ಇಂದಿನ ನಿರ್ಗಮನ ಪಥ ಸಂಚಲನ ಮುಕ್ತಾಯಗೊಂಡಿದೆ. ಬಾಲ ನೇಸರನ ಹೊಂಗಿರಣದಲ್ಲಿ ಪೂರ್ವ ಸಿದ್ಧತೆಯ ಚಟುವಟಿಕೆಗಳೊಂದಿಗೆ ಆರಂಭವಾದ ಇಂದಿನ ಕಾರ್ಯಕ್ರಮವು ಸಾಂಪ್ರದಾಯಿಕ ವಿದಾಯ ಕೋರಿಕೆಯೊಂದಿಗೆ ಯಶಸ್ವಿ ಪ್ರದರ್ಶನದೊಂದಿಗೆ ವಿದ್ಯುಕ್ತವಾಗಿ ಮುಕ್ತಾಯಗೊಂಡಿದೆ. ಸಂತಸದ ಕಡಲಲ್ಲಿ ತೇಲಿ ಹರ್ಷದ ಸಾಂಕೇತಿಕತೆಯನ್ನು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕಂಡಿದ್ದೀರಿ. ಅದೇ ರೀತಿ ತರಬೇತಿಯನ್ನು ಮುಗಿಸಿ ನಾಳೆಯಿಂದ ತಾವು ನೇಮಕವಾದ ಮಾತೃ ಘಟಕಗಳಿಗೆ ಬದ್ಧವಾಗಿ ಸೇರ್ಪಡೆಯಾಗುತ್ತಿರುವ ನವ ಆರಕ್ಷಕ ಅಧಿಕಾರಿಗಳ ಮುಂದಿನ ಸಾರ್ವಜನಿಕ ವೃತ್ತಿ ಜೀವನವು ಸುಖಮಯವಾಗಿಯೂ ಯಶಸ್ವಿಯಾಗಿಯೂ ಇರಲಿ ಎಂದು ಹಾರೈಸಿ ನಾನು ಲಕ್ಷ್ಮಿ ಹಾಗೂ ನನ್ನ ಸಹ ಉದ್ಘೋಷಕರಾದ ಇಂತಿಯಾಸ್ ಹಾಗೂ ಶ್ರೀಮತಿ ಮಧುಮಿತಾ ರವರನ್ನೊಳಗೂಡಿ ನಮ್ಮ ನಿರೂಪಣಾ ಕರ್ತವ್ಯವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.